ಹಾಯ್ ಹಲೋ ನಮಸ್ಕಾರ. ನಾನು ಅಭಿಷೇಕ್ ಶೃಂಗೇರಿ. ಇವತ್ತು ನಾನು ಇನ್ನೊಂದು ಬಹುಶಃ ರಾಷ್ಟ್ರ ಮಟ್ಟದಲ್ಲಿ ಈ ಒಂದು ಶಿಕ್ಷಣ ಸಂಸ್ಥೆ ಇತ್ತೀಚಿನ ಕಳೆದ ಕೆಲ ದಶಕಗಳಿಂದ ದೊಡ್ಡ ಮಟ್ಟದಲ್ಲಿ ಸದ್ದಾನ ಮಾಡ್ತಿರುವಂಥದ್ದು. ಅದರಲ್ಲೂ ಕೂಡ ಕಾಮರ್ಸ್ ವಿದ್ಯಾರ್ಥಿಗಳ ಪಾಲಿಗೆ ಒಂದು ರೀತಿಯಲ್ಲಿ ಆಶಾಕಿರಣವಾಗಿ ಈ ಒಂದು ಶಿಕ್ಷಣ ಸಂಸ್ಥೆ ಕಂಡು ಬರ್ತಾ ಇದೆ. ಅದರಲ್ಲೂ ಕೂಡ CA ಕೋಚಿಂಗ್ ವಿಚಾರದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಈ ಒಂದು ಶಿಕ್ಷಣ ಸಂಸ್ಥೆ ಈಗ ತನ್ನ ಛಾಪನ್ನು ಮೂಡಿಸಿರುವಂಥದ್ದು. 1998ರಲ್ಲಿ ಉಡುಪಿಯಲ್ಲಿ ಇವರು ಮೊದಲ ಬಾರಿ ಇವರು ಕೋಚಿಂಗ್ ಸೆಂಟರ್ ಅನ್ನ ಪ್ರಾರಂಭ ಮಾಡ್ತಾರೆ. ನಂತರ 2006ರಲ್ಲಿ ಮಂಗಳೂರಿನಲ್ಲಿ ಇವರು ಕೋಚಿಂಗ್ ಸೆಂಟರ್ ಆರಂಭಿಸ್ತಾರೆ. 2010ರಲ್ಲಿ ರಾಜಧಾನಿ ಬೆಂಗಳೂರಿನಲ್ಲಿ ಕೂಡ ಇವರ ಈ ಒಂದು ಕೋಚಿಂಗ್ ಸೆಂಟರ್ ಕಾರ್ಯಾರಂಭಗೊಳ್ಳುತ್ತೆ. ಇದರ ನಡುವೆಯೂ ಕೂಡ ಕೋಚಿಂಗ್ ಜೊತೆಯಲ್ಲಿ ಶಿಕ್ಷಣವೂ ಕೂಡ ಅತ್ಯಂತ ಮುಖ್ಯ ಆಗುತ್ತೆ. ಹಾಗೆ 2017ರಲ್ಲಿ ಉಡುಪಿಯ ಕಟ್ಪಾಡಿಯಲ್ಲಿ ಇವರು ಡಿಗ್ರಿ ಕಾಲೇಜ್ನ ಪ್ರಾರಂಭ ಮಾಡ್ತಾರೆ. ಹಾಗೆಯೇ 2023ರಲ್ಲಿ ಇವರು ಉಡುಪಿಯ ಕಟ್ಪಾಡಿಯಲ್ಲಿಯೇ ಕೂಡ ಇವರು ತ್ರಿಷಾ ವಿದ್ಯಾ ಶಿಕ್ಷಣ ಸಂಸ್ಥೆಯನ್ನು ಕೂಡ ಪ್ರಾರಂಭ ಮಾಡ್ತಾರೆ. PU ಶಿಕ್ಷಣವನ್ನು ಕೂಡ ಪ್ರಾರಂಭ ಮಾಡ್ತಾರೆ. ಕಳೆದ 1998ರಿಂದ ಹಿಡಿದು 2026ರವರೆಗೂ ಕೂಡ ಹಲವಾರು ರೀತಿಯಲ್ಲಿ ಶಿಕ್ಷಣ ಸಂಸ್ಥೆಯಲ್ಲಿ ಇವರು ಒಂದು ರೀತಿಯಲ್ಲಿ ಚಾಪನ್ನು ಮೂಡಿಸಿದ್ದಾರೆ, ಕೋಚಿಂಗ್ ಅನ್ನು ಮೂಡಿಸಿರುವಂತದ್ದು. ಇಂತಹ ಒಂದು ಶಿಕ್ಷಣ ಸಂಸ್ಥೆ ಆಗಿರುವಂತದ್ದು ತ್ರಿಷಾ ಶಿಕ್ಷಣ ಸಮೂಹಗಳ ಸಂಸ್ಥೆ ಕಟ್ಪಾಡಿ. ಅದು ಉಡುಪಿ ಆಗಿರ್ಬೋದು, ಮಂಗಳೂರು ಆಗಿರ್ಬೋದು, ಬೆಂಗಳೂರಿನಲ್ಲಿ ಕೋಚಿಂಗ್ ಶಿಕ್ಷಣದಲ್ಲಿ ಅಮೂಲಾಗ್ರವಾದ ಸಾಧನೆಯನ್ನು ಮಾಡ್ತಾ ಇದ್ದಾರೆ. ಇದುವರೆಗೂ 75ಕ್ಕೂ ಹೆಚ್ಚು ಸಾವಿರ ವಿದ್ಯಾರ್ಥಿಗಳು ಈ ಒಂದು ಶಿಕ್ಷಣ ಸಂಸ್ಥೆಯಿಂದ ಹೊರಗೆ ಹೋಗಿರುವಂತದ್ದು. ಎಲ್ಲ ವಿಚಾರಗಳ ಕುರಿತಾಗಿ ಚರ್ಚೆ ಮಾಡೋದು ಸ್ವತಃ ನಮ್ಮ ಜೊತೆ. ಹಾಗೆ ಹಲವಾರು ಇವರದೇ ಆದ ಒಂದು ಕಂಪನಿಯನ್ನು ಕೂಡ ಪ್ರಾರಂಭ ಮಾಡಿದ್ದಾರೆ ಶಿಕ್ಷಣಕ್ಕೆ ಸಂಬಂಧಪಟ್ಟ ಹಾಗೆ. ಈ ಎಲ್ಲ ವಿಚಾರಗಳ ಕುರಿತಾಗಿ ಚರ್ಚೆ ಮಾಡಲು ತ್ರಿಷಾ ಶಿಕ್ಷಣ ಸಮೂಹ ಸಂಸ್ಥೆಗಳ ಸಂಸ್ಥಾಪಕರು ಹಾಗೆ ಮುಖ್ಯಸ್ಥರು ಆಗಿರುವಂತಹ ಶ್ರೀಯುತ ಗೋಪಾಲ್ ಕೃಷ್ಣ ಭಟ್ ನಮ್ಮ ಜೊತೆ ಇದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಅತ್ಯಂತ ಆತ್ಮೀಯ ಸ್ವಾಗತ. ನಮಸ್ತೆ ಸರ್, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ ಸರ್, ಮೊದಲನೇದಾಗಿ ಈ ಒಂದು ತ್ರಿಷಾ ಶಿಕ್ಷಣ ಸಮೂಹ ಸಂಸ್ಥೆ ರಾಷ್ಟ್ರ ಮಟ್ಟದಲ್ಲಿ ಸದ್ದಾನ ಮಾಡ್ತಾ ಇರುವಂತದ್ದು ಹೇಗನ್ನಿಸ್ತಾ ಇದೆ? ಬಹಳ ಖುಷಿ ಆಗುತ್ತೆ. ವಿದ್ಯಾರ್ಥಿಗಳ ಪರಿಶ್ರಮ ಮತ್ತೆ ಅವರಿಗೆ ಸರಿಯಾದ ಮಾರ್ಗದರ್ಶನ ಮತ್ತೆ ಅವರು ವೆರಿ ಡೀಟೇಲ್ಡ್ ಅವರಿಗೆ ಟ್ರೈನಿಂಗ್, ಕೋಚಿಂಗ್, ಇದು ರಾಷ್ಟ್ರ ಮಟ್ಟದಲ್ಲಿ ಏನಾದ್ರೂ ಸಾಧನೆ ಮಾಡಬೇಕು ನನ್ನ ಪ್ರಕಾರ ಒಂದು ಮೈಂಡ್ ಸೆಟ್ ಅದನ್ನ ರೂಪಿಸುವಲ್ಲಿ ತ್ರಿಷಾ ಸಂಸ್ಥೆ ಒಂದು ಮಕ್ಕಳ ಮತ್ತೆ ಅವರ ಪೇರೆಂಟ್ಸ್ ನಲ್ಲಿ ಒಂದು ಚಾಪನ್ನ ಮೂಡಿಸಿದೆ ಅಂತ ಹೇಳಕ್ಕೆ ಬಹಳ ಖುಷಿ ಮತ್ತೆ ಹೆಮ್ಮೆ ಆಗ್ತದೆ. ಓಕೆ ಸರ್, ನೀವು 1998ರಲ್ಲಿ ಮೊದಲಿಗೆ ನೀವು ಕೋಚಿಂಗ್ ನ ಪ್ರಾರಂಭ ಮಾಡಿದ್ದೀರಿ. ಅಂದ್ರೆ ನಾನು ಎಲ್ಲ ವಿಚಾರಗಳ ಕುರಿತಾಗಿ ತಗೊಂಡು ಹೋಗೋದಾದ್ರೆ 1998ರಲ್ಲಿ ನೀವು ಕೂಡ ಒಳ್ಳೆ ಎಜುಕೇಶನ್ ಪಡೆದ ನಂತರ ಕೋಚಿಂಗ್ ನ ಪ್ರಾರಂಭ ಮಾಡ್ತಾರೆ. ಅಂದ್ರೆ ಈ ಉಡುಪಿಯಲ್ಲಿ ನೀವು ಕೋಚಿಂಗ್ ನ ಪ್ರಾರಂಭ ಮಾಡಬೇಕು ಅನ್ನೋ ಒಂದು ಕಲ್ಪನೆ ಬಂದಿದೆ ಯಾಕೆ? ನನ್ನ ಓವರಾಲ್ ಬ್ಯಾಕ್ ಗ್ರೌಂಡ್ ಏನಂದ್ರೆ ನಾನು ಮೂಲತಃ ಶಿವಮೊಗ್ಗ ಡಿಸ್ಟ್ರಿಕ್ಟ್, ನಗರ ನೇರ್ಲಮನೆ ಅಂತ ನಮ್ಮ ಊರಿನ ಹೆಸರು. ನನ್ನ ಶಿಕ್ಷಣ ಸ್ಕೂಲಿಂಗ್ ಎಲ್ಲ ಆಗಿರೋದು 1 to 10th ತೀರ್ಥಹಳ್ಳಿಯಲ್ಲಿ ನಮ್ಮ ಮಾಮನ ಮನೇಲಿ ಓದಿದ್ದು. 1 to 7th ಸೇವಾ ಭಾರತಿ ಶಾಲೆ, ಹೈಸ್ಕೂಲ್ ಗೌರ್ಮೆಂಟ್ ಹೈಸ್ಕೂಲ್ ತೀರ್ಥಹಳ್ಳಿ. ನಂತರ ನಾನು PUC ಅನ್ನ ನನಗೆ ಬೇಕಾದ ಸಬ್ಜೆಕ್ಟ್ಗಳ ಆಯ್ಕೆಯನ್ನ ಮಾಡಿಕೊಳ್ಬೇಕು ಅಂತೇಳಿ ನಾನು DVS ಇಂಡಿಪೆಂಡೆಂಟ್ ಕಾಲೇಜಲ್ಲಿ ಓದಿದೆ, ಶಿವಮೊಗ್ಗ. ದೇವರ ದಯದಿಂದ ನಾನು PUCಯಲ್ಲಿ 9ನೇ ಕರ್ನಾಟಕ ರಾಜ್ಯಕ್ಕೆ 9ನೇ ರ್ಯಾಂಕ್ ಅನ್ನ PUCಯಲ್ಲಿ 9ನೇ ರ್ಯಾಂಕ್. ಅದಾದ ತಕ್ಷಣ ನನಗೆ ನಮ್ಮ ಒಬ್ರು ದೂರದ ರಿಲೇಟಿವ್ ಹೇಳ್ತಾರೆ, ಉಡುಪಿಯಲ್ಲಿ ಒಂದು ಶಿಕ್ಷಣ ಸಂಸ್ಥೆ ಇದೆ ಮೈಕ್ರೋ ಕಾಲೇಜ್ ಅಂತ ಹೇಳಿ, 3 ವರ್ಷ ಡಿಗ್ರಿ ಮಾಡ್ತೀನಿ. ಇಂಟ್ರೆಸ್ಟಿಂಗ್ಲಿ 3 ವರ್ಷ ಡಿಗ್ರಿ ಮಾಡೋಕ್ಕೆ ನಾನು ಎಜುಕೇಶನ್ ಲೋನ್ ಅನ್ನು ಪಡಿತೀನಿ. ಮಾಡಿ ಡಿಗ್ರಿ ಆದ ತಕ್ಷಣ ನನಗೆ ಬೇರೆ ಬೇರೆ ಮಾಡ್ಬೇಕಂತಿದ್ರು ನಾನು ಡಿಗ್ರಿಯಲ್ಲಿ ಇರ್ತಾನೆ ನಾನು ನನ್ನ ಜೂನಿಯರ್ಸಿಗೆ ಪಾಠ ಮಾಡ್ತಿದ್ದೆ. ಡಿಗ್ರಿ ಇರ್ತಾನೆ ನೀವು ಮಾಡ್ತಾ ಇದ್ದೆ, ಫ್ರೆಂಡ್ಸಿಗೆ ಮಾಡ್ತಾ ಇದ್ದೆ. ಹಾಗೊಂದು ಒಲವು ಇತ್ತು, ಒಂದು ಟೀಚರ್ ಆಗ್ಬೇಕು, ನಿಂತ್ಕೊಂಡು ಮಾತಾಡ್ಬೇಕು ಅಂತ. ಹಾಗೆ ಒಂದು ಸಣ್ಣ ಒಂದು 5 ವಿದ್ಯಾರ್ಥಿಗಳಿಂದ ಪ್ರಾರಂಭ ಮಾಡಿದ್ರು. ಬಹಳ ಚಿಕ್ಕದಿತ್ತು. ಬೆಳೀತಾ 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 ಸುಮಾರು ಕಾಲೇಜುಗಳು ಮತ್ತೆ ಕೋಚಿಂಗ್ ಸೆಂಟರ್ಗಳು ಮಾಡ್ತಾ ಬಂದ್ವಿ. ಇದು ಈಗ ನೀವು 1998ರಲ್ಲಿ ಮೊದಲು ನೀವು 5 ವಿದ್ಯಾರ್ಥಿಗಳಿಂದ ಶುರು ಮಾಡಿದ್ರು. ನಾನು ಸ್ಟಾರ್ಟಿಂಗ್ ಅಲ್ಲಿ ಈಗ ಒಂದು ಕೋಚಿಂಗ್ ಸೆಂಟರ್ ಮಾಡುವಾಗ ಇಷ್ಟು ಕಠಿಣ ಇತ್ತು ನಿಮ್ಗೆ? ಯಾವ ರೀತಿಯಾದ ಒಂದು ಯಾಕಂದ್ರೆ ಪ್ರಾರಂಭಿಕವಾಗಿ ಯಾವುದೇ ಒಂದು ನಾವು ಸ್ಥಾಪನೆ ಮಾಡ್ತೀವಿ, ಸ್ಟಾರ್ಟಿಂಗ್ ಮಾಡ್ತೀವಿ ಅಂದ್ರೆ ಒಂದು ರೀತಿಯಲ್ಲಿ ಹಲವಾರು ಸವಾಲುಗಳು ಎದುರಾಗ್ತವೆ. ನಿಮ್ಗೆ ಯಾವ ರೀತಿಯಾದ ಸವಾಲುಗಳಿದ್ವು? ಅಭಿಷೇಕ್ ಅಂದ್ರೆ ಯೂಶಲಿ ಅರ್ಲಿ ಏಜ್ ಅಲ್ಲಿ ಮಾಡೋದ್ರಿಂದ ಆ ಹೆದರಿಕೆ ಇರಲ್ಲ. ಲೇಟರ್ ಆ ಹೆದರಿಕೆ ಬರ್ತದೇನೋ ಅಂತ ನನಗೆ ಅನ್ಸಲ್ಲ. ಪ್ರಾಬಬ್ಲಿ ದ ಚಾಲೆಂಜಸ್ ಹೇಳ್ತೇವೆ ಯಾವಾಗ ಈ ಎಜುಕೇಶನ್ ಮುಗ್ದ ಕೆಲಸ ನೋಡ್ಕೊಂಡು ಏನೋ ಸ್ಟಾರ್ಟ್ ಮಾಡ್ತಿರುವಾಗ
ನಮ್ಮ ಹಳ್ಳಿ ಕಡೆ ಭಾಷೆಯಲ್ಲಿ ಹೇಳಿದ್ರೆ ಬಂಡ್ ಧೈರ್ಯ ಅಂತೀವಿ. ಎಸ್ ಕರೆಕ್ಟ್. ಅದೇ ಏನೋ ಒಂದು ಧೈರ್ಯ ಮಾಡಿ ಮುಂದಕ್ಕೆ ಅಂತ ಧೈರ್ಯ ಮಾಡೋದೊಂದು, ಮತ್ತೆ ಹಾಗೆ ಮಾಡಬೇಡ ಅಂತ ಹೇಳೋರು ತುಂಬಾ ಇರಲಿಲ್ಲ. ಪ್ಲಸ್ ಅಂತ, ಇದು ಮಾಡಬೇಡ, ಇದು ತೊಂದರೆ ಇದೆ ಅಂತ, ಚೆನ್ನಾಗಿ ಮಾಡು, ಒಳ್ಳೇದ್ ಮಾಡು ಅಂತ ಹೇಳೋರೇ ಇದ್ರು. ಏನ್ ಚಾಲೆಂಜಸ್ ಇತ್ತು ಅಂದ್ರೆ ದುಡ್ಡು ಇರ್ಲಿಲ್ಲ, ಕ್ಯಾಪಿಟಲ್ ಇರ್ಲಿಲ್ಲ, ಎಕ್ಸ್ಪೀರಿಯನ್ಸ್ ಇರ್ಲಿಲ್ಲ, ಮಾರ್ಕೆಟ್ ಗೊತ್ತಿಲ್ಲ, ಲ್ಯಾಂಗ್ವೇಜ್ ಗೊತ್ತಿಲ್ಲ, ನಂಗೆ ತುಳು ಬರ್ತಿರ್ಲಿಲ್ಲ. ಇವೆಲ್ಲದ್ರ ಮಧ್ಯದಲ್ಲಿ ಏನು ಅಂದ್ರೆ ನನ್ನ ಒಂದು ಕಾನ್ಫಿಡೆನ್ಸ್ ಇತ್ತು. ಮತ್ತೆ ನನ್ನ ಸ್ವಲ್ಪ ಟ್ರಯಲ್ ಟೆಸ್ಟಿಂಗ್ ಆಗಿತ್ತು, ನಾನು ಪಾಠ ಮಾಡಬಹುದು ಅಂತ ಹೇಳಿ. ಕೆಲವರು ನಿಮ್ಮ ಜೂನಿಯರ್ಸ್ ಗಳಿಗೆ ಮಾಡಿ, ನನ್ನ ಕ್ಲಾಸ್ಮೇಟ್ಸ್ ಗಳು ಕೆಲವರೆಲ್ಲ 10-12 ಪೇಪರ್ ಬ್ಯಾಕ್ಲಾಗ್ ಇದ್ದವರೆಲ್ಲ ಕ್ಲಿಯರ್ ಆಗಿದ್ರು. ಅವ್ರಿಗೆ ಕೆಲವೊಮ್ಮೆ ಕಾಲೇಜಲ್ಲಿ ಅರ್ಥ ಆಗ್ತಿರ್ಲಿಲ್ಲ, ಹಾಸ್ಟೆಲ್ ಇರ್ತವಲ್ಲ, ಹಾಗೆ ಒಂದು ಅಭಿರುಚಿ ಇತ್ತು. ಅದು ಪ್ರಾಬಬ್ಲಿ ಒಂದು ನೀವು ಹೇಳಿದಾಗೆ ಒಂದು 5 ವಿದ್ಯಾರ್ಥಿಗಳಿಂದ ಮಾಡಿದ್ದು. ಒಂದು ನನಗೆ ಖುಷಿ ಮತ್ತೆ ಹೆಮ್ಮೆ ವಿಷಯ ಏನಂದ್ರೆ, 1 ತಿಂಗಳೊಳಗೆ ಆ 5 ಇರೋದು 100 ವಿದ್ಯಾರ್ಥಿಗಳಾಗಿದೆ. 1 ತಿಂಗಳಲ್ಲಿ 5 ಸ್ಟಾರ್ಟಿಂಗ್ ಕೋಚಿಂಗ್ ಮಾಡಿದಾಗ ಯಾವ ಕೋಚಿಂಗ್ ಜಾಸ್ತಿ ಕಾನ್ಸಂಟ್ರೇಷನ್? ನಾನು ಮಾಡಿದ BBM, ಬಟ್ ನನಗೆ ಮಕ್ಕಳು ಬಂದದ್ದು BCom. BCom-ಗೆ ನಾನು ಬೇರೆ ಬೇರೆ ಬ್ಯಾಚ್ ಗಳನ್ನ ಮಾಡಿ ಒಂದು ಗಿಮಿಕ್ ಅಂತ ಹೇಳ್ತೀವಲ್ಲ, ಸ್ಟಾರ್ಟಿಂಗ್ ಎಲ್ಲ ಮಾಡುವಾಗ ಅದು ಬಹಳ ಮುಖ್ಯ. ಏನಂದ್ರೆ 2 ಸಬ್ಜೆಕ್ಟ್ ಕೋಚಿಂಗ್ ಬಂದ್ರೆ 1 ಫ್ರೀ, ಮಕ್ಕಳಿಗೂ ಇಂಟ್ರೆಸ್ಟ್, ಮತ್ತೆ ಮಕ್ಕಳಿಗೆ ನಾನು ಬಹಳ ಸುಲಭವಾಗಿ ಹೇಳ್ಕೊಡ್ತಿದ್ದೆ. ನನ್ನ ಪ್ರಕಾರ ಒಬ್ಬ ಒಳ್ಳೆ ಟೀಚರ್ ಯಾರು ಅಂತ ಕೇಳಿದ್ರೆ ಕಷ್ಟದ ವಿಷಯವನ್ನು ಬಹಳ ಸುಲಭವಾಗಿ ಹೇಳ್ಕೊಡೋದು. ಅದಕ್ಕೆ ಟ್ಯೂಷನ್ಗೆ ಬರ್ತಾರೆ, ಇಲ್ಲದ್ರೆ ಕಾಲೇಜಿಗೆ ಹೋಗ್ತಾರೆ. ಹಾಗಾಗಿ ಅದೆಲ್ಲ ಸ್ವಲ್ಪ ಕ್ಲಿಕ್ ಆಯ್ತು. ಇನ್ಕ್ಲೂಡಿಂಗ್ ಕ್ಯಾಲ್ಕುಲೇಟರ್ ಹೊಡೆಯೋದು ಹೇಗೆ ಅಂತ ಕೆಲವರು ಅರ್ಥರು ಇರ್ತಿದ್ರು, ಕ್ಯಾಲ್ಕುಲೇಟರ್ ಹೊಡೆಯೋದು ಸಹಿತ ಅವ್ರಿಗೆ ಗೊತ್ತಿರಲಿಲ್ಲ. ಟೆಕ್ನಿಕ್ಸ್ ಇತ್ತು. ಸೈನ್ಸ್ ವಿದ್ಯಾರ್ಥಿಗಳು BBM BCom ತಗೊಂಡು ಬರ್ತಿದ್ರು, ಅವ್ರಿಗೆ ಕಷ್ಟ ಆಗ್ತಿತ್ತು. ಹಾಗೆಲ್ಲ ಮಾಡಿ ತುಂಬಾ ಬಿಗಿನಿಂಗ್ ಅಲ್ಲಿ ಹಾರ್ಡ್ ವರ್ಕ್ ಇತ್ತು. ಆವರೇಜ್ 11-12 ಗಂಟೆ, 13 ಗಂಟೆ, 14 ಗಂಟೆ ಆಫೀಸಲ್ಲಿ ಇರ್ತಿದ್ದೆ. 10 ಗಂಟೆಗಿಂತ ಕಡಿಮೆ ಪಾಠ ಮಾಡಿದ್ದೇ ಇಲ್ಲ. ಅಂದ್ರೆ ಸರ್, ನಿಮ್ಗ 1998ರಿಂದ 2006 ಉಡುಪಿಯಲ್ಲಿ ನೀವು ಕೋಚಿಂಗ್ ಪ್ರಾರಂಭ ಮಾಡ್ತೀರಾ? ಹೌದು, ಉಡುಪಿಯಲ್ಲಿ ಪ್ರಾರಂಭ ಆಯ್ತು. ಮತ್ತೆ ಒಂದು 6 ತಿಂಗಳಲ್ಲಿ ನಾನು ಫೋಕಸ್ ಕ್ಲಾಸಸ್ ಅಂತ ಇತ್ತು, ಅದನ್ನ ನಾನು ರೀನೇಮ್ ಮಾಡಿ ತ್ರಿಷಾ. ಫೋಕಸ್ ಅಂದ್ರೆ ಒಂಥರ ಒಂದು ಫ್ಯಾಷನ್ ವರ್ಡ್ ಅದು. ತ್ರಿಷಾ, ತೃಷೆ, ಬಾಯಾರಿಕೆ, ಜ್ಞಾನದ ಬಾಯಾರಿಕೆ, ಆ ಅರ್ಥದಲ್ಲಿ ಸಂಸ್ಕೃತ ಶಿಕ್ಷಣದ ಎಲ್ಲವೂ ಕೂಡ. ಹಾಗೆ ನಾನು ಅದನ್ನ ತ್ರಿಷಾ ಅಂತ ಇಟ್ಟು ಕ್ರಮೇಣ ನಾವು ಮಕ್ಕಳ ರಿಕ್ವೈರ್ಮೆಂಟ್ ಅನ್ನೇ ಮಾಡ್ತಾ ಹೋದ್ರು. ಒಂದಿಷ್ಟು ವಿದ್ಯಾರ್ಥಿಗಳು ಬಂದು PUC ಕೋಚಿಂಗ್ ಮಾಡಿ ಸರ್, ನಾವೆಲ್ಲ ಹೋಗ್ಬೇಕು, ನಮ್ಮ ಜೂನಿಯರ್ ಎಲ್ಲ PUC ಮಾಡಿದ್ರೆ. ಒಂದ್ ದಿವಸ ಮಕ್ಕಳು ಬಂದು, ಸರ್ ನಾವು ಈ MBA ಎಂಟ್ರೆನ್ಸಿಗೆ ಕ್ಯಾಟ್ ಮ್ಯಾಟ್ ಎಲ್ಲ ಇದೆ, ಆಗ ನಿಮ್ಮಲ್ಲಿ ಎಲ್ಲೂ ಕೋಚಿಂಗ್ ಇಲ್ಲ ಸರ್, ನೀವು ಮಾಡಿ ಅಂತ. ಆಗ ಸ್ಟಾರ್ಟ್ ಮಾಡಿದೆ, ಅರ್ಲಿ ಟು ಸ್ಟಾರ್ಟ್. ಅದು ಮಾಡುವಾಗ ನಾನು 2,000 ರೂಪಾಯಿಯಿಂದ ಮಾಡ್ತಾ ಇದ್ದೆ. ಈಗ ಪ್ರೈಸ್ ಜಾಸ್ತಿ ಇದೆ. ಹಾಗೆ ಅದರ ಅನುಭವ ಇಟ್ಕೊಂಡು ಮಕ್ಳು ಇರ್ಬೇಕು ಅಂತ. ಉದಾಹರಣೆಗೆ ಒಂದ್ಸತಿ ಮಕ್ಕಳು ಬಂದು, ನಮ್ಮದೇ ವಿದ್ಯಾರ್ಥಿಗಳು PUC ಡಿಗ್ರಿ ಆದವರು CA ಕೋಚಿಂಗಿಗೆ ಬ್ಯಾಂಗ್ಳೂರು, ಚೆನ್ನೈ ಹೋಗೋದು. ತುಂಬ ವಿದ್ಯಾರ್ಥಿಗಳು, ಸರ್ ನೀವು ಚೆನ್ನಾಗಿ ಮಾಡ್ತೀರಾ, ಅಷ್ಟು ದೂರ ಹೋಗೋ ಅಗತ್ಯ ಇಲ್ಲ, ಇಲ್ಲಿ ಕರೆಕ್ಟ್ ಆಗಿ ವ್ಯವಸ್ಥೆಗಳಿಲ್ಲ, ನಾವೆಲ್ಲ ಹೋಗ್ಬೇಕು, ಉಳಿಬೇಕು, ಕಷ್ಟ, ಲ್ಯಾಂಗ್ವೇಜ್ ಬರಲ್ಲ, ತುಂಬಾ ದುಡ್ಡು ಕಟ್ಟಬೇಕು, ನಾವ್ ಯಾಕೆ ಮಾಡಬಾರ್ದು ಅಂತ 2003ರಲ್ಲಿ ಪ್ರಥಮ ಪ್ರಯೋಗವಾಗಿ ಮಾಡಿದೆ. ಬಟ್ ಏನೇ ಮಾಡಿದ್ರು CA ಕೋಚಿಂಗ್. ಫಸ್ಟ್ ನೀವು CA ಕೋಚಿಂಗ್ ಮಾಡಿದ್ದು 2003ರಲ್ಲಿ. ಅಂದ್ರೆ ಹೇಗಿತ್ತು ಸರ್ 2003ರಲ್ಲಿ ಸ್ಟಾರ್ಟಿಂಗ್ ಮಾಡಿದಾಗ? ಯಾಕಂದ್ರೆ ತ್ರಿಷಾ ಅನ್ನುವಂಥದ್ದು ಬಹುತೇಕ ಎಲ್ಲರೂ ಗುರುತಿಸುವಂಥದ್ದು ಪ್ರಸ್ತುತ CA. ಈಗ CA, ಬಟ್ ಬಿಗಿನಿಂಗ್ ಅಲ್ಲಿ ನಾವು CA ಇರ್ಲಿಲ್ಲ. 1998-2003 we were not into CA. We were into 2003 ನಂತರ CA ಯಾವ ರೀತಿಯಾಗಿ ನಿಮ್ಮ ಒಂದು ಕೋಚಿಂಗ್? ಅದು ಹೇಗಾಯ್ತಂದ್ರೆ 2002ರಲ್ಲಿ ಒಬ್ಬ ಸ್ಟೂಡೆಂಟ್ ಹೀಗೆ ಹೇಳಿದಕ್ಕೆ ನಾನು ಏನೇ ಮಾಡಿದ್ರು ವಿಷಯಕ್ಕೆ ಸ್ವಲ್ಪ ಆಳವಾಗಿ ಹೋಗಿ ಮಾಡಿದ್ರೆ ರಿಸಲ್ಟ್ ಬರ್ತದೆ ಅಂತ. ನೀವು ನಂಬ್ತಿರೋ ಇಲ್ಲ, ನಾನು ಚೆನ್ನೈ ಒಂದು ಬಹಳ ಈ CA ಕೋಚಿಂಗ್ ಗೆ ಹೆಸರುವಾಸಿ ಆಗುತ್ತೆ. ಇಡೀ ಇಂಡಿಯಾದಲ್ಲಿ 3-4 ಕಡೆ ತುಂಬಾ ಸ್ಟೂಡೆಂಟ್ಸ್. ಈಗ ಅಷ್ಟು ಕ್ರೇಜ್ ಇಲ್ಲ ಅಲ್ಲಿ, ಆದ್ರೆ ಆಗ ತುಂಬಾ ಇತ್ತು. ಆಗ ನಾನು 1 ವಾರ ಚೆನ್ನೈಯಲ್ಲಿ ಸ್ಟೇ ಮಾಡಿದ್ದೆ. ಹೋಗುವಾಗಾದ್ರೆ ಒಂದು ಸಣ್ಣ ಲಗೇಜ್ ಇಟ್ಕೊಂಡು ಹೋಗಿದ್ದೆ, ನಮ್ಮ ಬ್ಯಾಗ್. ಬರ್ಬೇಕಾದ್ರೆ ಒಂದು 4-5 ಗಂಟೆ ಗೋಣಿಚೀಲ ಬ್ಯಾಗ್ ಅಲ್ಲಿ ಬುಕ್ಸ್ ಹಿಡ್ಕೊಂಡ್ ಬಂದಿದ್ದೆ. ಹೇಗ್ ಮಾಡ್ತಾರೆ, ಯಾಕೆ ಅಲ್ಲಿ ಫೇಮಸ್, ಏನೇನು ಸ್ಟೆಪ್ಸ್ ಗಳನ್ನ ತಗೊಳ್ತಾರೆ, ಏನೇನು ಓದಿಸ್ತಾರೆ, ಟೀಚರ್ಸ್ ಹೇಗಿರ್ತಾರೆ, ಏನೇನು ಮಾಡಿ ಮಕ್ಕಳಿಗೆ ಅರ್ಥ ಮಾಡಿಸ್ಕೊಳ್ತಾರೆ, ಮಕ್ಕಳು ಎಲ್ಲೆಲ್ಲಿಂದ ಬಂದಿದ್ದಾರೆ, ಅದೆಲ್ಲ ಡಿಟೇಲ್ ಆಗಿ 1 ವಾರ ಸ್ಟಡಿ ಮಾಡಿ
2003 ನಾನು ಫಸ್ಟ್ ಲಾಂಚ್ ಮಾಡಿದ ಮೊದಲ ವರ್ಷದಲ್ಲೇ Okay. ಆಲ್ ಇಂಡಿಯಾ ರ್ಯಾಂಕ್ ಬಂದಿದೆ. ಲಕ್ಷ್ಮೀ ಮೊದಲ ವರ್ಷವೇ ಫಸ್ಟ್ all ಬ್ಯಾಚ್ India rank. ಎಷ್ಟನೇ ರ್ಯಾಂಕ್ ಇತ್ತು ಅದು ನನ್ನ ಪ್ರಕಾರ 49th ರ್ಯಾಂಕ್ ಇರಬೇಕು. ಓಕೆ 49th ರ್ಯಾಂಕ್ ಆಲ್ ಇಂಡಿಯಾ ಇದರಲ್ಲಿ All India. 49ನೇ ರ್ಯಾಂಕ್ ಕೂಡ ಸಿಕ್ಕಿದೆ. 50 ರ್ಯಾಂಕ್ ಕೊಡ್ತಾರೆ. Yes. ಐ ಆಮ್ ರಿಮೆಂಬರಿಂಗ್ ಇಟ್ ಇಸ್ 49th ರ್ಯಾಂಕ್ ಇರಬೇಕು. 40th 49th ಈ ರ್ಯಾಂಕ್ ಫಸ್ಟ್ ರ್ಯಾಂಕ್. ಓಕೆ ಫಸ್ಟ್ ರ್ಯಾಂಕ್ ಪ್ರಾರಂಭ ಪ್ರಾರಂಭ ಮಾಡಿದ ಮೊದಲ ವರ್ಷದಲ್ಲೇ first rank. Okay. ಅದು ಕೆಲವರು ಹೇಳ್ತಾರಲ್ಲ ಫ್ಲೂಕ್ ಆಗಿರ್ತದೆ ಅಂತ, ಹಾಗಿಲ್ಲ, ನೆಕ್ಸ್ಟ್ ರ್ಯಾಂಕ್ ಬರ್ತದೆ. ಓಕೆ ಸೊ ಇದು ಎಲ್ಲರ ಉಡುಪಿ ಮಂಗಳೂರಲ್ಲಿ ಇಂಥದ್ದೊಂದು ಸಂಸ್ಥೆ ಇದೆ, ಬಡ ಮಾಡ್ತಾರೆ ಅಂತ ನಾವು ಹಾಗೆ ಮಾಡಿ ತುಂಬಾ ಮಾಡ್ತಾ ಬಂದ್ವಿ. ಮತ್ತೆ 2006 ಸಿಲೆಬಸ್ ಚೇಂಜ್ ಆಯ್ತು, ಅದಕ್ಕೆ ನಾವು ಮಾಡಿದ್ವಿ. ಓಕೆ ಬಹಳ ಒಳ್ಳೆ ರಿಸಲ್ಟ್ಗಳನ್ನು ಪ್ರೊಡ್ಯೂಸ್ ಮಾಡಿದ್ವಿ ಈ ಇಯರ್. ಓಕೆ ನಾನು CA ಕುರಿತಾಗಿ ಕಂಪ್ಲೀಟ್ ಆಗಿ ನೆಕ್ಸ್ಟ್ ನಾನು ಕೇಳ್ತೀನಿ. ಅದು ಅದರ ಜೊತೆ 2006ರಲ್ಲಿ ಮಂಗಳೂರಿನಲ್ಲಿ ನೀವು ಕೋಚಿಂಗ್ ಅದು ಏನಾಯ್ತಂದ್ರೆ 2006ರಲ್ಲಿ ನನಗೆ ಈ ಕಾಲೇಜ್ ಸಿಲೆಬಸ್ ಚೇಂಜ್ ಆದಾಗ ಅಲ್ಲಿ ಒಂದು ಸೈಂಟ್ ಆಗ್ನೆಸ್ ಕಾಲೇಜಲ್ಲಿ ನನಗೆ ಒಂದು ರಿಸೋರ್ಸ್ ಪರ್ಸನ್ ಕರೆದಿದ್ರು. ಓಕೆ ಅಲ್ಲಿ ಟಾಕ್ ಎಲ್ಲ ಮುಗ್ದ ಕ್ವಶನ್ ಅಂಡ್ ಆನ್ಸರ್ ಇರ್ಬೇಕಾದ್ರೆ ಒಂದು ಸ್ಟೂಡೆಂಟ್ಸ್ ಕಾಂಪ್ಲಿಮೆಂಟ್ ಚೆನ್ನಾಗಿತ್ತು ಸರ್. ಒಂದು ಸ್ಟೂಡೆಂಟ್ ಹೇಳಿದ್ ನೆನಪಿದೆ ನನಗೆ, ಓಕೆ ನೀವು ಹೇಳಿದೆಲ್ಲ ಚೆನ್ನಾಗಿದೆ ಬಟ್ ನಮ್ಗಷ್ಟು ಯೂಸ್ ಇಲ್ಲ, ಯಾಕೆ ಇಲ್ಲಿ ಕರೆಕ್ಟ್ ಕೋಚಿಂಗ್ ಇಲ್ಲ ನಮ್ಮಲ್ಲಿ ಅಂತ ಹೇಳಿದ್ರು. ನಾನು ಬಾಯಿ ತಪ್ಪಿ ಇಲ್ಲ ಬರ್ತದೆ ನಮ್ಮ ತ್ರಿಷಾ ಅಂತ ಸುಮ್ಮನೆ ಸೀರಿಯಸ್ ಇರ್ಲಿಲ್ಲ. ಬಟ್ ಮಕ್ಕಳು ಬಹಳ ಸೀರಿಯಸ್ ಇರ್ತಾರೆ, ಹಾಗಾಗಿ ಅವರೇ ಫಾಲೋ ಅಪ್ ಮಾಡ್ತಿದ್ರು. ಮತ್ತೆ ನಾನು ಹೋಗಿ ಒಂದು ವಾರದಲ್ಲಿ ಮಂಗಳೂರು ಬ್ರಾಂಚ್ ಅನ್ನು ಸೆಟಪ್ ಮಾಡಿದ್ದು. ಮಂಗಳೂರು ಬ್ರಾಂಚ್ ಸಣ್ಣ ಮಂಗಳೂರಲ್ಲಿ ಮಂಗಳೂರು ಹಾಗೆ 2010ರಲ್ಲಿ ಬೆಂಗಳೂರಿನ ಮಾಡ್ತೀರಾ? ಮಂಗಳೂರು ಹಾಗೂ ಬೆಂಗಳೂರಿನಲ್ಲಿ ಅಲ್ಲಿ ಈಗ ಬ್ಯಾಚ್ಗಳು ಯಾವ ರೀತಿಯಾಗಿ ಅಲ್ಲಿ ಒಂದು ಪ್ರಾರಂಭಿಕ ಹಂತದಲ್ಲಿ ಪ್ರಾರಂಭಿಕ ಹಂತದಲ್ಲಿ ನಾನು ಇಲ್ಲಿಂದ ಹೋಗೋದು, ಬೆಳಿಗ್ಗೆ ಬೇಗ ಹೋಗುವಂಥದ್ದು, 5:30 ಗಂಟೆಗೆ ಹೊರಡಬೇಕು, 7 ಗಂಟೆಗೆ ಕ್ಲಾಸ್ ಸ್ಟಾರ್ಟ್. ಕೋಚಿಂಗ್ ಅಲ್ಲ, ಕಾಲೇಜ್ ಆದ್ರೆ ಫುಲ್ ಡೇ ಕೋಚಿಂಗ್, ಬೆಳಿಗ್ಗೆ ಸಂಜೆ. ಸೊ ಬಹಳ ಸ್ಟ್ರಗಲಿಂಗ್ ಪೀರಿಯಡ್. ಬಟ್ ಅದು ಇವತ್ತು ತುಂಬಾ ಒಳ್ಳೆ ರಿವಾರ್ಡ್ ಅನ್ನ ಕೊಟ್ಟಿದೆ. ಅಂಡ್ ತ್ರಿಷಾದಲ್ಲಿ ಅಭಿಷೇಕ್ ವಿ ಹ್ಯಾಡ್ ಓವರ್ ದ ಇಯರ್ಸ್ ಒಂದು ಕಂಟಿನ್ಯೂಸ್ ಪ್ರಾಬ್ಲಮ್ ಫೇಸ್ ಮಾಡಿದ್ವಿ. ಇವತ್ತಿಗೂ ಏನು ಅಂದ್ರೆ ಜಾಗ ಚಿಕ್ಕದಾಗ್ತಾ ಹೋಯ್ತು, ಮಕ್ಕಳುಗಳು ಜಾಸ್ತಿ ಆಗ್ತಾವ್ರು, ಖುಷಿ ಪಡುವಂತ ಗುಡ್ ಪ್ರಾಬ್ಲಮ್ ಟು ಹ್ಯಾವ್. ಹಾಗೆ 2006ರಲ್ಲಿ ಮಾಡಿದ್ವಿ. 2010ರಲ್ಲಿ ಬ್ಯಾಂಗ್ಳೂರಲ್ಲಿ ಮಾಡಿದ್ವಿ, ಕಟ್ಟೆ ಬಳಗ ಅಂತ, NR ಕಾಲೋನಿ ಅಂತ. ಬೆಂಗಳೂರು ಹಾಗೂ ಮಂಗಳೂರಲ್ಲಿ ಯಾವ ರೀತಿಯಾಗಿ ನಡೀತಾ ಇದೆ ಕೋಚಿಂಗ್? ಮಂಗಳೂರಲ್ಲಂತೂ ವಿ ಹ್ಯಾವ್ ಗ್ರಾನ್ ವೆರಿ ಎಕ್ಸ್ಟೆನ್ಸಿವ್ಲಿ. ಯಾಕಂದ್ರೆ ಅಲ್ಲಿಂದ ಮಂಗಳೂರಲ್ಲಿ 2-3 ಕಡೆ ಸೆಂಟ್ರಲ್ ಮಾಡಿವಿ, ಮತ್ತೆ ನಾವು ನಮ್ಮದೇ ಕಾಲೇಜ್ ಇದೆ ಮಂಗಳೂರಲ್ಲಿ. ಅದೇ ರೀತಿ ಬ್ಯಾಂಗ್ಳೂರಲ್ಲಿ ಇಟ್ ಇಸ್ ಎ ಡಿಫ್ರೆಂಟ್ ಟೈಪ್. ಅಲ್ಲಿ ಚಾಮರಾಜಪೇಟೆಯಲ್ಲಿ ಕ್ಯಾಂಪಸ್ ಅಲ್ಲಿ ಮಾಡಿದ್ವಿ. ಓವರ್ ಆಲ್ ಇಟ್ ಇಸ್ ಎ ವೆರಿ ಗುಡ್ ಎಕ್ಸ್ಪೀರಿಯನ್ಸ್. ಓಕೆ, ಈಗ ನಾನು ಪರ್ಟಿಕ್ಯುಲರ್ ಆಗಿ CA ನಾನು ಕೇಳ್ತೇನೆ. ಆ CA ಅಂತ ಬಂದಾಗ ನಿಮ್ಮ ತ್ರಿಷಾ ಸಮೂಹ ಸಂಸ್ಥೆಗಳಲ್ಲಿ ಯಾವ ರೀತಿಯಾಗಿ ವಿದ್ಯಾರ್ಥಿಗಳಿಗೆ ಕೋಚಿಂಗ್ ನೀಡಲಾಗುತ್ತೆ? ಈ ಯಾಕೆ ತ್ರಿಷಾ ನನ್ನ ಸಂಸ್ಥೆ ಓವರ್ ದ ಇಯರ್ 2003ರಿಂದ 2026 ಅಂದ್ರೆ ಈಗ ಹೆಚ್ಚು ಕಮ್ಮಿ 23 ವರ್ಷ ನಾವು ಇದೇ ಫೀಲ್ಡ್ ಅಲ್ಲಿ ಇದ್ದೀವಿ. ಓಕೆ, ಯಾಕೆ ಒಳ್ಳೆ ರಿಸಲ್ಟ್ ಅನ್ನ ಇಯರ್ ಆನ್ ಇಯರ್ ಅಂದ್ರೆ ಇಷ್ಟು ವರ್ಷದಲ್ಲಿ ಕೆಲವೊಮ್ಮೆ ಬಹಳ ಕಡಿಮೆ ರಿಸಲ್ಟ್ ನ್ಯಾಷನಲ್ ಲೆವೆಲ್ ಬಂದಿದೆ. ಓಕೆ, ಉದಾಹರಣೆಗೆ 2017ರಲ್ಲಿ ನನ್ನ ನೆನಪಿರೋ ಪ್ರಕಾರ 14% ರಿಸಲ್ಟ್. ಓಕೆ, ಯೂಶಲಿ 25-30 ಎಲ್ಲ ಇರ್ತಿತ್ತು, ಬಹಳ ಕಡಿಮೆ. ಓಕೆ, ಆಗ 50% ಕೋಚಿಂಗ್ ಇನ್ಸ್ಟಿಟ್ಯೂಟ್ಗಳು ಆ ವರ್ಷ ಶಟ್ ಡೌನ್ ಆಯ್ತು. ಓಕೆ, ಆಲ್ ಇಂಡಿಯಾದಲ್ಲಿ. ಓಕೆ, ಆದ್ರೂ ನಾವು ಬಿಡ್ಲಿಲ್ಲ. ಕಡಿಮೆ ಮಕ್ಕಳು ಬಂದ್ರು ಲಾಭನೋ ನಷ್ಟನೋ ನೋಡಿ ನಾವು ಮೆಜರ್ ಮಾಡ್ತೀವಿ. ಮಕ್ಕಳ ಒಬ್ಬ ವಿದ್ಯಾರ್ಥಿ ಬಂದಿದೆ ಅಂದ್ರೆ ಅವನ ಭವಿಷ್ಯ. ಎಷ್ಟೊಂದು ಕಡೆ ಏನ್ ಮಾಡ್ಬಿಡ್ತಾರೆ, ರಿಕ್ವೈರ್ಡ್ ಬ್ಯಾಚ್ ಸೈಜ್ ಇಲ್ಲ ಅಂತ ಕ್ಯಾನ್ಸಲ್ ಮಾಡ್ತಾರೆ. ನಾವು ಅದು ಮಾಡದೇ ಇರೋದನ್ನ ನಮ್ಮ ಸಮಾಜ ನೋಡ್ತದೆ. ಯಾರು ಕಣ್ಣು ಮುಚ್ಚಿದ್ರು ಸಮಾಜ ಕಣ್ಣು ತೆರೆದು ನೋಡ್ತಾ ಇರ್ತೀವಿ. ಯಾಕಂದ್ರೆ ಪ್ರತಿಯೊಂದು ಮೂವ್ಮೆಂಟ್ ಕೂಡ ಬಹಳ ಡೀಪ್ ಆಗಿ ಬಲವಾಗಿ ನಂಬಿದ್ದೇನೆ. ನಾವು ಮಾಡಿದ್ದನ್ನ 2 ಜನ ನೋಡ್ತಾರೆ, ಒಂದು ಭಗವಂತ, ಇನ್ನೊಂದು ಸಮಾಜ. ಸ್ವಲ್ಪ ಲೇಟ್ ಆಗಿ ನೋಡೇ ನೋಡ್ತಾರೆ. ಹಾಗಾಗಿ ಅಂಥದ್ದೆಲ್ಲ ನಾವು ಮಾಡಿದ್ವಿ. ಮತ್ತೆ ನಮ್ಮಲ್ಲಿ ಬರುವ ಫ್ಯಾಕಲ್ಟಿಗಳು, ನಾನು ಬಿಗಿನಿಂಗ್ ಅಲ್ಲಿ CA ಸ್ಟಾರ್ಟ್ ಮಾಡುವಾಗ 80% ಸಬ್ಜೆಕ್ಟ್ ನಾನು ಒಬ್ಬನೇ ಹ್ಯಾಂಡಲ್ ಮಾಡ್ತೀನಿ. 80-90% ಮೆಜಾರಿಟಿ ಯಾವುದೋ ಒಬ್ಬನೇ ಮಾಡಿದ್ದೆ. ಕ್ರಮೇಣ ನಮ್ಮಲ್ಲಿ ದೊಡ್ಡ ಟೀಮ್, ನಮ್ಮ ಮಕ್ಕಳ ಸಂಖ್ಯೆ ಬೆಳೀತು, ಬ್ಯಾಚ್ಗಳು ಬೆಳೀತು. ನಾವು ಸುಮಾರು B2B ಮಾಡ್ತಿದ್ವಿ. ನಾವು ಅಲೋಶಿಯಸ್ ಕಾಲೇಜ್, ಶಾರದಾ ಕಾಲೇಜ್ ಮಂಗಳೂರು, ನೀವು ಮತ್ತೆ ಅಲ್ಲಿ ಬೇರೆ ಬೇರೆ ಕಾಲೇಜ್ಗಳು, ಅವರಿಗೆ ನಾವು ಕೋಚಿಂಗ್, ಯಾಕಂದ್ರೆ ನಮ್ಮ ಹತ್ರ ಕಾಲೇಜ್ ಇರ್ಲಿಲ್ಲ 2010-11 ಆಗ ಅವರ ಕಾಲೇಜಿಗೆ ಹೋಗಿ ನಾವು ಕೋಚಿಂಗ್ ಮಕ್ಕಳಿಗೆ ಅವರ ಟೈಮಿಗೆ ಸೆಟ್ ಮಾಡಿ ಕೊಡ್ತೀವಿ. ಹೀಗೆ ನಾವು
ಕಂಟಿನ್ಯೂಸ್ ಆಗಿ ಮಾಡೋದು ಔಟ್ ಸ್ಟೇಷನ್ ಫ್ಯಾಕಲ್ಟಿಗಳನ್ನ. ಬ್ಯಾಂಗ್ಳೂರ್, ಬಾಂಬೆ, ಪುಣೆ, ಚೆನ್ನೈ, ಇನ್ಕ್ಲೂಡಿಂಗ್ ನೀವು ರಾಜಸ್ಥಾನ್, ಅಲ್ಲಿಂದೆಲ್ಲ ಫ್ಯಾಕಲ್ಟಿ ಇಲ್ಲಿ ಬರ್ತಾರೆ, ಈಗಲೂ ಬಂದು ಮಾಡಿ ಹೋಗ್ತಾರೆ. ಅಂದ್ರೆ ನಮ್ಗೆ ಸ್ಪೆಷಲೈಸ್ಡ್ ಟ್ರೈನರ್, ಆವರೇಜ್ ಟ್ರೈನರ್ ಇಲ್ಲ, ನಾಲೆಜ್ ಇರುವಂತವ್ರು. ಯಾಕಂದ್ರೆ CA ಮಾಡಿ ಸ್ವಲ್ಪ ಡೆಪ್ತ್ ಬೇಕು. ತುಂಬಾ ಕಡೆ ಏನಾಗ್ಬಿಡುತ್ತೆ ಅಭಿಷೇಕ್, ಅವರ ಕಾಲೇಜಲ್ಲಿ ಇರೋರೇ ಅವರೇ ಮಾಡಿ ಮಾಡ್ತಾರೆ. ನಾವು ಕಾಂಪ್ರಮೈಸ್ ಇಲ್ಲ. ಇಷ್ಟು ಗಂಟೆ ಮೇನ್ ಆಗಿ ವಿದ್ಯಾರ್ಥಿಗಳಿಗೆ ಅವರ ಭವಿಷ್ಯವನ್ನು ರೂಪಿಸುವಂತ ಕೆಲಸ ಒಂದು. ಮತ್ತೆ ಸ್ಟಡಿ ಮೆಟೀರಿಯಲ್ಸ್ ಅದೇ ನಾನು ಕೇಳ್ಬೇಕಂತಿದ್ದೆ. ಈಗ CA ಮಾಡ್ಬೇಕಾದ್ರೆ ಒಂದು ಕೋಚಿಂಗ್ ಬೇಕಾಗತ್ತೆ, ಎಲ್ಲ ಹೇಳ್ಕೊಡ್ಬೇಕು, ಅದು ಒಂದು ಭಾಗ. ಅದಕ್ಕೆ ಅವ್ರಿಗೆ ಮೆಟೀರಿಯಲ್ಸ್ ಗಳು ಕೂಡ ಅಷ್ಟೇ ಆಗುತ್ತೆ. ಇನ್ನೊಂದು ತ್ರಿಷಾ ಸಂಸ್ಥೆಯಿಂದ ವಿದ್ಯಾರ್ಥಿಗಳಿಗೆ ಅದರ ಪರ್ಟಿಕ್ಯುಲರ್ಲಿ CA ವಿದ್ಯಾರ್ಥಿಗಳಿಗೆ ಯಾವ ರೀತಿಯಾದ ಒಂದು ಸ್ಟಡಿ ಮೆಟೀರಿಯಲ್ಸ್ ಉದಾಹರಣೆಗೆ ಪ್ರತಿ ಹಂತ 3 ಹಂತ ಇದೆ, ಫೌಂಡೇಶನ್, ಇಂಟರ್ಮೈಂಡ್. ಪ್ರತಿ ಹಂತಕ್ಕೆ ನಮ್ಮದೇ ಆದ ಸ್ಟಡಿ ಮೆಟೀರಿಯಲ್, ವೆರಿ ಡೆಪ್ತ್ ರಿಸರ್ಚ್ ಮಾಡಿರುವಂತ ಸ್ಟಡಿ ಮೆಟೀರಿಯಲ್. ಇಂಟ್ರೆಸ್ಟಿಂಗ್ಲಿ CA ಫೌಂಡೇಶನ್ ಏನಿದೆ ಆ ಮೆಟೀರಿಯಲ್ಸ್ ಮೊದಲು ನಾವು ಪಿಯರ್ಸನ್ ಗ್ರೂಪ್ ಆಲ್ ಇಂಡಿಯಾ ಲೆವೆಲ್ ಅಲ್ಲಿ ಸೇಲ್ ಆಗ್ತಿತ್ತು. ನಿಮ್ಮ ಒಂದು ಸಂಸ್ಥೆಯ ಬುಕ್ಗಳು, ಫ್ಯಾಕಲ್ಟಿಗಳು ಬರೆದ ಬುಕ್ಗಳು ನ್ಯಾಷನಲ್ ಲೆವೆಲ್ ಸೇಲ್ ಆಗ್ತದೆ. ಅಂತದೊಂದು ಕ್ರೆಡಿಬಿಲಿಟಿ ನಮ್ಮ ಸಂಸ್ಥೆಗೆ. ಹಾಗೆ ಇದು ಒಂದು. ಮತ್ತೆ ಬಹಳ ಎಕ್ಸ್ಟ್ರೀಮ್ ಗುಡ್ ಸರ್ವಿಸ್ ಕೊಡ್ತೀವಿ. ಅಂದ್ರೆ ನಾನು ಹೇಳ್ತಿರೋದು, ನಾನು ಫೌಂಡರ್ ಅಂತ ಅಲ್ಲ. ಉದಾಹರಣೆಗೆ ಒಬ್ಬ ವಿದ್ಯಾರ್ಥಿ ಬಂದ್ರೆ ನಾವು ಅವನ ಹತ್ರ ಅರ್ಧ ಮುಕ್ಕಾಲು ಗಂಟೆ ಗೈಡ್ ಮಾಡ್ತೀವಿ. ಎಷ್ಟೋ ಜನ ಸುಮ್ಮನೆ ಅಡ್ಮಿಷನ್ ಮಾಡಿಸ್ತಾರೆ, ದುಡ್ಡು ಕೊಡ್ತೀರ, ನಿಂಗೆ ಅರ್ಥ ಆಗ್ಬೇಕು ಅದೇನು, ಯಾಕೆ ಬಂದಿದ್ಯಾ, ಎಷ್ಟು ಆಳ ಇದೆ, ಪರ್ಪಸ್ ಏನು ಅನ್ನೋದು ಅವರಿಗೆ ಮುಖ್ಯ ಗೊತ್ತಾಗುತ್ತೆ. ಕೌನ್ಸಿಲಿಂಗ್. ಇನ್ನು ಮಕ್ಕಳಿಗೆ ನಾವು ಅದ್ರಲ್ಲಿ ರಿಜಿಸ್ಟ್ರೇಷನ್ ಮಾಡಬೇಕು ಅಂತಿದೆ, ಗೌರ್ಮೆಂಟ್ ದುಡ್ಡು ಕಡೆ, ಅದೆಲ್ಲ ಮಕ್ಕಳೇ ಮಾಡ್ಬೇಕು, ನಾವು ಮಾಡಿ ಕೊಡ್ತೀವಿ. ನಂತರ ವಾರ 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 ಟೆಸ್ಟ್. ಅದು ಮಕ್ಕಳಿಗೆ ಪ್ರತಿ ವೀಕ್ ಕೂಡ ಮಕ್ಕಳಿಗೆ ಇದ್ದೀರಾ, ಅದು ಯಾಕೆ ಆ ವೀಕಲ್ಲಿ ಏನು ಕಲ್ಸ್ಕೊಟ್ಟಿರ್ತಾರೋ ಅದು ಮಾಡ್ತೀವಿ. ಅದು ಯಾಕೆ, ಅದು ಸೈನ್ಸ್ ಅಲ್ಲೆಲ್ಲ ಮಾಡ್ತಾರೆ, ಕಾಮರ್ಸ್ ಅಷ್ಟು ಡೆಪ್ತ್ ಆಗಿ ಮಾಡೋರು ಕಡಿಮೆ. ಯಾಕೆ ಅದು ಇಂಪಾರ್ಟೆಂಟ್ ಆಗತ್ತಂದ್ರೆ, ನೀವು ಹೇಳಿದಾಗ CA ಅಂದ್ರೆ ಹೆದರಿಕೆ ಮಕ್ಕಳಿಗೆ, ಆಗತ್ತಾ ಇಲ್ವಾ ಅಂತ. ಆ ಹೆದರಿಕೆ ಹೇಗೆ ಹೋಗೋದು? ನಾನು ಅದೇ ಕೇಳಬೇಕು ಅನ್ಕೊಂಡಿದ್ದೆ. ಈಗ ಎಷ್ಟೋ ಜನ ನಾವು CA ಮಾಡ್ತೀವಿ ಅಂತ ಹೋಗ್ತಾರೆ. ಈಗ ಒಂದು 50 ಜನ 100 ಜನ ಹೋದ್ರೆ ಒಬ್ರು ಇಬ್ರು ಪಾಸ್ ಆಗೋದು ಕೂಡ ಕಷ್ಟ ಅನ್ನುವಂಥದ್ದು ಅಲ್ಲಿ ಹೋಗಿ ಬಂದೆ ತಲೆಯಲ್ಲಿ. ಎಷ್ಟೋ ಜನರಿಗೆ ಈಗ ಹೋಗಿ ಬಂದವರು ಬೇರೆಯವ್ರಿಗೆ ಅವರ ತಲೆಗೆ ತುಂಬಾ ಕೆಲಸವನ್ನ ಮಾಡ್ತಾರೆ. ಅಂದ್ರೆ ಯಾಕೆ ಒಂದು ಭಯವನ್ನ, ಯಾಕಂದ್ರೆ ಬಂದಾಗ, ಯಾಕಂದ್ರೆ CA ಮಾಡ್ಬೇಕಾದ್ರೆ ಒಂದು ಮನಸ್ಥಿತಿ ಕೂಡ ಅಷ್ಟೇ ಗಟ್ಟಿ ಇರಬೇಕು, ಮಾನಸಿಕ ಧೈರ್ಯವೂ ಕೂಡ ಇರಲೇಬೇಕು, ಅಷ್ಟೇ ಎಫರ್ಟ್ ಕೂಡ ಬೇಕಾಗುತ್ತೆ. ಅದೇ ನಿಮ್ಮ ಒಂದು ಸಂಸ್ಥೆಯಿಂದ CAಗೆ ಬರುವಂತ ವಿದ್ಯಾರ್ಥಿಗಳಿಗೆ ಯಾವ ರೀತಿಗೆ ಮಾನಸಿಕ ಆಗಿರ್ಬೋದು, ಅವರಿಗೆ ಒಂದು ಧೈರ್ಯ ತುಂಬೋ ಕೆಲಸ ನೋಡಿ. ಅದಕ್ಕೆ ಒಂದು ನಾವು 2 ಗಂಟೆ ಓರಿಯೆಂಟೇಶನ್ ಮಾಡ್ತೀವಿ. 2003ರಿಂದ 2026 ತನಕ ಎಲ್ಲಾ ಕಡೆ ನಾನೇ ಓರಿಯೆಂಟೇಶನ್ ಮಾಡ್ತೀನಿ. ನೀವೇ ಖುದ್ದಾಗಿ ನೀವೇ, ಅದು ಬಹಳ ಮುಖ್ಯ. ಒಂದು 2 ಕಡೆ 3 ಕಡೆ ಮಿಸ್ ಆಗಿರ್ಬೋದು ಹೆಲ್ತ್ ರೀಸನ್ ಇಂದ. ಅದು ಎಷ್ಟು ಬ್ಯಾಚಿಗೆ, ಹೆಚ್ಚು ಕಮ್ಮಿ 100, 120, 130 ಬ್ಯಾಚಿಗೆ ಹೇಳ್ತೀವಿ. ಬಟ್ ಅದರ್ವೈಸ್ ನಾನೇ ಹೋಗಿ ಮಾಡಬೇಕು, ನನ್ನೊಂದು ಎಕ್ಸೈಟ್ಮೆಂಟ್. ಅಲ್ಲಿ ಡಿಟೇಲ್ ಆಗಿ ಮಕ್ಕಳಿಗೆ 2 ಗಂಟೆಗಳ ಕಾಲ ಎಷ್ಟು ಆಳ ಇದೆ, ಎಷ್ಟು ಅವಕಾಶಗಳಿದೆ, ಯಾಕೆ ಸೀನಿಯರ್ಗಳು ಫೇಲ್ ಆಗ್ತಾರೆ, ನಿಮ್ಮ ಡೇ 1 ಇಂದ ಹೇಗೆ ಮಾಡಬೇಕು ಅನ್ನೋದನ್ನ ಅವರಿಗೆ ಮನದಟ್ಟಿಸ್ತದೆ. ಮತ್ತೆ ಅವಕಾಶಗಳು ತುಂಬಾ ಇದೆ. ಮತ್ತೆ ಹೆದರಿಕೆ ಬರೋ ಕಾರಣ ಏನು ಅಂದ್ರೆ ಅರ್ಧಂಬರ್ಧ ನಾಲೆಜ್ ಕರೆಕ್ಟ್ ಗೊತ್ತಿರೋದು. ಇನ್ಫಾರ್ಮೇಶನ್ ಕೊರತೆ ಅಂತ ಹೇಳ್ತೀವಿ, ಮಾಹಿತಿಯ ಕೊರತೆ. ಈ ಮಾಹಿತಿ ಕೊರತೆ ಅನ್ನುವಂಥದ್ದು ಬಹಳ ನೋಡಿ. ಅಭಿಷೇಕ್, ಇಂಜಿನಿಯರಿಂಗ್ ಆದ್ರೆ ಒಂದು ಕಾಲೇಜ್ ಇದೆ, ಮೆಡಿಸಿನ್ ಕಾಲೇಜ್ ಇದೆ. CA ಏನಂದ್ರೆ ಗೌರ್ಮೆಂಟ್ ನಿಮ್ಗೆ ಬುಕ್ಸ್ ಕೊಡುತ್ತೆ, ICA ಅಂತ ಹೇಳ್ತೀವಿ, ಇನ್ಸ್ಟಿಟ್ಯೂಟ್ ಆಫ್ ಚಾರ್ಟರ್ಡ್ ಅಕೌಂಟೆಂಟ್ಸ್. ಆ ಬಾಡಿ ಬುಕ್ಸ್ ಕೊಡುತ್ತೆ, ಕೋಚಿಂಗ್ ಹೊರಗಡೆ ತಗೊಳ್ಬೇಕು. ಆ ರೀತಿ ಅಟ್ಮಾಸ್ಫಿಯರ್ ಇರಲ್ಲ ಅವ್ರಿಗೆ. ಮತ್ತೆ ನೀವು ಹೇಳಿದ್ರಲ್ಲ 100 ಜನರಲ್ಲಿ 2-3 ಅದು ಲಾಂಗ್ ವ್ಯಾಕಿತ್ ಆಗಿದೆ. ಈಗ ಹಾಗಿಲ್ಲ, ಈಗ ಸ್ವಲ್ಪ ಜಾಸ್ತಿ ಇದೆ. ನಮ್ಮ ರಿಸಲ್ಟ್ CA, ನಾನು ಅದೇ ಕೇಳ್ಬೇಕು, ಎಲ್ಲರಿಗೂ ಒಂದು ಸಂಸ್ಥೆಯನ್ನು ಗುರುತಿಸ್ತಾರಂದ್ರೆ ಆ ಸಂಸ್ಥೆ ಏನೋ ಒಂದು ಮಾಡಿರ್ಬೇಕು. ಆ ಶಿಕ್ಷಣ ಕ್ಷೇತ್ರದಲ್ಲಿ ಏನೋ ಒಂದು ಮಾಡಿದ್ರೆ ಮಾತ್ರ ಆ ಸಂಸ್ಥೆ ಎಲ್ಲರ ಬಾಯಲ್ಲೂ ಕೂಡ ಹೌದು ತ್ರಿಷಾ ಸಂಸ್ಥೆ, ತ್ರಿಷಾ ಅನ್ನೋದೇ ಹೆಸರು ಬರ್ತಾಗೆ. ನಿಮ್ಮ ಒಂದು ಸಂಸ್ಥೆ ಹೆಸರು ಹೆಚ್ಚಾಗಿ ಬರುವಂತದ್ದು CAಗೆ ತ್ರಿಷಾ ಸಂಸ್ಥೆ ಅನ್ನುವಂಥ ಹೆಸರು ಚಾಲ್ತಿಯಲ್ಲಿ ಇರುವಂತದ್ದು. ಅದೇ ಯಾಕಾದ ಹೆಸರು ಬರ್ತದೆ, ಇಲ್ಲಿನ ಒಂದು ಫಲಿತಾಂಶ ಬಹಳ ಮುಖ್ಯ. ಅಂದ್ರೆ ನಿಮ್ಮ ಒಂದು ಸಂಸ್ಥೆ CAಗೆ ಸಂಬಂಧಿಸಿದಂತೆ ಯಾವ ರೀತಿಯಾದ ಒಂದು ಫಲಿತಾಂಶಗಳು ನೋಡಿ. ಈಗ ಲೆವೆಲ್ 1 ಫೌಂಡೇಶನ್ ಅಲ್ಲಿ ಒಂದು ನ್ಯಾಷನಲ್ ಲೆವೆಲ್ 15-20% ಇದ್ರೆ, ನಮ್ಮಲ್ಲಿ
42% 60-65% ತನಕ ಮಾಡಿದೆ. ಓಕೆ, ಯೂಶಲಿ ಡಬಲ್ ದಿ ನ್ಯಾಷನಲ್. ಓಕೆ. ಇಂಟರ್ಮೀಡಿಯೇಟ್ ಅಲ್ಲಿ ನಮ್ಮಲ್ಲಿ ಒಂದು ಸಿಮಿಲರ್ ಪರ್ಸೆಂಟೇಜ್ ಇದು ನ್ಯಾಷನಲ್ ಲೆವೆಲ್ ಕಂಪೇರ್ ಮಾಡಿದ್ರೆ ಮಚ್ ಹೈಯರ್. ಓಕೆ. ಹಾಗೆ ಹಂತ ಹಂತಗಳಲ್ಲಿ ನಮ್ಗೆ ತುಂಬಾ ಒಳ್ಳೆ ರಿಸಲ್ಟ್ ಅನ್ನು ಪಡ್ಕೊಳ್ತೀವಿ. ಓಕೆ. ಅದರಲ್ಲಿ ಏನಾಗ್ತದೆ ಮಕ್ಕಳಿಗೆ ಅಂದ್ರೆ ಒಮ್ಮೆಗೆ ಎಲ್ಲರೂ ಆಗದೆ ಇರ್ಬೋದು, ಬಟ್ ಅವ್ರನ್ನ ಬಿಡದೆ ಮತ್ತೆ ಬರೀ ಮಾಕ್ ಎಕ್ಸಾಮ್ ಪ್ರಿಪರೇಟರಿ ಬರೀ ಅವ್ರಿಗೆ ಮೋಟಿವೇಶನ್ ಕೂಡ ಇಂಪಾರ್ಟೆಂಟ್, ಬಹಳ ಮುಖ್ಯ. ನಾಲೆಜ್, ಮೋಟಿವೇಶನ್ ಅಂಡ್ ಸ್ಟೂಡೆಂಟ್ ಪ್ರಾಕ್ಟೀಸ್, ಮೂರರ ಸಮ್ಮಿಲನ ಒಬ್ಬ ಒಳ್ಳೆ ಸಿಹಿ ಆಗುತ್ತೆ. ಹೌದಂದ್ರೆ ಪ್ರತಿ ವರ್ಷ ಈಗ ಎಲ್ಲರೂ ಕೂಡ ಕ್ಯೂರಿಯಾಸಿಟಿ ಇದ್ದಿರುತ್ತೆ, ಇಲ್ಲಿ ಮುಂದೆ ಬರುವಂತಹ ಪೇರೆಂಟ್ಸ್ ಅವರ ಮಕ್ಕಳನ್ನ ಅಡ್ಮಿಷನ್ ಮಾಡ್ತಾರೋ, ಹೌದು ತ್ರಿಷಾ ಕಾಲೇಜಿನ ಫಲಿತಾಂಶ ಹೇಗಿದೆ, ಹಾಗೆ ವರ್ಷಕ್ಕೆ ಎಷ್ಟು ಜನ ಸಿ ಎಕ್ಸಾಮ್ನ ಪಾಸ್ ಮಾಡ್ತಾರೋ ಒಂದು ಕ್ಯೂರಿಯಾಸಿಟಿ ಇರುತ್ತೆ. ಅಂದಿಸ್ತದೆ ಒಂದು ವರ್ಷಕ್ಕೆ ನಿಮ್ಮ ಒಂದು ಸಂಸ್ಥೆಯಿಂದ ಈಗ ವರ್ಷಕ್ಕೆ 2 ಬಾರಿ 3 ಬಾರಿ ಎಕ್ಸಾಮ್ಗಳು ಕೂಡ 3 ಬಾರಿ ಕಂಡಕ್ಟ್ ಆಗುತ್ತೆ. ಅಂದ್ರೆ ಎಷ್ಟು ವಿದ್ಯಾರ್ಥಿಗಳು ಒಂದು ವರ್ಷಕ್ಕೆ ಇಂದ ಪಾಸ್ ಔಟ್ ಆಗ್ತಾರೆ? CA ಫೌಂಡೇಶನ್ ಅಲ್ಲಿ ವರ್ಷದ ಟೋಟಲ್ 2 ಬಾರಿ 3 ಬಾರಿ ಸೇರಿಸಿ ವರ್ಷದ ಟೋಟಲ್ ಅಲ್ಲಿ ನಮ್ಮ ಪ್ರಕಾರ ಒಂದು 250 - 300 ವಿದ್ಯಾರ್ಥಿಗಳು ಫೌಂಡೇಶನ್ ಅಲ್ಲಿ ಪಾಸ್ ಆಗ್ತಾರೆ. ಫೌಂಡೇಶನ್ ಲೆವೆಲ್ 1. ಇನ್ನು ಅಂದ್ರೆ ಓವರ್ ಆಲ್ ಸಂಖ್ಯೆ ಅದಕ್ಕಿಂತ ಜಾಸ್ತಿ ಬರೀತಾರೆ, ಒಂದು ಅಷ್ಟು ಜನ ಪಾಸ್ ಆಗ್ತಾರೆ. ಇಂಟರ್ಮೀಡಿಯೇಟ್ ಬಂದಾಗ ಒಂದು ವರ್ಷದಲ್ಲಿ ಆ 3 ಅಟೆಂಪ್ಟ್ ಸೇರಿ 110-120 ಜನ 30 ತನಕ ಪಾಸ್ ಆಗ್ತಾರೆ. CA ಫೈನಲ್ ಈ ವರ್ಷ ಅಲೋನ್ ನಮ್ದು ಒಂದು ಪ್ರಕಾರ 110 ಜನ ಪಾಸ್ ಆಗಿದ್ದಾರೆ. CA ಫೈನಲ್ ಮೊನ್ನೆ ಬಿಗ್ ನಂಬರ್. ಒಳ್ಳೆ ಒಂದು ಕೋಚಿಂಗ್ ಆಲ್ ಓವರ್ ಇಂಡಿಯಾಗೆ ಒಂದು 110-120 ಮಕ್ಕಳು ಬರೋದು ದೊಡ್ಡ ಸಾಧನೆ. ಅದು ಪ್ರಿಡಾಮಿನೆಂಟ್ಲಿ ಮಕ್ಕಳಿಂದನೇ ಆಗುತ್ತೆ. ಯಾಕಂದ್ರೆ ನೋಡಿ, ಫೌಂಡೇಶನ್ ಅಲ್ಲಿ ತುಂಬಾ ಟೀಚರ್ ಮತ್ತೆ ಸ್ಟೂಡೆಂಟ್ ಎಫರ್ಟ್ಸ್. ಇಂಟರ್ಮೀಡಿಯೇಟ್ ಬಂದಾಗ 50-50, ಫೈನಲ್ ಬಂದಾಗ ಸ್ಟೂಡೆಂಟ್ ಎಫರ್ಟ್ ಜಾಸ್ತಿ. ಸರ್, ಒಂದು ಕನ್ಫ್ಯೂಷನ್ ಇರುವಂತ ಕೆಲವರಿಗೆ ಆ ಲೆವೆಲ್ 1 ನಲ್ಲಿ ಪಾಸ್ ಆಗಿರ್ತಾರೆ, ಅವರು ಈಗ ಎರಡನೇ ಅವರು ಲೆವೆಲ್ 2ಗೆ ಅವ್ರಿಗೆ ಆಗಿರಲ್ಲ, ಬಟ್ ಅವರು ನೆಕ್ಸ್ಟ್ ಅವರು ಅಟೆಂಪ್ಟ್ ತಗೊಳ್ಳುವಾಗ ಲೆವೆಲ್ 1 ಇಂದಲೇ ತಗೊಳ್ಬೇಕು. ಲೆವೆಲ್ 2 ಬರ್ತದೆ. ಲೆವೆಲ್ 1 ಪಾಸ್ ಅಂದ್ರೆ ಲೆವೆಲ್ 2 ಬರ್ತದೆ ಅಂದ್ರೆ ಇಂಟರ್ಮೀಡಿಯೇಟ್. ಆಮೇಲೆ ನೆಕ್ಸ್ಟ್ ಫೈನಲ್. ಅದರಲ್ಲಿ ಒಂದು ಇಂಟ್ರೆಸ್ಟಿಂಗ್ ಏನಂದ್ರೆ ಇಂಟರ್ಮೀಡಿಯೇಟ್ ಪಾಸ್ ಆದ್ರೆ ಬೇರೆ ಕೋರ್ಸ್ಗಳಾಗಲ್ಲ. ಫೌಂಡೇಶನ್ ಪಾಸ್ ಮಾಡಿದ್ರು, ಇಂಟರ್ಮೀಡಿಯೇಟ್ ಪಾಸ್ ಆದ್ರೆ ಸಾಕು, 50% ಬಂದ್ರೆ ಸಾಕು, 90% ಅಲ್ಲ. ಪಾಸ್ ಆದ್ರೆ ಅವನೊಬ್ಬ ಚಾರ್ಟರ್ಡ್ ಅಕೌಂಟೆಂಟಿನ ಕೆಳಗೆ ಮೊದಲು 3 ವರ್ಷ ಇತ್ತು ನಾವು ಕಲಿಯುವಾಗ, ಈಗ 2 ವರ್ಷ ಪ್ರಾಕ್ಟೀಸ್ ಮಾಡ್ಬೇಕು. ಅಂದ್ರೆ 2 ವರ್ಷ ಇಂಟರ್ನ್ಶಿಪ್ ಮಾಡ್ಬೇಕು. ಏನ್ ಇಂಟರ್ನ್ಶಿಪ್ ಅಂದ್ರೆ ಒಬ್ಬ ಚಾರ್ಟರ್ಡ್ ಅಕೌಂಟೆಂಟ್ ಪ್ರಾಕ್ಟೀಸಿಂಗ್ ಚಾರ್ಟರ್ಡ್ ಅಕೌಂಟೆಂಟಿನ ಕೆಳಗೆ 2 ವರ್ಷ ಕೆಲಸ ಮಾಡ್ಬೇಕು. ಇದು ಒಬ್ಬ CA ಮಾರ್ಪಡಿಸುತ್ತೆ. ಕಷ್ಟಗಳು ಗೊತ್ತಾಗತ್ತೆ, ಮಾತನಾಡೋ ಸ್ಕಿಲ್ ಗೊತ್ತಾಗತ್ತೆ, ಬಾಸ್ ಐಡಿಯಾಗಳು ಗೊತ್ತಾಗತ್ತೆ. ಯಾಕಂದ್ರೆ ನಾಳೆ CA ಆದ್ರೆ ನೀವು ಅದು ಮಾಡ್ಬೇಕು. ಅಂತದ್ದೊಂದು 2 ವರ್ಷದ ಪ್ರಾಕ್ಟಿಕಲ್ ಟ್ರೈನಿಂಗ್ ಇದೆ, ಅದು ತುಂಬಾ ಹೆಲ್ಪ್ ಆಗುತ್ತೆ. ಕೊನೆಗೆ ಅವನು ಫೈನಲ್ ಬರೀತಾನೆ. ಪಕ್ಕನೆ ಒಂದು ಇಂಟರ್ಮೀಡಿಯೇಟ್ ಅಲ್ಲಿ ಆಗಲಿಲ್ಲ ಮತ್ತೆ ಬರೀಬೋದು. ಎಷ್ಟು ಅಟೆಂಪ್ಟ್ ಇದೆ, ಅನ್ಲಿಮಿಟೆಡ್ ಅಟೆಂಪ್ಟ್ಸ್ ಇದೆ. ಈ ಬಾರಿ 2025-26ನೇ ಸಾಲಿನಲ್ಲಿ ಈ ಬಾರಿಯ ಒಂದು ಫಲಿತಾಂಶ ಕೇಳಲಾಗಿದೆ. ಅದೇ ಮೊದಲು ತ್ರಿಷಾ ಶಿಕ್ಷಣ ಸಂಸ್ಥೆಗಳಲ್ಲಿ CA ಒಂದು ಫಲಿತಾಂಶ ಯಾವ ರೀತಿ ಇದೆ? ಒಂದು ನಾನು ಹೇಳಿದಾಗೆ ಒಂದು 44-45 ಫೌಂಡೇಶನ್ ಸಿಮಿಲರ್ ಇಂಟರ್ಮೀಡಿಯೇಟ್ ಪರ್ಸೆಂಟೇಜ್ ಹೇಳೋದು. ನಂಬರ್ ಆಫ್ ಚಾರ್ಟರ್ಡ್ ಅಕೌಂಟೆಂಟ್ ನಮ್ಮ ಸಂಸ್ಥೆಯಿಂದ ಹೋದದ್ದು ಈ ವರ್ಷ ಅಲೋನ್ 110 ಚಿಲ್ಲರೆ CAಗಳು ಚಾರ್ಟರ್ಡ್ ಅಕೌಂಟೆಂಟ್ ಅಲ್ಲಿ ಹಾಕಿದ್ದಾರೆ. 110 ಜನ CA ಈ ವರ್ಷ. ಹೌದು. ಸೊ ಪ್ರತಿ ವರ್ಷ ನಮ್ಮಲ್ಲಿ ವಿದ್ಯಾರ್ಥಿಗಳು ಯಾರು ಬರ್ತಾರೆ ಅವರು ಡಿಗ್ರಿಯಲ್ಲಿ ಮುಗಿಯುವಾಗ, 3 ವರ್ಷದ ಡಿಗ್ರಿ ಮುಗಿಯುವಾಗ ಒಂದು 60% ವಿದ್ಯಾರ್ಥಿಗಳು ಫೌಂಡೇಶನ್ ಅನ್ನು ಇಂಟರ್ ಮಾಡ್ತಾರೆ. ಅದೊಂದು ದೊಡ್ಡ ಮಕ್ಕಳ ಸಾಧನೆ. ನಾಟ್ ಈಸಿ. ಎಲ್ಲರೂ ಫಸ್ಟ್ ಅಟೆಂಪ್ಟ್ ಆಗ್ತಾರೆ ಅಂತ ನಾನು ಹೇಳಲ್ಲ, ಬಟ್ ವಿದ್ಯಾರ್ಥಿಗಳ ಪರಿಶ್ರಮದಿಂದ ಫಸ್ಟ್ ಅಟೆಂಪ್ಟ್ ಆಗಿದ್ರೆ ಕೆಲವೊಮ್ಮೆ ಫೌಂಡೇಶನ್ ಫಸ್ಟ್ ಅಟೆಂಪ್ಟ್ ಮಾಡ್ಬಿಡ್ತಾರೆ, ಇಂಟರ್ಮೀಡಿಯೇಟ್ ಸ್ಟ್ರಗಲ್ ಮಾಡ್ತಾರೆ. ಇನ್ನು ಕೆಲವರು ಫೌಂಡೇಶನ್ ಅಲ್ಲಿ ಒಂದು 2-3 ಅಟೆಂಪ್ಟ್ ತಗೊಳ್ತಾರೆ, ಇಂಟರ್ಮೀಡಿಯೇಟ್ ಟಕ್ ಮಾಡ್ತಾರೆ. ಅಂದ್ರೆ ಅವರಿಗೆ ಅನುಭವದ ಮೇಲೆ. ಮತ್ತೆ ಕೆಲವರು ಸ್ಟಾರ್ಟಿಂಗ್ ಅಲ್ಲಿ ಸೀರಿಯಸ್ ಇರಲ್ಲ, PUC ಇಂದ ಬಂದಿರ್ತಾನೆ, ಗಮ್ಮತ್ತು, ಮೆಚುರಿಟಿ ಇರಲ್ಲ. ಒಳಗೆ ಹೋದಾಗ ಮೆಚೂರ್ಡ್ ಆಗ್ತದೆ. ಮತ್ತೆ ತ್ರಿಷಾದಲ್ಲಿ ಒತ್ತಡ ಇಲ್ಲದೆ, ಒತ್ತಡ ರಹಿತವಾಗಿ. ನಾನು ಅದೇ ಹೇಳ್ಬೇಕಂದ್ರೆ ಅಂದ್ರೆ ಈಗ ವಿದ್ಯಾರ್ಥಿಗಳು ಅಷ್ಟೊಂದು ಫಲಿತಾಂಶ ಬರ್ತಾ ಇದೆ, ವರ್ಷಕ್ಕೆ 110-115 ಫೈನಲ್ ಎಕ್ಸಾಮ್ ಅಲ್ಲಿ ಪಾಸ್ ಆಗ್ತಾ ಇದ್ದಾರೆ ಅಂದ್ರೆ ವಿದ್ಯಾರ್ಥಿಗಳಿಗೆ ಒತ್ತಡ ಹಾಕೋದ್ರಾಗಲ್ಲ, ಅಥವಾ ವಿದ್ಯಾರ್ಥಿಗಳಿಗೆ ಪ್ರೆಷರ್ ಬಂದಾಗ ವಿದ್ಯಾರ್ಥಿಗಳಿಗೂ ಕೂಡ ಅದು ತುಂಬಾ ಹೆವಿ ಆಗುತ್ತೆ. ಆದ್ರೆ ಯಾವ ರೀತಿಯಾಗಿ ವಿದ್ಯಾರ್ಥಿಗಳಿಗೆ ಈ ರೀತಿಯಾದ ಫಲಿತಾಂಶ ಬರ್ತಾ ಇದ್ದಾರೆ, ಇಲ್ಲಿಂದೊಂದು ಶಿಕ್ಷಣ ವ್ಯವಸ್ಥೆ ಹೇಗಿದೆ?
ಅದೇ ನಾವು ಒಂದು ಒಂದು ಟೆಂಪ್ಲೇಟ್ ಇದೆ. ಇದನ್ನೆಲ್ಲ ಒಂದು ಕೋಚಿಂಗ್ ಇನ್ಸ್ಟಿಟ್ಯೂಟ್ ಯಾವುದೇ ಸೆಂಟರ್ ಹೋದ್ರು, ಉಡುಪಿ ಹೋಗಿ, ಮಂಗಳೂರು ಹೋಗಿ, ಬ್ಯಾಂಗ್ಳೂರ್ ಹೋಗಿ, ಇದೇ ಮಾಡ್ಲೇಬೇಕು ಅಂತ. ಏನು, ವಾರಕ್ಕೆ ಒಂದು ಸಣ್ಣ ಗೆಸ್ಟ್ ಟಾಕ್, ಒಂದು 15 ನಿಮಿಷ 20 ನಿಮಿಷ. ಯಾಕಂದ್ರೆ ಹುಡುಗರು ಓದಿದ್ರು ಸ್ವಲ್ಪ ಡಲ್ ಆಗ್ತದೆ. ಸ್ವಲ್ಪ ಒಂದು ಗೆಸ್ಟ್ ಟಾಕ್ ಅದು ಮಾಡಿ ವಾರಕ್ಕೊಂದು ಮಾಡ್ಲೇಬೇಕು. ಮಂತ್ಲಿ ಒಂದು ಸ್ವಲ್ಪ ದೊಡ್ಡ ಪ್ರೋಗ್ರಾಮ್ ಮಾಡ್ತೀವಿ. ಹುಡುಗರಿಗೆ ಗೇಮ್ಸ್ ಇದೆ, ಹುಡುಗರಿಗೆ ಪಿಕ್ನಿಕ್ ಇದೆ, ಹುಡುಗರಿಗೆ ಕಾಲೇಜ್ ಆಕ್ಟಿವಿಟೀಸ್ ಇದೆ, ಬರೀ CA ಅಂತಿಲ್ಲ. ಮತ್ತೆ ನಾವು ಡಮ್ಮಿ ಕಾಲೇಜ್ ಮಾಡಲ್ಲ. ಈಗ ಪುಣೆಯಲ್ಲೆಲ್ಲ ಏನಂದ್ರೆ ಅಭಿಷೇಕ್, ಕಾಲೇಜ್ ಹೋಗದೆ ಇರೋ ಅಟೆಂಡೆನ್ಸ್ ಕೊಡ್ತಾರೆ. ನಾವು ಹಾಗೆ ಮಾಡಲ್ಲ. ಒಬ್ಬ ಹುಡುಗ ಆಲ್ರೌಂಡ್ ಡೆವಲಪ್ಮೆಂಟ್ ಆಗ್ಬೇಕು ಅಂದ್ರೆ CA ಎಷ್ಟು ಮುಖ್ಯನೋ, ನಾವು CS ಮಾಡ್ತೀವಿ, ಕಂಪನಿ ಸೆಕ್ರೆಟರಿ. ಇದು ಎರಡು ಕೋರ್ಸ್, CA ಅಂಡ್ CS ಎಷ್ಟು ಮುಖ್ಯನೋ ಅವನ ಡಿಗ್ರಿನೂ ಅಷ್ಟೇ ಮುಖ್ಯ. ಎಷ್ಟೊಂದು ಜನ ವಿದ್ಯಾರ್ಥಿಗಳನ್ನ ನೋಡಿದೀನಿ, CA ಎಕ್ಸಾಮ್ ಮಾಡ್ಬಿಟ್ಟಿದ್ದಾರೆ, ಪರ್ಸನಾಲಿಟಿ ಡೆವಲಪ್ ಆಗ. ಈ ಪರ್ಸನಾಲಿಟಿ ಡೆವಲಪ್ಮೆಂಟ್, ಬೇಸಿಕ್ಸ್ ಮೇಲೆ ವರ್ಕ್ ಮಾಡೋದು, ಮಕ್ಕಳ ಕಮ್ಯುನಿಕೇಶನ್ ಅಲ್ಲಿ ಸಮಯ ಕಡಿಮೆ ಆಗ್ತದೆ. ಇಲ್ಲಿ ಅವ್ರಿಗೆ ಅದರ ಅವಕಾಶ. ಅದಕ್ಕೆ ಎರಡೂ ಮಾಡಿದ್ರು, BCom ಪ್ಲಸ್ CA, PUC ಪ್ಲಸ್ CA ಮಾಡಿದ್ರೆ ಇದು ಅಡ್ವಾಂಟೇಜ್. ಹಿ ಗೆಟ್ಸ್ ಒಳ್ಳೆಯ ಕೋಚಿಂಗ್, ಹಿ ಗೆಟ್ಸ್ ಒಂದು ಕಾಲೇಜ್ ಲೈಫ್ ಆಲ್ಸೋ. ಎರಡರ ಮಿಶ್ರಣ ಒಬ್ಬ ಒಳ್ಳೆಯ ವಿದ್ಯಾರ್ಥಿಗೆ ಮಾರ್ಪಡ್ತದೆ. ಸಂಸ್ಥೆಗೂ ಕೂಡ ಒಳ್ಳೆ ವಿದ್ಯಾರ್ಥಿಗಳಿಗೆ, ಸಂಸ್ಥೆಗೂ ಒಳ್ಳೆ ಫಲಿತಾಂಶವನ್ನು ವಿದ್ಯಾರ್ಥಿಗಳು ತಂದುಕೊಡ್ತಾರೆ. ಒಂದು ನೋಡಿ, ನಮ್ ಬರೀ ಕೋಚಿಂಗ್ ಅಲ್ಲ, ಕೋಚಿಂಗ್ ಕಮ್ ಕಾಲೇಜ್. ಅದ್ರ ಬಗ್ಗೆ ನಾನು ಕೇಳ್ತೀನಿ. ಈಗ ಅದ್ರ ಜೊತೆ ಕೋಚಿಂಗ್ ಅಲ್ಲಿ CA ಜೊತೆಗೆ CSC ಕೂಡ ನೀವು ಅದಕ್ಕೂ ಕೂಡ ಹೆಚ್ಚಿನ ಪ್ರಾವಿಷನ್ ಕೊಟ್ಟಿದ್ದೀರಾ. ಅದರಲ್ಲೂ ಕೂಡ ಉತ್ತಮವಾದ ಫಲಿತಾಂಶಗಳು ಕೂಡ ಬಂದಿರುವಂತ. CS ನ ಫಲಿತಾಂಶ ಹೇಗಿದೆ, ಹಾಗೆ ಕೋಚಿಂಗ್ ವ್ಯವಸ್ಥೆ ಯಾವ ರೀತಿ ನೋಡಿ. CA ಅಲ್ಲಿರುವಷ್ಟು ದೊಡ್ಡ ನಂಬರ್ ಇಲ್ಲ, ಆದ್ರೆ ಕಂಪನಿ ಸೆಕ್ರೆಟರಿಗೆ ಇತ್ತೀಚಿನ ವರ್ಷಗಳಲ್ಲಿ ಜಾಸ್ತಿ ಡಿಮ್ಯಾಂಡ್ ಬಂದಿದೆ. ಒಂದು ದೊಡ್ಡ ಕಂಪನಿ ಅಂದ್ರೆ ಒಬ್ಬರು ಸೆಕ್ರೆಟರಿ, ಅಲ್ಲಿ ವಿದ್ಯಾರ್ಥಿಗಳು ಮೊದಲ ಎಂಟ್ರೆನ್ಸ್ ಎಕ್ಸಾಮ್ ಇದೆಯಲ್ಲ, ಅದು ಬಹಳ ಈಸಿ. ನ್ಯಾಷನಲ್ ಲೆವೆಲ್ 60-70% ಇದೆ. ನಮ್ಮಲ್ಲಿ 85-90%, 95 ಎಲ್ಲ ಬಂದಿದೆ. ಬಟ್ ಅದು ಈಸಿ, ಅಷ್ಟು ಕಷ್ಟ ಇಲ್ಲ. ಈ ವರ್ಷ ಚೇಂಜ್ ಮಾಡ್ಬಿಟ್ರು. ಈ ವರ್ಷ ಎಲ್ಲ MCQ ಇತ್ತು. ಈ ವರ್ಷ 4 ಪೇಪರ್ಲಿ 3 ಡಿಸ್ಕ್ರಿಪ್ಟಿವ್ ಮಾಡಿದ್ರು. ಯಾಕೆ ಮಾಡಿದ್ರು? ಒಳ್ಳೆ ರಿಸಲ್ಟ್ ಅವರು ಎಂಟ್ರೆನ್ಸ್ ಅಲ್ಲಿ ಕೊಡ್ತಾರೆ. ಇಂಟರ್ಮೀಡಿಯೇಟ್ ಅಲ್ಲಿ 80-85 ಇರೋದು 10% ಬಂದ್ಬಿಡುತ್ತೆ. ಅದು ಹುಡುಗರಿಗೆ ವರಿ ಆಗಬಾರ್ದು ಅಂತ ಎಂಟ್ರೆನ್ಸ್ ಅನ್ನು ಚೇಂಜ್ ಮಾಡಿದ್ರು. ನಂತರ ಎಕ್ಸಿಕ್ಯೂಟಿವ್, ಪ್ರೊಫೆಷನಲ್. ನಮ್ಮಲ್ಲಿ ಹೆಚ್ಚು ಕಡಿಮೆ ಒಂದು CSET ಅಲ್ಲಿ ನಾನು ಒಂದು ನಂಬರ್ ಹೇಳೋದಾದ್ರೆ, ನಮ್ಮಲ್ಲಿ ಉಡುಪಿ ಮಂಗಳೂರು ಸೇರಿ ಒಂದು 50-60 ಜನ ಪಾಸ್ ಆಗ್ತಾರೆ. ಇಂಟರ್ಮೀಡಿಯೇಟ್ ಅಲ್ಲಿ ಅರೌಂಡ್ ಸಿಮಿಲರ್ 40 ನಂಬರ್ ಪಾಸ್ ಆಗ್ತಾರೆ. ಫೈನಲ್ ಬಂದಾಗ ಅವ್ರು ಎಲ್ಲೆಲ್ಲೋ ಕಡೆ ಮಾಡ್ತಾರೆ. ಅಲ್ಲಿ ಒಂದು ಸ್ಮಾಲ್ ನಂಬರ್, ತುಂಬಾ ಹೇಳಲ್ಲ, ಒಂದು 10-12 ವಿದ್ಯಾರ್ಥಿಗಳು ಅಷ್ಟೊಂದು ಸಂಸ್ಥೆಯಿಂದ ಹೋಗ್ತಾರೆ. ಹೌದು, ಅದರಲ್ಲಿ ಮಾರ್ಕೆಟೇ ಕಡಿಮೆ, ಮಕ್ಕಳ ಅವೇರ್ನೆಸ್ ಕಡಿಮೆ. ಅದೇ ರೀತಿ ಒಂದ್ ಕಡೆ ಕೋಚಿಂಗ್ ಸೆಂಟರ್ ಬಗ್ಗೆ ಇದುವರೆಗೂ ನಾವು ಮಾತಾಡಿದ್ವಿ. ಕೋಚಿಂಗ್ ಸೆಂಟರ್ ಅಲ್ಲಿ ನೀವು ನೀಡ್ತಿರುವಂತಹ ಇದು ಬಹುಶಃ ರಾಜ್ಯದಲ್ಲಿ ಎಲ್ಲೂ ಸಿಗ್ತಲ್ಲ ಅಂತ ಒಂದು ಗುಣಮಟ್ಟ ದೃಶ್ಯ ಎಜುಕೇಶನ್. ಇಡೀ ಯೂನಿವರ್ಸಿಟಿ, ಮಂಗಳೂರು ಯೂನಿವರ್ಸಿಟಿಯಲ್ಲಿ ಈ ಇಂಟಗ್ರೇಟೆಡ್ ಬ್ಯಾಚ್ ಅಲ್ಲಿ ಇರುವ ಹೈಯೆಸ್ಟ್ ವಿದ್ಯಾರ್ಥಿಗಳು ತ್ರಿಷಾ ಸಂಸ್ಥೆಯಲ್ಲಿ, ಹೈಯೆಸ್ಟ್ ಇನ್ ಯೂನಿವರ್ಸಿಟಿ. ಅದೇ ರೀತಿಯಲ್ಲಿ ಇವಾಗ ಡಿಗ್ರಿಯನ್ನು ಕೂಡ 2017ರಲ್ಲಿ ಪ್ರಾರಂಭ ಮಾಡ್ತೀರಾ. ಡಿಗ್ರಿಯ ಕುರಿತಾಗಿ ಮಾತಾಡೋದಾದ್ರೆ 2017ರಲ್ಲಿ ಪ್ರಾರಂಭ ಮಾಡ್ತೀರಾ. ತ್ರಿಷಾ ಶಿಕ್ಷಣ ಸಂಸ್ಥೆಯಲ್ಲಿ ಫಸ್ಟ್ ಯಾವೆಲ್ಲ ಡಿಗ್ರಿ ಕೋರ್ಸ್ಗಳು ಪ್ರಾರಂಭಿಕ ಅಂತ? ನಮ್ಮಲ್ಲಿ ಮೊದಲಿಂದ ಇಲ್ಲಿ ತನಕ BCom ವಾಸ್ ಪ್ರಿಡಾಮಿನೆಂಟ್. ಒಂದು 3 ವರ್ಷದ ಹಿಂದೆ BCA ಅನ್ನು ಮಾಡಿ ಫಸ್ಟ್ ಬ್ಯಾಚ್ ಔಟ್ ಗೋಯಿಂಗ್. ಸೊ BCom ಮೇಜರ್ ನಂಬರ್ಸ್ ಇದ್ದಾರೆ. ವಿ ಹ್ಯಾವ್ ಅರೌಂಡ್ 1200 ನಂಬರ್. ಇಲ್ಲಿ ಮಂಗಳೂರು ಒಂದು 700 ನಂಬರ್ ಇದ್ದಾರೆ. ಇವ್ರು ಮೇಜರ್ಲಿ ಇವರು BCom ಪ್ಲಸ್ CA ಅನ್ನ ಆಫರ್ ಮಾಡಿದ್ದಾರೆ. BCom ಅಲ್ಲಿ ನಾವು ಬರೀ BCom ಮಾತ್ರ ಅಲ್ಲ, ಮಕ್ಕಳಿಗೆ ಎಕ್ಸಾಮ್ ಬರ್ತದೋ ಇಲ್ಲೋ ಗೊತ್ತಿಲ್ಲ, ಅವರ ತಯಾರಿ ಮಾಡುವಂಥದ್ದು, ಅವರ ಕಮ್ಯುನಿಕೇಶನ್ ಸ್ಕಿಲ್ಸ್, ಅವರಿಗೆ ಕಾಲೇಜ್ ಫೆಸ್ಟ್ ಕಳಿಸುವಂಥದ್ದು, ಅವರಿಗೆ ಬೇರೆ ಬೇರೆ ಆಕ್ಟಿವಿಟೀಸ್ ಅಲ್ಲಿ ಇನ್ವಾಲ್ವ್ ಮಾಡೋದು. ಅವರೇ ಗಣೇಶೋತ್ಸವ ಆಚರಿಸ್ತಾರೆ. ಆ ಒಂದು ಹಬ್ಬದ ವಾತಾವರಣವು ಕೂಡ ಇಲ್ಲಿ ನಮ್ಮಲ್ಲಿ ವಿದ್ಯಾರ್ಥಿಗಳು ಬರುವಾಗ ಅಳ್ತಾರೆ, ಎಲ್ಲೋ ಕಡೆ ಬಿಟ್ಟು ಬರ್ಬೇಕು, ಹೋಗ್ತಾನೆ ಅಳ್ತಾರೆ. ಇಷ್ಟು ಒಳ್ಳೆ ಸಂಸ್ಥೆ ಇದೆ ಅಂತ ಒಂದು ಬಾಂಡೇಜ್ ಕ್ರಿಯೇಟ್ ಆಗುತ್ತೆ. ಯಾಕಂದ್ರೆ ವಿದ್ಯಾರ್ಥಿಗಳು ಮತ್ತು ಸಂಸ್ಥೆ ನಡುವೆ ಆ ಬಾಂಡಿಂಗ್ ಇದ್ದಾಗ ವಿದ್ಯಾರ್ಥಿಗಳು ಭವಿಷ್ಯದಲ್ಲಿ ಡೆವಲಪ್ ಆಗ್ತಾರೆ, ಸಂಸ್ಥೆಯು ಕೂಡ ಉತ್ತಮ. ಹೌದು, ಡೆಫಿನೆಟ್ಲಿ ಇಟ್ ಇಸ್ ದೇ ಆರ್ ಪಾರ್ಟ್ನರ್ ಟು ಅವರ್. ಅದರಲ್ಲಿ ಏನಂದ್ರೆ ಈಗ ಪ್ಲೇಸ್ಮೆಂಟ್ಸ್ ಗೆ ನಾವು ತಯಾರಿ ಮಾಡ್ತೀವಿ.
ಎಸ್ ಸರ್, ಡಿಗ್ರಿ ಅಂತ ಬಂದಾಗ ಈ ಅಡ್ಮಿಷನ್ ಪ್ರೊಸೆಸ್ ನ ಕುರಿತು ಹೇಳ್ತಾರೆ. ಅಂದ್ರೆ ಯಾವ ರೀತಿಯಾಗಿ ಅಡ್ಮಿಷನ್ ಡಿಗ್ರಿಗೆ ನೀವು ಮಾಡ್ಕೊಂಡು ಫಸ್ಟ್ ಸ್ಟೆಪ್ ಅಲ್ಲಿ ಒಬ್ಬ ವಿದ್ಯಾರ್ಥಿ ಬಂದ ತಕ್ಷಣ ಬೇರೆ ಕಾಲೇಜಿಗೂ ನಮಗೂ ಅಂದ್ರೆ ಒಂದು ಅರ್ಧ ಗಂಟೆ ಡಿಟೇಲ್ ಕೌನ್ಸಿಲಿಂಗ್. ಓಕೆ. ಕೋಚಿಂಗ್ ಆದ್ರೆ ಹೀಗೆ, ಕಾಲೇಜ್ ಆದ್ರೆ ಹೀಗೆ, ಬರೀ ಒಬ್ಬೊಬ್ಬ ವಿದ್ಯಾರ್ಥಿಗೂ ನೀವು ಇದು ಮಾಡ್ಲೇ ಅದರಿಂದ ಅಡ್ಮಿಷನ್ ಇಲ್ಲ. ಓಕೆ. ಇಲ್ಲ ಸರ್ ದುಡ್ಡು ಕೊಡ್ತೀನಿ ಇಲ್ಲ, ಅದಿಲ್ಲ. ಯಾಕಂದ್ರೆ ನೀವು ಎಲ್ಲೋ ಕಡೆ ಕೇಳಬಹುದು, ಬಂದ್ರಿ ಜಾಯಿನ್ ಆದ್ರಿ ಮತ್ತೆ ಅನ್ಕೊಳ್ತೀನಿ ನಾನು ಎಲ್ಲಿ ಬಂದ್ಬಿಟ್ಟಿದೀನಿ, ಇದು ಸರಿನಾ, ನಂಗೆ ಬೇಕಿತ್ತ ಅಂತ. ಅದಾಗ್ಬಾರ್ದಲ್ಲ ಅಂದ್ರೆ ನಾನು ಹಾಸ್ಪಿಟ್ಲಿಗೆ ಹೋದ ನಂತರ ನನ್ನ ಎಂತ ಕಾವ್ದೆ ಅಂತ ನಂಗೆ ಗೊತ್ತಿಲ್ಲ. ಅಥವಾ ನೀವು ಹೋಟೆಲ್ಗೆ ಹೋದ ನಂತರ ಇದು ವೆಜ್ ಹೋಟೆಲ್ ನಾನ್ ವೆಜ್ ಹೋಟೆಲ್ ಹೋದ್ ಗೊತ್ತಿಲ್ಲ ನಂತರ ಡಿಸೈಡ್ ಮಾಡೋದು. ಸೊ ವಿ ಗಿವ್ ದೆಮ್ ಎ ವೆರಿ ಡಿಟೇಲ್ಡ್ ಗೈಡೆನ್ಸ್, ಕೌನ್ಸಿಲಿಂಗ್. ಓಕೆ, ಫಸ್ಟ್. ಎರಡನೇದು ಅವನು ಸೂಟೇಬಲ್ ಇದ್ದಾನೆ ಅಂತ ನಾವು ತಗೊಳ್ತೀವಿ, ನಾವು ರಿಜೆಕ್ಟ್ ಮಾಡಲ್ಲ. ಓಕೆ. ಒಂದು ಎಂಟ್ರೆನ್ಸ್ ಮಾಡ್ತೀವಿ, ಅದಕ್ಕೆ ನಾವು ಟ್ಯಾಟ್ ಅಂತ ಎಂಟ್ರೆನ್ಸ್ ಎಕ್ಸಾಮ್ ಪ್ರತಿಯೊಬ್ಬರಿಗೂ ಕೂಡ ಕಂಪಲ್ಸರಿ, ಎಲ್ಲರಿಗೂ. ಅದಕ್ಕೆ ಟ್ಯಾಟ್ ಅಂತ, ತ್ರಿಷಾ ಅಡ್ಮಿಷನ್ ಟೆಸ್ಟ್ ಅಂತ. ಓಕೆ. ಯಾಕೆ ಮಾಡ್ತೀವಿ? ಎಲ್ಲೂ ಇಲ್ಲ ಡಿಗ್ರಿಯಲ್ಲಿ ನಿಮ್ಗೆ ಅಡ್ಮಿಷನ್ ಟೆಸ್ಟ್ ಮಾಡಿ ದೊಡ್ಡ ದೊಡ್ಡ ಯೂನಿವರ್ಸಿಟಿಲಿ ಇದೆ. ಬಿಟ್ಟು ಅದು ನನ್ನ ಪ್ರಕಾರ ಡಿಗ್ರಿಗಿಲ್ಲ, ಮಾಸ್ಟರ್ ಡಿಗ್ರಿಗೆ ಲಿಮಿಟೆಡ್ ಸೀಟ್ ನಮ್ಮಲ್ಲಿ ಯಾಕೆ ಮಾಡ್ತೀವಿ ಅಂದ್ರೆ ಅವರನ್ನ ಫಿಲ್ಟರ್ ಮಾಡ್ಬೇಕಂತಲ್ಲ. ಓಕೆ. ಮೆಜಾರಿಟಿ 90% ನಾವು ಅಡ್ಮಿಷನ್ ಮಾಡ್ತೀವಿ. ಓಕೆ. ಅವ್ರು ಎಲಿಜಿಬಲ್ ಇದಾರಾ ಇಲ್ವಾ ಅಂತ ಅಲ್ಲ, ಅವರು ಆ ಕಾಂಪಿಟೇಟಿವ್ ಎಕ್ಸಾಮ್ ಅನ್ನ ಫೇಸ್ ಮಾಡಿ ಒಳಗೆ ಬರ್ಬೇಕು. ಯಾಕೆ ಫೇಸ್ ಮಾಡ್ಬೇಕು ಅಂದ್ರೆ ಈ ಕಾಮರ್ಸ್ ಅಂದ್ರೆ ಏನ್ ಸರ್ಕಲಲ್ಲಿ ಮಕ್ಳಿಗೆ ಪಬ್ಲಿಕ್ ಅಲ್ಲಿ ಅದು ಈಸಿ ನಡೀತದೆ, ಲಾಸ್ಟ್ ಮೂಮೆಂಟ್ ಹೋದ್ರೆ ಸಾಕು, ಬಂಕ್ ಮಾಡುವ ಈ ಇಲ್ವೇ ಇಲ್ಲ. ಫಾರ್ ಅಸ್ ಕಾಮರ್ಸ್ ಇಸ್ ಎ ಸೀರಿಯಸ್ ಆಕ್ಟಿವಿಟಿ. ಅದು ಆ ರೀತಿ ಇಲ್ಲ. ಹಾಗೆ ಒಳಗೆ ಬರಬೇಕಾದ್ರೆ ಈ ಕಾಲೇಜ್ ಸೀರಿಯಸ್ ಅಂತ ಗೊತ್ತಾಗ್ಲಿ ನಮಗೋಸ್ಕರ ಒಂದು ಅಡ್ಮಿಷನ್ ಟೆಸ್ಟ್ ಮಾಡಿ. ಮತ್ತೊಂದು ಟೆಸ್ಟ್ ಇದೆ, TST ಅಂತ. ಇದು ಅಡ್ಮಿಷನ್ ಟೆಸ್ಟ್ ಅಲ್ಲ, ಅದು ಬರೆದು ಒಳ್ಳೆ ಬಂದ್ರೆ ಅವನಿಗೆ ಸ್ಕಾಲರ್ಶಿಪ್ ಸಿಗುತ್ತೆ. ಸ್ಕಾಲರ್ಶಿಪ್ ಕೂಡ ಬೇರೆ ಎಕ್ಸಾಮ್ ಇದೆ, ಮೊದಲೇ ತ್ರಿಷಾ ಸ್ಕಾಲರ್ಶಿಪ್ ಟೆಸ್ಟ್. ಹೌದು, TST ಅಂತ. ಟ್ಯಾಟ್ ಈಸ್ ತ್ರಿಷಾ. ಅದೊಂದು ನಿಮ್ಗೆ 90 ನಿಮಿಷ 100 ಕ್ವಶನ್ ಕೊಡ್ತೀವಿ. 91 ಗಂಟೆಯಲ್ಲಿ ಅಲ್ಲ, 100 ಕ್ವಶನ್ 120 ಮಿನಿಟ್ಸ್, 2 ಗಂಟೆ 100 ಕ್ವಶನ್ ಕೊಡ್ತೀವಿ. ಜನರಲಿ PUC ಅಲ್ಲಿ ಇರುವಂತದ್ದು ನಿಮ್ಮ ಈ ಕಾಂಪಿಟೇಟಿವ್ ಬ್ಯಾಂಕಿಂಗ್ ಎಕ್ಸಾಮ್, ಮ್ಯಾಥ್ಸ್, ರೀಸನಿಂಗ್, ಇಂಗ್ಲಿಷ್, ಅಕೌಂಟ್ಸ್ ಇಂಥದ್ದೆಲ್ಲ ಕೊಡ್ತೇವೆ. ಅವರೇಜ್ ಪೇಪರ್ ಕಷ್ಟ ಇರಲ್ಲ, ತುಂಬಾ ಈಸಿ ಇರಲ್ಲ. PUC ಹಾಗೆ ಇರೋದೇ ಇಲ್ಲ. ಸೊ ಎಲ್ಲ ಮಲ್ಟಿಪಲ್ ಚಾಯ್ಸ್. ವಿದ್ಯಾರ್ಥಿ ಒಂದು ರೀತಿಯಲ್ಲಿ ಕನ್ಫ್ಯೂಷನ್ ಆಗುದಿಲ್ಲ ಅಂದ್ರೆ ಈ ಮಲ್ಟಿಪಲ್ ಚಾಯ್ಸ್ ಅಲ್ಲೇ ಒಂದು ರೀತಿಯಲ್ಲಿ ಕನ್ಫ್ಯೂಷನ್ ಸ್ವಲ್ಪ ಅದೆಲ್ಲ ಅದು ಮಾಡಿ ಬಂದ್ರೆ ನನಗೊಂದು ಅನುಭವ. ನಾಳೆ ಯಾವ್ದೋ ಬ್ಯಾಂಕ್ ಎಕ್ಸಾಮ್ ಹೋಗ್ತಾನೆ, ಅವಾಗ ಹೇಳ್ಬೇಕಂತ ನಾನು ತ್ರಿಷಾದ ಅಡ್ಮಿಷನ್ ಟೆಸ್ಟ್ ಇದ್ದದೆಲ್ಲ ಮಾಡಿದ್ದೆ 3 ವರ್ಷದಿಂದ. ಇಲ್ಲಿ ಎಕ್ಸಾಮ್ ಬರ್ದಿದ್ದು ಅವ್ರು ಕಾಂಪಿಟೇಟಿವ್ ಎಕ್ಸಾಮ್ ಮತ್ತೆ ಮೊದಲು ಬಿಗಿನಿಂಗ್ ಅಲ್ಲಿ 2017ರಲ್ಲಿ ನಾವು ಒಬ್ಬೊಬ್ಬರಿಗೆ ಸಪರೇಟ್ ಮಾಡ್ತಿದ್ವಿ. ಓಕೆ. 10 ಕ್ವಶನ್ ಕೊಟ್ಟು ಮತ್ತೆ ಡಿಸ್ಕ್ರಿಪ್ಟಿವ್ ಎಲ್ಲ ಇತ್ತು. ಅಂದ್ರೆ ಅಲ್ಲಿ ಉದ್ದೇಶ ಏನಂದ್ರೆ ಹುಡುಗನಿಗೆ ಬರೆಯಕ್ ಬರ್ತದ, ಅಥವಾ ಹುಡುಗನಿಗೆ ಲ್ಯಾಂಗ್ವೇಜ್ ಇದೆಯಾ, ಹುಡುಗನಿಗೆ ಒಂದು ಕರ್ಟಸಿ ಇದೆಯಾ, ಅದರ ಒಂಚೂರು ಮೆಷರಿಂಗ್. ಕೆಲವರೆಲ್ಲ ಒಂದು 2-3% ರಿಜೆಕ್ಟ್ ಮಾಡಿದ್ವಿ. ಯಾಕೆ ಅಂದ್ರೆ ಕೇರ್ಲೆಸ್, ನಾಟ್ ಸೀರಿಯಸ್, ಸೂಪರ್ ಆಟಿಟ್ಯೂಡ್. ವಿ ಡೋಂಟ್ ಪ್ರಿಫರ್ ಸಚ್ ಸ್ಟೂಡೆಂಟ್ಸ್. ನೀನ್ ದಡ್ಡನಾದ್ರೆ ನಮ್ಗೇನು ಬೇಜಾರಿಲ್ಲ, ನಾವು ಇಂಟೆಲಿಜೆನ್ಸ್ ತುಂಬಿಸಬಹುದು. ವೆರಿ ಅರೋಗೆಂಟ್ ಇರ್ತಾರೆ, ಉದಾಸೀನ, ಈ ರೀತಿ ಇದ್ದವರು ಸ್ವಲ್ಪ ಕಷ್ಟ. ಉದಾಸೀನನು ಮ್ಯಾನೇಜ್ ಮಾಡ್ತೇವೆ. ಆರೋಗೆನ್ಸ್ ದುಡ್ಡಿದೆ ನನಗೆ, ದಟ್ ವಿ ಡೋಂಟ್ ಎಂಟರ್ಟೈನ್. ಆಟಿಟ್ಯೂಡ್ಗೆ ಅವಕಾಶ, ರಾಂಗ್ ಆಟಿಟ್ಯೂಡ್ಗೆ ಅವಕಾಶ. ಅದೇ ರೀತಿಯಲ್ಲಿ ಈಗ ನೀವೀಗ ತ್ರಿಷಾ ಸಂಸ್ಥೆ ಅಂತ ಬಂದಾಗ ಅಡ್ಮಿಷನ್ ಬಗ್ಗೆ ಹೇಳಿದ್ವಿ, ಇಲ್ಲಿ ನಾವು ಟೆಸ್ಟ್ ಬಗ್ಗೆ ಕೂಡ ಹೇಳಿದ್ವಿ. ವಿದ್ಯಾರ್ಥಿಗಳಂತ ಬಂದಾಗ, ರಿಸಲ್ಟ್ ಅಂತ ಬಂದಾಗ ಡಿಗ್ರಿಯಲ್ಲಿ ಯಾವ ರೀತಿಯಾಗಿ ನೀವು ಸ್ಟಾರ್ಟಿಂಗ್ ನಾನು ಮೊದಲೇ ಕೇಳಬೇಕಿತ್ತು, ಎಷ್ಟು ವಿದ್ಯಾರ್ಥಿಗಳಿಂದ ಈ ಒಂದು ಡಿಗ್ರಿಗೆ ನೀವು ಸ್ಟಾರ್ಟಿಂಗ್ ಮಾಡಿ? ಫಸ್ಟ್ ಮಾಡುವಾಗ ನಮಗೆ ಉಡುಪಿಯಲ್ಲಿ ಮಂಗಳೂರು ಫಸ್ಟ್ ಮಾಡಿದ್ದ ಡಿಗ್ರಿ, ಮಂಗಳೂರು ಫಸ್ಟ್, ಉಡುಪಿ ನೆಕ್ಸ್ಟ್. 2017 ಮೊದಲ ಬ್ಯಾಚ್ ಅಲ್ಲಿ ನಾವು ಡಿಗ್ರಿಯಲ್ಲಿ ನಮ್ಮದ್ರ ಒಟ್ಟಿಗೆ ಎಕ್ಸಿಸ್ಟಿಂಗ್ ಸ್ಟೂಡೆಂಟ್ಸ್ ಇದ್ರು. ಅದನ್ನ ತಗೊಂಡು ಮಹೇಶ್ ಕೇಳಿರ್ಬೋದು ನೀವು, ಮಹೇಶಿನ ಡಿಗ್ರಿ ಕಾಲೇಜ್ ಅಂತ ನಾವು ತಗೊಂಡು ಕಂಟಿನ್ಯೂ ಮಾಡಿ ಒಂದು 450 ವಿದ್ಯಾರ್ಥಿಗಳಿದ್ರು. ಫಸ್ಟ್ ಬ್ಯಾಚ್ ಅಲ್ಲಿ ನಮಗೆ 200 ಅಡ್ಮಿಷನ್ಸ್ ಆಗಿದೆ. ಇದಲ್ಲದೆ ಅವ್ರ ಸ್ಟೂಡೆಂಟ್ಸ್ ನಮಗೆ 200 ಅಡ್ಮಿಷನ್. ಈಗ ಪ್ರೆಸೆಂಟ್ ಎಷ್ಟು ಮಕ್ಕಳು ಇದ್ದಾರೆ? ಒಟ್ಟಿಗೆ ಒಂದು 700 ಮಕ್ಕಳು ಡಿಗ್ರಿ ಅಲ್ಲಿದ್ದಾರೆ ಮಂಗಳೂರು. ಉಡುಪಿಯಲ್ಲಿ ಅರೌಂಡ್ 1100 ಮಕ್ಕಳು ಇದ್ದಾರೆ. ಹೌದು, ಅದನ್ನ 2000 ಮಕ್ಕಳು ಇರುವಂತ. ಹೌದು ಹೌದು. ಒಂದು ಬ್ಯಾಚ್ ಅಲ್ಲ ಅಥವಾ ಓವರ್ 3 ವರ್ಷ. ಉಡುಪಿಯಲ್ಲಿ ವಿ ಡೂ ಅರೌಂಡ್ 400-450 ಅಡ್ಮಿಷನ್ ಮಾಡ್ತೀವಿ. BCom BCA. ಪರಿಯರ್. ಹೌದು,
ಅಲ್ಲೊಂದು 250 to 300 ಅಡ್ಮಿಷನ್ಸ್ ಮಾಡ್ತಾರೆ. ಓಕೆ, ಅಂದ್ರೆ ವಿದ್ಯಾರ್ಥಿಗಳಿಗೆ ಪ್ರಮುಖವಾಗಿ ಆ ಕ್ಯಾಂಪಸ್ ಅನ್ನುವಂಥದ್ದು ಬಹಳ ಮುಖ್ಯ ಆಗುತ್ತೆ. ಕ್ಯಾಂಪಸ್ ಸೆಲೆಕ್ಷನ್ ಅನ್ನುವಂಥದ್ದು ಯಾವ ರೀತಿಯಾಗಿ ಇಲ್ಲಿ ಒಂದು ಕ್ಯಾಂಪಸ್ ವ್ಯವಸ್ಥೆ ಅಥವಾ ಇಲ್ಲಿನ ಪ್ಲೇಸ್ಮೆಂಟ್ ವ್ಯವಸ್ಥೆ ಆ ತ್ರಿಶಾ ಸಂಸ್ಥೆಯಲ್ಲಿ ಯಾವ ರೀತಿಯಾಗಿದೆ? ನಾವು ಅವರಿಗೆ ಪ್ರತಿ ವರ್ಷ ಅವರಿಗೆ ಒಂದು ಡಿಟೇಲ್ ಆಗಿ ಒಂದು ವಾರ ಹೇಗೆ ಕ್ಯಾಂಪಸ್ ಇಂಟರ್ವ್ಯೂ ಫೇಸ್ ಮಾಡಬೇಕು, ಓಕೆ, ಅದಕ್ಕೂ ಕೂಡ ಸಪರೇಟ್ ಆಗಿ ನೀವು ಕೋಚಿಂಗ್ ಕೊಡ್ತೀವಿ. ನಾವು ಟ್ರೈನಿಂಗ್ ಹೋಗ್ತೀವಿ, ಯಾಕಂದ್ರೆ ನಮ್ಗೆ ಗೊತ್ತು ಮಕ್ಕಳಿಗೆ ಇನ್ನೂ ಚೆನ್ನಾಗಿ ಮಾಡ್ಬೋದು ಅವರು. ಮೊನ್ನೆ ನಮ್ಗೊಂದು 50 ಕಂಪನಿಗಳು ಉಡುಪಿ ಕ್ಯಾಂಪಸ್ ಅಲ್ಲಿ ಬಂದಿದೆ. 50 ಕಂಪನೀಸ್. ನಮ್ಮಲ್ಲಿ ಓವರ್ ಆಲ್ ಫೈನಲ್ ಇಯರ್ ಉಡುಪಿ ಮ್ಯಾಂಗ್ಳೂರಲ್ಲಿ 40% ವಿದ್ಯಾರ್ಥಿಗಳು CA ಯಲ್ಲೇ ಮುಂದೆ ಹೋಗ್ತಾರೆ. ಓಕೆ, ಒಂದು ಕೆಟಗರಿ. ಓಕೆ, ಒಂದು 20 to 30% ಕೆಟಗರಿ ವಿದ್ಯಾರ್ಥಿಗಳು ಅವರು ಮಾಸ್ಟರ್ ಕೋರ್ಸ್ MBA MCOM ಹೋಗ್ತಾರೆ. ಇನ್ನೊಂದು 25-20% ವಿದ್ಯಾರ್ಥಿಗಳು ನೀವು ಹೇಳಿದ ಜಾಬಿಗೆ ಹೋಗ್ತಾರೆ. 5 to 10% ಒಂದು ಫಾರಿನ್, ಒಂದು ಸ್ವಂತ ಉದ್ಯೋಗ, ಒಂದು ಅವ್ರಿಗೆ ಗೊತ್ತಿಲ್ಲ ಎಂತ ಮಾಡಿದ್ರು, ಎಷ್ಟು ಗೈಡ್ ಮಾಡಿದ್ರು. ಇದು ಒಂದು ಸ್ಮಾಲ್ ಪರ್ಸೆಂಟ್, ಬಟ್ ಮೆಜಾರಿಟಿ ಸ್ಟೂಡೆಂಟ್ಸ್ ಆರ್ ಎಕ್ಸ್ಟ್ರೀಮ್ಲಿ ಡೂಯಿಂಗ್ ಇನ್ ದೀಸ್ 3 areas. ಅಂದ್ರೆ ಈ ಬಾರಿ ನಿಮ್ಮ ಒಂದು ಶಿಕ್ಷಣ ಸಂಸ್ಥೆಯಿಂದ ಎಷ್ಟು ವಿದ್ಯಾರ್ಥಿಗಳು ಪ್ಲೇಸ್ಮೆಂಟ್ ಆಗಿ ಸೆಲೆಕ್ಟ್ ಆಗಿ ಒಂದು ಉಡುಪಿ ಮಂಗಳೂರು ಸೇರಿ ನಮ್ಮಲ್ಲಿ ಒಂದು ಆಲ್ರೆಡಿ ಒಂದು 80 ವಿದ್ಯಾರ್ಥಿಗಳು ಪ್ಲೇಸ್ ಆಗ್ಬಿಟ್ಟಿದ್ದಾರೆ. 80 ವಿದ್ಯಾರ್ಥಿಗಳು 20-25% ಅಲ್ಲಿ 80 ವಿದ್ಯಾರ್ಥಿಗಳು ಆಗಿದ್ದಾರೆ. ಇನ್ನೊಂದು ಸ್ವಲ್ಪ ವಿದ್ಯಾರ್ಥಿಗಳಿಗೆ ಇನ್ನು ಎಕ್ಸಾಮ್ ಆದ ನಂತರ ಅವ್ರು ಅಪ್ಲೈ ಮಾಡ್ತಾರೆ. ಹಾಗೆಲ್ಲ ಐ ಥಿಂಕ್ ಒಂದು 120 ಮಕ್ಕಳು 130 ಮಕ್ಕಳು ಮ್ಯಾಕ್ಸಿಮಮ್ ನಮ್ಮಲ್ಲಿ ಅಂದ್ರೆ CA ಓದೋರು ಬಿಟ್ಟು CAC ಗೆ ಬಿಟ್ಟು ಎಲ್ಲ ಬಿಟ್ಟು ಮಾಸ್ಟರ್ಸ್ ಗೆ ಹೋಗೋರ್ನ ಬಿಟ್ಟು ಉಳಿದಂತ ವಿದ್ಯಾರ್ಥಿಗಳಲ್ಲಿ 120 ವಿದ್ಯಾರ್ಥಿಗಳು 130 ವಿದ್ಯಾರ್ಥಿಗಳು ಹೋಗ್ತಾರೆ. ಓಕೆ, ಅದೇ ಇನ್ನು ಕೆಲವರು ಏನ್ ಮಾಡ್ತಾರೆ, 1 ವರ್ಷ ವರ್ಕ್ ಮಾಡಿ ಮತ್ತೆ MBA ಹೋಗ್ತಾರೆ. ಸ್ಮಾಲ್ ನಂಬರ್ ಬಟ್ ದೇ ಡು. ಓಕೆ, ಅದೇ ರೀತಿಯಲ್ಲಿ ಈಗ ಡಿಗ್ರಿ ಜೊತೆಗೆ ಕೋಚಿಂಗ್ ಕೂಡ ಇರುವಂತದ್ದು. ಈಗ ಡಿಗ್ರಿ ಜೊತೆಗೆ CA ಅಥವಾ CS ಕೋಚಿಂಗ್ ಕೂಡ ಇರುವಂತದ್ದು. ಈಗ ಈ ಕೋಚಿಂಗ್ ವ್ಯವಸ್ಥೆ ಯಾವ ರೀತಿ, ಒಂದು ಕಡೆ ಡಿಗ್ರಿ ಕ್ಲಾಸಸ್ ಆಗುತ್ತೆ, ಇನ್ನೊಂದು ಕಡೆ ಕೋಚಿಂಗ್ ಆಗುತ್ತೆ. ಅದು ಎರಡು ಯಾವ ರೀತಿಯಾಗಿ ಇದು ನಾವು ದಟ್ ಇಸ್ ವೇರ್ ತ್ರಿಶಾ ಇಸ್ ಸ್ಪೆಷಲ್. ನಾವು ಯುನಿಕ್ ಬ್ಲೆಂಡ್ ಏನ್ ಮಾಡ್ತೀವಿ ಅಂದ್ರೆ, ಈ ಫಸ್ಟ್ ಇಯರ್ ಡಿಗ್ರಿ ಬರುವಾಗ ನಮಗೆ ಈಗ ನೋಡಿ ಮಾರ್ಚ್ ಅಲ್ಲಿ PUC ಎಕ್ಸಾಮ್ ಆಯ್ತು. ಹೌದು, ಜುಲೈಯಲ್ಲಿ ಡಿಗ್ರಿ. ಇಷ್ಟು ಟೈಮ್ ಏನ್ ಮಾಡ್ತಾನೆ ಅವನು, ಅದರ 4 months ಗ್ಯಾಪ್ ಆಗಲ್ಲ, ಆದ್ರೆ ಕೋಚಿಂಗ್ ಮಾಡ್ತಾನೆ. ಆಗ ಅವನಿಗೆ ಹೆವಿ ಆಗಲ್ಲ, ಕೋಚಿಂಗ್ ಮುಗ್ದಿರ್ತದೆ. ಇನ್ನು ಕೆಲವರು 1 ತಿಂಗಳು ಬಿಟ್ಟು ಬರ್ತಾರೆ, ಅವ್ರಿಗೆ ಸ್ವಲ್ಪ ನೆಕ್ಸ್ಟ್ ಬ್ಯಾಚ್ ಅಂತ 3 ಬ್ಯಾಚ್ ಇತ್ತು. ಮಾರ್ಚ್ ಅಂಡ್ ಏಪ್ರಿಲ್ ಇಂದ ಸ್ಟಾರ್ಟ್ ಆಗೋದು ಒಂದು ಬ್ಯಾಚ್ CA ಫೌಂಡೇಶನ್, ನಂತರ ಜೂನ್ ಅಲ್ಲಿ ಸ್ಟಾರ್ಟ್ ಆಗೋದು ಒಂದು ಬ್ಯಾಚ್, ನಂತರ ಒಂದಿದೆ ಅದು ಆಗಸ್ಟ್ ಸೆಪ್ಟೆಂಬರ್. ಇದು ಏಪ್ರಿಲ್ ಅಲ್ಲಿ ಸ್ಟಾರ್ಟ್ ಆಗೋದು, ಒಂದು ಸೆಪ್ಟೆಂಬರ್ ಅಲ್ಲಿ ಎಕ್ಸಾಮ್ ಬರೀಬಹುದು, ಜೂನ್ ಅಲ್ಲಿ ಸ್ಟಾರ್ಟ್ ಆಗೋದು ಜನವರಿ ಬರೀಬಹುದು. ಇನ್ನೊಂದು ಬ್ಯಾಚ್ ಇದೆ ಲಾಂಗ್ ಟರ್ಮ್, ಅವನು ಆಗಸ್ಟ್ ಸೆಪ್ಟೆಂಬರ್ ನೆಕ್ಸ್ಟ್ ಇಯರ್ ಮೇಗೆ ಬರೀಬಹುದು. ಹೀಗೆ ಡಿಫ್ರೆಂಟ್ ಸ್ಟೂಡೆಂಟ್. ಮತ್ತೆ ನಾವೇ ಗೈಡ್ ಮಾಡ್ತೀವಿ ಮಕ್ಕಳಿಗೆ, ನೀನ್ ನೋಡು ಕೂಡಲೇ ಈ ಎಕ್ಸಾಮ್ ಬರೀ, ನಿನಗೆ ಸ್ವಲ್ಪ ಟೈಮ್ ತಗೋ, ಡಿಟೇಲ್ ಆಗಿ ಓದಿ, ಅವನ ಮಾರ್ಕ್ ಅವನ ಸ್ಟಡಿ ಮೇಲೆ ಒಂದು ಸ್ಟಡಿ ಮಾಡಿ ಮಾಡ್ತೀವಿ. ಬಟ್ ಅದೇ ಮಾಡ್ಬೇಕಂತಿಲ್ಲ, ಅವನು ಏನ್ ಚಾಯ್ಸ್ ಇದೆ ಅಲ್ಲ, ಬಟ್ ವಿ ಗೈಡ್. ಈಗ ಎರಡು ಒಟ್ಟಾಗಿ ಯಾವ ರೀತಿಯಾಗಿ ಬ್ಯಾಲೆನ್ಸ್ ಮಾಡ್ತೀವಿ ಅಂದ್ರೆ ಈಗ ಒಂದು ಕಡೆ ಡಿಗ್ರಿ ಕ್ಲಾಸಸ್ ಗಳಾಗತ್ತೆ, ಡಿಗ್ರಿ ಆಗೋಕ್ಕಿಂತ ಮುಂಚೆ CA ಕೋಚಿಂಗ್ ಮಾಡ್ಬಿಡ್ತೀವಿ 2 ಬ್ಯಾಚ್. ಡಿಗ್ರಿ ಒಟ್ಟಿಗೆ ಆಗುವಂತದ್ರಲ್ಲಿ ಅವ್ರಿಗೆ ಅರ್ಧ ದಿನ BCom, ಅರ್ಧ ದಿನ CA ಮಾಡ್ತೀವಿ. ಎರಡು ಕೂಡ ಡಿವೈಡಿಂಗ್ ಮಾಡ್ತೀವಿ. ಅದೇ ರೀತಿಯಲ್ಲಿ ಈಗ ಇಲ್ಲಿ ಒಂದು ಸಂಸ್ಥೆಯಲ್ಲಿ PUC ಕೂಡ ನೀವು ಪ್ರಾರಂಭ ಮಾಡಿ. ಆ PUC ಅಂತ ಬಂದಾಗ ಹೇಗೆ ನಡೀತದೆ PUC, ಯಾವೆಲ್ಲ ಕೋರ್ಸ್ಗಳನ್ನ ಈಗ ನೀವು ಪ್ರಾರಂಭ? PUC ಯಲ್ಲಿ ಉಡುಪಿಯಲ್ಲಿ ಸೈನ್ಸ್ ಮತ್ತೆ ಕಾಮರ್ಸ್. ಸೈನ್ಸ್ ಅಲ್ಲಿ ನೀಟ್, JEE, CET ಇದೆ. ಕಾಮರ್ಸ್ ಅಲ್ಲಿ PUC ಪ್ಲಸ್ CA ಫೌಂಡೇಶನ್ ಇದೆ. ಇದರಲ್ಲಿ ಮೇಜರ್ಲಿ ನಮ್ಗೆ CA ಬರೋದ್ರಿಂದ, ಬಿಕಾಸ್ ದ ನೇಮ್ ಇಸ್ ಫಾರ್ CA ಇರೋಸ್ಕರ ವಿದ್ಯಾರ್ಥಿಗಳು PUC 1 ಮತ್ತೆ PUC 2 ಅಲ್ಲಿ ಆ ಫೌಂಡೇಶನ್ ಕೋಚಿಂಗ್ ಅನ್ನ ತಗೊಂಡು ಮಾರ್ಚ್ ಅಲ್ಲಿ ಎಕ್ಸಾಮ್ ಆಗುತ್ತೆ, ಮೇ ಅಲ್ಲಿ ಬರೀತಾರೆ. ಸಿಮಿಲರ್ CET ನೀಟ್ JEE ಯಾವ ರೀತಿಯಾದ ಟ್ರೈನಿಂಗ್ ವ್ಯವಸ್ಥೆ ಇದೆ? ಅದಕ್ಕೆ ನಮ್ಮದೇ ಆದ ಸ್ಟಡಿ ಮೆಟೀರಿಯಲ್, ನಮ್ಮದೇ ಬ್ಯಾಂಗ್ಳೂರ್ ಟೀಮ್ ಇಂದ CET ನೀಟ್ ಕೋಚಿಂಗ್, JEE ಕೋಚಿಂಗ್ ಕೊಡ್ತಾರೆ. ಬ್ಯಾಂಗ್ಳೂರಿಂದ ಬಂದು ಇದಕ್ಕೆ, ವೆರಾಸ್ PUC ಗೆ ನಮ್ಮದೇ ರೆಗ್ಯುಲರ್ ಸ್ಟಾಫ್ ಕೋಚಿಂಗ್. ಇದು ನಮ್ಮ ವ್ಯವಸ್ಥೆ. ಸಿಮಿಲರ್ ಫಾರ್ CA ಗೆ ನಾನು ಹೇಳಿದಾಗ PUC ಗೆ ನಮ್ಮದೇ ಟೀಚರ್, CA ಗೆ ಅದಕ್ಕೊಂದು ಸ್ಪೆಷಲೈಸ್ಡ್ ಟೀಮ್. ನಾನು ಹೇಳಿದ್ರೆ ಬ್ಯಾಂಗ್ಳೂರು, ಡೆಲ್ಲಿ, ಪುಣೆ, ಚೆನ್ನೈ ಇಲ್ಲಿಂದ ಬಂದು ನಮಗೆ ಕೋಚಿಂಗ್. ಅಂದ್ರೆ PUC ಅಂತ ಬಂದಾಗ ಅದು CA ಆಗಿ CET ಆಗಿರ್ಬೋದು, ನೀಟ್ ಆಗಿರ್ಬೋದು, JEE ಇದರ ಒಂದು ಫಲಿತಾಂಶ ನಿಮ್ಮ ಒಂದು ಸಂಸ್ಥೆಯಿಂದ ಯಾವ ರೀತಿಯಾಗಿ ಬರ್ತಾರೆ? CA ಯಲ್ಲಿ ನಮ್ಮಲ್ಲಿ ಮೊನ್ನೆ ಅಂದಾಜಿನ ಪ್ರಕಾರ ಒಂದು 60% ವಿದ್ಯಾರ್ಥಿಗಳು
Okay. ನಮ್ಮಲ್ಲಿ ಫೌಂಡೇಶನ್ ಫಸ್ಟ್ ಓಕೆ CA. ಯಾಕೆ ಅವ್ರು ಮಾಡ್ತಾರೆ? ಅವ್ರಿಗೆ 2 ವರ್ಷದ ಕೋಚಿಂಗ್, 2 ವರ್ಷದ ಡಿಟೇಲ್ ಕೋಚಿಂಗ್. ಇದು CEC PUC ಯಲ್ಲಿದ್ದಂತ ವಿದ್ಯಾರ್ಥಿ ಅವ್ರಿಗೆ 2 ವರ್ಷ ಕೋಚಿಂಗ್ ಸಿಗತ್ತಲ್ಲ, ಉಬೂರ ಮಾಡ್ಕೊಂಡು ಕ್ಲೀನ್ ಆಗಿ ಮಾಡಿ. ಓಕೆ. CET ನೀಟ್ CET ಅಲ್ಲಿ ನಮ್ಮಲ್ಲಿ ಮೊನ್ನೆ ಆದ ಎಕ್ಸಾಮ್ ಅಲ್ಲಿ ವಿದಿನ್ 1000 ಆ 1000 ಒಳಗೆ ಹೆಚ್ಚು ಕಮ್ಮಿ 10 ವಿದ್ಯಾರ್ಥಿಗಳು ಮಾಡಿದ್ದಾರೆ 1000 ಒಳಗೆ. ಹಾಗೆ ನೀಟ್ JEE ವಿ ಹ್ಯಾವ್ ಓವರ್ ಆಲ್ ವಿದಿನ್ 500 ಇಲ್ಲ ನಮ್ಮದು, ಶುಡ್ ಬಿ ವೆರಿ ಫೈನ್. ಬಟ್ ಬಿಯಾಂಡ್ ದಟ್ ವಿ ಆರ್ 6 ವಿದ್ಯಾರ್ಥಿಗಳು ಮಾಡಿದ್ದಾರೆ. ಓಕೆ, ಅಂದ್ರೆ ಎಲ್ಲ ರೀತಿಯ ವ್ಯವಸ್ಥೆಯು ಕೂಡ ಇರುವುದು ವಿತ್ ಹಾಸ್ಟೆಲ್ ವಿತ್ ಅದ್ರ ಬಗ್ಗೆ ನಾನು ಮಾತಾಡ್ತೇನೆ. ಅದೇ ರೀತಿಯಲ್ಲಿ ನಿಮ್ಮ ಒಂದು ಕಾಲೇಜಿನ ವತಿಯಿಂದ ಈವ್ನಿಂಗ್ ಕಾಲೇಜಿನ ವ್ಯವಸ್ಥೆ ಕೂಡ ಇದೆ ಅನ್ನೋ ಒಂದು ಮಾತಿದೆ. ಆ ಈವ್ನಿಂಗ್ ಕಾಲೇಜ್ ಯಾವ ರೀತಿಯಾಗಿ ನಡೀತಾ ಮತ್ತೆ ಹೇಗಿದೆ ಅದರ ಫೆಸಿಲಿಟಿ? ಅಂದ್ರೆ ಈ CA ಮಾಡುವವರು ಫೌಂಡೇಶನ್ ಇಂಟರ್ ಮಾಡಿದ ನಂತರ ಅವ್ರು 2 ವರ್ಷ ಆರ್ಟಿಕಲ್ಶಿಪ್ ಮಾಡ್ಬೇಕು. ಡೇ ಕಾಲೇಜಲ್ಲಿ ಮಾಡಕ್ ಆಗಲ್ಲ, ಅವ್ನು ಈವ್ನಿಂಗ್ ಕಾಲೇಜಲ್ಲಿ ಇದ್ದು ಮಾಡ್ಬೇಕು. ಸೊ ಯಾವ ರೀತಿಯಾಗಿ ಅಂದ್ರೆ ಒಂದು ಈವ್ನಿಂಗ್ ಕಾಲೇಜ್ ರೆಗ್ಯುಲರ್ ಆಗಿ 3 ರಿಂದ 6 ನಾವು ಯೂಶಲಿ ಸಂಜೆ ಮಾಡಲ್ಲ. ಯಾಕಂದ್ರೆ ವಿದ್ಯಾರ್ಥಿಗಳು ಹೊರಗಡೆಯಿಂದ ಬರ್ತಾರೆ, ಅವರು ಬೆಳಿಗ್ಗೆ 9 ಗಂಟೆ ಬರ್ತಾರೆ. ನಾವು ಈವ್ನಿಂಗ್ ಏನಾದ್ರೆ ಸಂಜೆ ಕೋಚಿಂಗ್ ಮಾಡ್ಕೊಳ್ತೇವೆ. ಈವ್ನಿಂಗ್ ಕಾಲೇಜ್ 6 to 8 6 to 9 ಮಾಡಿಬಿಟ್ರೆ ಅವರಿಗೆ ಮನೆಗೆ ಹೋಗೋದು ತುಂಬಾ ಲೇಟ್ ಆಗುತ್ತೆ, ಇನ್ಕನ್ವೀನಿಯನ್ಸ್. ಅದಕ್ಕೆ 9 ರಿಂದ 3 ಕೋಚಿಂಗ್, 3 ರಿಂದ 6 ಒಳಗೆ ಡಿಗ್ರಿ ಈವ್ನಿಂಗ್ ಕಾಲೇಜ್. ಇದು ಒಂದು ಪ್ಯಾಟರ್ನ್. ಇನ್ನೊಂದು ಈವ್ನಿಂಗ್ ಕಾಲೇಜ್ ಪ್ಯಾಟರ್ನ್ ಏನು ಅಂದ್ರೆ ಯಾರೆಲ್ಲ ಆರ್ಟಿಕಲ್ಶಿಪ್ ಮಾಡ್ತಾ ಇದ್ದಾರೆ ದೇರ್ ಇನ್ ದ ಚಾರ್ಟ್ ಅಕೌಂಟೆಂಟ್, ಅವ್ರು ಸಂಜೆ ಬಂದು ಮಾಡೋದು ಕಷ್ಟ. ಅವರಿಗೆ ಮಿನಿಮಮ್ ಅಸೈನ್ಮೆಂಟ್ ಪ್ಲಸ್ ಅವರಿಗೆ ನಾವು ವೀಕೆಂಡ್ ಸಂಡೇಸ್ ಕ್ಲಾಸಸ್ ಅನ್ನ ಮಾಡ್ತೀವಿ. ಹಾಗಾಗಿ ಅವ್ರಿಗೆ ಹೆದರಿಕೆ ವರಿ ಆಗಲ್ಲ. ಡೇ ಟೈಮ್ ಅಲ್ಲೆಲ್ಲ ವರ್ಕ್ ಮಾಡ್ತಾರೆ, ಬರಬೇಕು ಹೋಗ್ಬೇಕು, ಎಲ್ಲೆಲ್ಲೋ ಇರ್ತಾರ, ಒಂದೇ ಕಡೆ ಇರಲ್ಲ. ಹಾಗಾಗಿ ಅವರು ಅದನ್ನ ವರ್ಕ್ ಮಾಡಿ ವೀಕೆಂಡ್ ಅಲ್ಲಿ ಕ್ಲಾಸ್ಗಳನ್ನ ಮಾಡ್ತೀವಿ. ಅದೇ ರೀತಿಯಲ್ಲಿ ನಿಮ್ಮ ಸಂಸ್ಥೆ ಹಾಸ್ಟೆಲ್ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಬೇರೆ ಬೇರೆ ಜಿಲ್ಲೆಗಳಿಂದಲೂ ಕೂಡ ಹಲವಾರು ವಿದ್ಯಾರ್ಥಿಗಳಿಗೆ ಓದ್ತಾ ಇದ್ದಾರೆ. ಅವರಿಗೂ ಕೂಡ ಸೂಕ್ತವಾದಂತಹ ಒಂದು ಕನ್ವೀನಿಯಂಟ್ ಆಗಿರುವಂತಹ ಒಂದು ಹಾಸ್ಟೆಲ್ನ ವ್ಯವಸ್ಥೆ ಕೂಡ ಬೇಕಾಗುತ್ತೆ. ಬಾಯ್ಸಿಗಾಗಿರ್ಬೋದು ಗರ್ಲ್ಸಿಗಾಗಿರ್ಬೋದು. ತ್ರಿಶಾ ಶಿಕ್ಷಣ ಸಂಸ್ಥೆಯಿಂದ ಯಾವ ರೀತಿಯಾದ ವಿದ್ಯಾರ್ಥಿಗಳಿಗೆ ಒಂದು ಹಾಸ್ಟೆಲ್ ವ್ಯವಸ್ಥೆ ಇದೆ? ಹಾಸ್ಟೆಲ್ ಉಡುಪಿ ಮತ್ತೆ ಮಂಗಳೂರಲ್ಲಿ ಮತ್ತೆ ಲಿಮಿಟೆಡ್ ಹಾಸ್ಟೆಲ್ಸ್ ಇದೆ. ಅರೌಂಡ್ 300 ನಂಬರ್ಸ್ ಇನ್ ಉಡುಪಿ. ಒಂದು 160-170 ಬಾಯ್ಸಿಗೆ, ಒಂದು 130-140 ಗರ್ಲ್ಸಿಗೆ. ನೀಡ್ ಇದೆ, ತುಂಬಾ ರಿಕ್ವೆಸ್ಟ್ ಇದೆ ಪೇರೆಂಟ್ ಇಂದ ಮಾಡಬೇಕು ಅಂತ. ಸ್ಲೋಲಿ ವಿ ವಾಂಟ್ ಟು ಇನ್ಕ್ರೀಸ್, ಯಾಕಂದ್ರೆ ಜವಾಬ್ದಾರಿ ಜಾಸ್ತಿ ಇದೆ. ಅದರಲ್ಲಿ ಬೆಳಗ್ಗೆ ಮಕ್ಕಳಿಗೆ ಒಂದು ಸ್ಟಡಿ ಬೆಲ್ ಆಗುತ್ತೆ, ನಂತರ ಅವರಿಗೆ 7 ಗಂಟೆಗೆ ಪ್ರೇಯರ್ ಇದೆ. ಎಲ್ಲರೂ ಅದೊಂದು ನಮ್ಮಲ್ಲಿ ಯಾವುದೂ ತುಂಬಾ ರೂಲ್ಸ್ ಇಲ್ಲ ಅಭಿಷೇಕ್. 2-3 ರೂಲ್ಸ್. ಒಂದು ಪ್ರೇಯರಿಗೆ 5 ರಿಂದ 10 ನಿಮಿಷ ಇರೋದು. ನೆಕ್ಸ್ಟ್ ಊಟ ಮಾಡುವಾಗ ಮಧ್ಯಾಹ್ನ ಮತ್ತೆ ರಾತ್ರಿ ಎಸ್ಪೆಷಲಿ ಮಾಡುವಾಗ ಅದಕ್ಕೊಂದು ಪ್ರೇಯರ್ ಹೇಳಿ ಊಟ ಮಾಡಿ. ಇದು 2-3 ಇರೋದು, ಮತ್ತೆ ಬೇರೆ ಏನೂ ಇಲ್ಲ. PUC ವಿದ್ಯಾರ್ಥಿಗಳಿಗೆ ಅವರಿಗೆ ಮೊಬೈಲ್ ಫೋನ್ ಇಲ್ಲ, ಅದು ಯಾವ ಕಾಲೇಜಲ್ಲೂ ಇಲ್ಲ, ನಮ್ಮಲ್ಲಿ. ಬಟ್ ಅವರಿಗೆ ಪೇರೆಂಟ್ಸ್ಗೆ ಮಾತಾಡಕ್ಕೆ ತುಂಬಾ ಸ್ಟ್ರಿಕ್ಟ್ ಅಲ್ಲ, ತುಂಬಾ ಲಿಬ್ರಲ್ ಅಲ್ಲ, ಮ್ಯಾನೇಜಬಲ್. ಉದಾಹರಣೆಗೆ ಈಗ ಕೆಲವು ಕಾಲೇಜುಗಳು ವಿದ್ಯಾರ್ಥಿಗಳ ಭವಿಷ್ಯವನ್ನು ರೂಪಿಸಕ್ಕೆ ಎಷ್ಟು ಬೇಕು. ಉದಾಹರಣೆಗೆ ಕೆಲವು ಕಾಲೇಜಲ್ಲಿ ಆ ಪರ್ಟಿಕ್ಯುಲರ್ ದಿನ ಮಾತ್ರ ಪೇರೆಂಟ್ ಬರಬೇಕು, ಪೇರೆಂಟ್ ಬಿಡಲ್ಲ. ನಮ್ಮಲ್ಲಿ ಆಗಿಲ್ಲ. ಪೇರೆಂಟ್ ಬಂದ್ರೆ ನಾವು ಯಾವ ದಿನನೂ ಸಹಿತ ಮಾತಾಡಕ್ಕೆ ಅವಕಾಶ ಕೊಡ್ತೀವಿ, ಮತ್ತೆ ಕೇಳ್ಕೊಂಡು ಬರ್ಬೇಕಷ್ಟೇ. ನಾವು ಮಾಡೋದಿಲ್ಲ ಇದೆ. ಈಗ ಎಮರ್ಜೆನ್ಸಿ ಬರ್ತದೆ, ಕೆಲವು ಕಡೆ ಹೊರಗಡೆನೂ ಬಿಡಲ್ಲ, ಹೊರಗಡೆ ನಾವು ಹಾಗಿಲ್ಲ. ಎಮರ್ಜೆನ್ಸಿ ಬಂದ್ರೆ ನಾವು ಕಳಿಸ್ತೇವೆ, ಅವರು ರಿಲೇಟಿವ್ ಅವರು ಬಂದಾಗ ಇಲ್ಲಿ ಕಳಿಸ್ತೀವಿ. ಕೆಲವು ಹುಷಾರಿಲ್ಲ, ವಿ ಆರ್ ನಾಟ್ ಎಂತೇಳಿ ಮರ್ಸಿಲೆಸ್ ಅಲ್ಲ, ಕಟ್ ಥ್ರೋಟ್ ಅಲ್ಲ. ಬಟ್ ಮಕ್ಕಳು ಅದರ ಮಿಸ್ಯೂಸ್ ಮಾಡಬಾರ್ದು ಅನ್ನೋ ಜಾಗ್ರತೆ. PUC ಡಿಗ್ರಿ ಬಂದಾಗ ಡೈಲಿ ವಿದ್ಯಾರ್ಥಿಗಳಿಗೆ 1.5 ಗಂಟೆ ಮೊಬೈಲ್ ಫೋನ್ ಅಲೋಡ್, ಡಿಗ್ರಿಗೆ ಮಾತ್ರ. ಅರ್ಧ ಗಂಟೆಯಿಂದ 3/4 ಗಂಟೆ, ಅರ್ಧ ಗಂಟೆ ಪೇರೆಂಟ್ ರಿಲೇಟಿವ್ ಮಾತಾಡಕ್ಕೆ. 1-1.25 ಗಂಟೆ, 1.5 ಗಂಟೆ 2 ಗಂಟೆ ಕೊಡ್ತಾರೆ. 1-1.25 ಗಂಟೆ ಅವ್ರಿಗೆ ಸ್ಟಡಿ ರೆಫರ್ ಮಾಡ್ಕೊಂಡು ಯೂಟ್ಯೂಬ್ ಅದು ಇದು ಕ್ಲಾಸ್ಗಳನ್ನು ಮಾಡ್ಕೊಂಡು ಇದು ಮಾಡ್ತಾರೆ. ಎಕ್ಸಾಮಿನ ಹತ್ರ ಬಂದಾಗ ಸ್ವಲ್ಪ ಜಾಸ್ತಿ ಸಮಯವನ್ನು ಕೊಡ್ತೀವಿ. ಯಾಕಂದ್ರೆ ಮಕ್ಕಳು ಈಗ BCA ಅಂದಾಗ ಎಲ್ಲ ಕಂಪ್ಯೂಟರ್, ಸೊ ಅದನ್ನು ತಲೆಯಲ್ಲಿ ಇಟ್ಕೊಂಡು ಸ್ವಲ್ಪ ಲಿಬರಲ್ ಇದೆ. ವಿ ಆರ್ ನಾಟ್ ವೆರಿ ಸ್ಟ್ರಿಕ್ಟ್ ಇನ್ ದಟ್. ಮಕ್ಕಳು ಸ್ವಲ್ಪ ಮತ್ತೆ ಒಳ್ಳೆ ಮಕ್ಕಳು ನಮ್ಮಲ್ಲಿ ಆಲ್ ಸೆಂಟರ್ಸ್, ಯಾಕಂದ್ರೆ ಅಷ್ಟು ಓದ್ಬೇಕು, ದೇ ಆರ್ ಗುಡ್ ಸ್ಟೂಡೆಂಟ್ಸ್. ಸೊ ಹಾಗಾಗಿ ಆ ಪ್ರಾಬ್ಲಮ್ಸ್ಗಳು ನಮ್ಮ ಹಾಸ್ಟೆಲ್ ಅಲ್ಲಿ ಇಲ್ಲ. ಅದೇ ರೀತಿಯಾಗಿ TST ಅನ್ನೋ ಮಾತು ಒಂದು, ತ್ರಿಶಾ ಅಡ್ಮಿಷನ್ ಅಕಾಡೆಮಿಕ್ ಟೆಸ್ಟ್ ಅದು ಬೇರೆ. TST ಅಂದ್ರೆ ತ್ರಿಶಾ ಸ್ಕಾಲರ್ಶಿಪ್ ಟೆಸ್ಟ್. ಅಂದ್ರೆ TST ಯಾವ ರೀತಿಯಾಗಿ ನಡೆಯುತ್ತೆ ಮತ್ತೆ ಯಾವೆಲ್ಲ ವಿದ್ಯಾರ್ಥಿಗಳಿಗೆ ಒಂದು ಸ್ಕಾಲರ್ಶಿಪ್ ನ ಬೆನಿಫಿಟ್? 10th ಇದ್ದವರಿಗೆ ಒಂದು PUC ಹೋಗಕ್ಕೆ
ಓಕೆ ಆಗ ಸ್ಕಾಲರ್ಶಿಪ್. ಓಕೆ PUC ಇದ್ದವರು ಡಿಗ್ರಿಗೆ. ಓಕೆ ಸೊ 2 ಸ್ಕಾಲರ್ಶಿಪ್ ಟೆಸ್ಟ್ ಅಂದ್ರೆ ನಡೀತದೆ. ಒಂದು ವರ್ಷಕ್ಕೆ ಎಷ್ಟು ವಿದ್ಯಾರ್ಥಿಗಳು ನೀವು ಆಯ್ಕೆ ಮಾಡ್ಕೊಳ್ತೀರಾ? ಅದು ಅವರ ಮಾರ್ಕ್ ಬೇಸ್ ಮೇಲೆ ಅವರಿಗೆ ಸ್ಕಾಲರ್ಶಿಪ್ ಸಿಗುತ್ತೆ. ಓಕೆ ಅವ್ರು ನಮ್ಮಲ್ಲೇ ತಗೊಳ್ಬೇಕಂತಿಲ್ಲ. ಓಕೆ ಅವರು ಇಷ್ಟು ಮಾರ್ಕ್ ಬಂದು ಇಷ್ಟು ಸ್ಕಾಲರ್ಶಿಪ್ ನಮ್ಮಲ್ಲಿ ತಗೊಂಡ್ರೆ ಆ ಸ್ಕಾಲರ್ಶಿಪ್ ಸಿಗುತ್ತೆ. ಕರೆಕ್ಟ್. ಓಕೆ ಮತ್ತೆ ಒಂದು ಪ್ಯಾರಾಮೀಟರ್ ಟಾಪ್ 20 ಸ್ಟೂಡೆಂಟ್, ಟಾಪ್ 20 ಉಡುಪಿ, ಟಾಪ್ 20 ಮಂಗಳೂರಿಗೆ ನಮ್ಮಲ್ಲಿ ತಗೊಳ್ಳದೇ ಇದ್ರು ನಾವು ಅವರಿಗೆ ಕ್ಯಾಶ್ ರಿವಾರ್ಡ್ ಕೊಡ್ತೇವೆ. ಓಕೆ ಸೊ ಇಟ್ ಮೀನ್ಸ್ ಟು ಸೇ ಆ ಟೆಸ್ಟ್ ಅನ್ನ ಸೀರಿಯಸ್ ಆಗಿ ಬಂದು ಒಳ್ಳೆ ಸ್ಕೋರ್ ಮಾಡಿದವರಿಗೆ ಅವಕಾಶ ಇದೆ. ಓಕೆ ಒಟ್ಟಿಗೆ ಈ ವರ್ಷ ನಾವು ವಿ ಹ್ಯಾವ್ ಡನ್ ಅರೌಂಡ್ 75 lakhs ಓವರ್ ಉಡುಪಿ ಅಂಡ್ ಮ್ಯಾಂಗ್ಳೂರ್ ಪುಟ್ ಟುಗೆದರ್. ನಿಮ್ಮ ಸಂಸ್ಥೆಯಲ್ಲಿ ಓದ್ತಿರುವಂತ ವಿದ್ಯಾರ್ಥಿಗಳಿಗೆ ಬೇರೆ ಬೇರೆ 75 ರೀತಿಯ ಲಕ್ಷಕ್ಕೂ ಹೆಚ್ಚು ವಿದ್ಯಾರ್ಥಿ, ಎಲ್ಲ ಹೆಚ್ಚು ಸ್ಕಾಲರ್ಶಿಪ್, ಕೋಚಿಂಗ್, ಕಾಲೇಜ್, ಹಾಸ್ಟೆಲ್ ಎಲ್ಲ ಸೇರಿ ವರ್ಷಕ್ಕೆ ಅಷ್ಟಾಗಿದೆ. ಉದಾಹರಣೆಗೆ ಈ PUC ಅಲ್ಲಿ 615 ಮೇಲೆ ಬಂದಿದೆ. ಓಕೆ ಅವನಿಗೆ ನಾವು ಕಂಪ್ಲೀಟ್ PUC ಎಜುಕೇಶನ್ ಫೀ. ಓಕೆ ಅಂದ್ರೆ SSLC 615 ಮೇಲೆ ಬಂದಿದೆ. ಓಕೆ ಹಾಗೆ PUC ಅಲ್ಲಿ ಟಾಪ್ 5 ಮೇಲೆ ಬರೋ ರ್ಯಾಂಕ್ ಅವರಿಗೆ 6 1 2 3 4 5 ಇದಕ್ಕೆ ಒಂದೇ ರೀತಿ ₹1 ಡಿಗ್ರಿ ಶುಲ್ಕ ಇಲ್ಲ. ಅಂದ್ರೆ ಎಷ್ಟು ಪರ್ಸೆಂಟೇಜ್ ಇದು? 5 ಒಂದರಿಂದ ಅಂದ್ರೆ ನಿಮ್ಮ ಒಂದು ಎಕ್ಸಾಮ್ ಅಲ್ಲ, ಕರ್ನಾಟಕ ಸ್ಟೇಟ್ ಬೋರ್ಡ್ ಅಲ್ಲಿ Yes, okay. ಸ್ಟೇಟ್ ರ್ಯಾಂಕ್ ಅವರಿಗೆ ಇಲ್ಲ. 6 7 8 9 10ಕ್ಕೆ 50% ರಿಯಾಯಿತಿ. ಇದಲ್ಲದೆ ವಿದ್ಯಾರ್ಥಿಗಳಿಗೂ ಸಹಿತ ಒಂದು ಕನ್ಸಿಡರಬಲ್ ಸ್ಕಾಲರ್ಶಿಪ್ ನಮ್ಮ ಹತ್ರ ಇದೆ. ನಿಮ್ಮ ಹತ್ರ ಆ ರೀತಿ ಅವರಿಗೆ ಮತ್ತೆ ಕಾಲೇಜಲ್ಲೂ ಸಿಗುತ್ತೆ, ಹಾಸ್ಟೆಲಲ್ಲೂ ಸ್ವಲ್ಪ ಅಮೌಂಟ್ ಸಿಗುತ್ತೆ ಅದು ಕೂಡ ಅಲ್ಲಿ. ಸೊ ಇದರಲ್ಲಿ ವಿದ್ಯಾರ್ಥಿಗಳು ಇದಲ್ಲದೆ ನಿಮ್ಗೆ ಅವರಿಗೆ ನಾವು ತುಂಬಾ ಜನ ಪೂವರ್ ಇರುತ್ತೆ, Yes, correct. ಅವರಿಗೆ ಅದರ ಬೇಸ್ ಮೇಲೆ ಮೆರಿಟ್ ನೋಡಿ ವಿ ಗಿವ್ ಸಮ್ ಬೆನಿಫಿಟ್ಸ್. ಒಂದು ಕಡೆಯಲ್ಲಿ ಎಜುಕೇಶನ್ ಅಂತ ಬಂದಾಗ ತ್ರಿಷಾ ಶಿಕ್ಷಣ ಸಂಸ್ಥೆ ಬಗ್ಗೆ ಯಾರು ಕೂಡ ಕೈ ತೋರಿಸುವ ಮಾತಾಡುವ ಅವಶ್ಯಕತೆ ಇಲ್ಲ. ಆ ಒಂದು ಗುಣಮಟ್ಟದ ಶಿಕ್ಷಣವನ್ನು ನೀವು ನೀಡ್ತಾ ಇದ್ದೀವಿ. ವಿದ್ಯಾರ್ಥಿಗಳು ಅದೇ ರೀತಿಯಲ್ಲಿ ಕಲ್ಚರ್ ಆಗಿರ್ಬೋದು ಅಥವಾ ಸ್ಪೋರ್ಟ್ಸ್ ಬಗ್ಗೆ ಕೂಡ ಹೆಚ್ಚಿನ ಪ್ರಾವಿಷನ್ ಕೊಡ್ಬೇಕು. ಅಂದ್ರೆ ಕಲ್ಚರ್ ಹಾಗೂ ಸ್ಪೋರ್ಟ್ಸ್ಗೆ ನಿಮ್ಮ ಒಂದು ಸಂಸ್ಥೆಯಿಂದ ಯಾವ ರೀತಿಯಾದ ಒತ್ತನ್ನು ಕೊಡ್ತೀರಾ? ನೋಡಿ, ಬಹಳ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಹೇಳಿದ್ವಿ. PUC ಅಲ್ಲಿ ತುಂಬಾ ಕಾಲೇಜ್ಗಳಲ್ಲಿ PT ಪೀರಿಯಡ್ ಇಲ್ಲ, ಸ್ಟ್ರಿಕ್ಟ್ ಅಂತ. ನಮ್ಮಲ್ಲಿ ಆಗಿಲ್ಲ, 3 PT ಪೀರಿಯಡ್ ಕೊಡ್ತೀವಿ. ಹುಡುಗ ಹೌದು ವೀಕ್ಲಿ ನಾವು ಅಂದ್ರೆ ಹುಡುಗನ ಒಂದು ಮೆಷಿನ್ ಆಗಿ ತಯಾರು ಮಾಡೋದು. ಅವನು ಒಂದು ಓವರ್ ಆಲ್ ಡೆವಲಪ್ ಆಗಬೇಕು. ಅಫ್ಕೋರ್ಸ್ ಅವನ ಅಕಾಡೆಮಿಕ್ಸ್ ಇಂಪಾರ್ಟೆಂಟ್, ಇದು ಇಂಪಾರ್ಟೆಂಟ್. ನಾವು ಬಿಡಿ ನೀವು ಅದು ಮಾಡಬೇಡಿ, ಕಲ್ಚರ್ ಹೋಗ್ಬೇಡಿ ಅಂತಲ್ಲ, ಎಲ್ಲದನ್ನು ಡಿಬೇಟ್ ಕಾಂಪಿಟೇಷನ್ ಇದೆ, ಡ್ರಾಯಿಂಗ್ ಕಾಂಪಿಟೇಷನ್ ಇದೆ, ಸಿಂಗಿಂಗ್ ಕಾಂಪಿಟೇಷನ್ಸ್ ಇದೆ, ಬೇರೆ ಬೇರೆ ಪ್ರೋಗ್ರಾಮ್ಸ್ ಮಾಡ್ತೀವಿ, ವನ ಮಹೋತ್ಸವ ಮಾಡ್ತೀವಿ, ಪಿಕ್ನಿಕ್ ಕರ್ಕೊಂಡು ಹೋಗ್ತೀವಿ. PT ಪೀರಿಯಡ್ ಆಲ್ರೆಡಿ ಹೇಳಿದೆ, ಅವ್ರಿಗೆ ಯೋಗ ಸೆಷನ್ಸ್ ಮಾಡ್ತೀವಿ. ಒಂದು ಓವರ್ ಆಲ್ ಪ್ಯಾಕೇಜ್. ಒಂದು ಆ ರೀತಿ ವಿದ್ಯಾರ್ಥಿಗಳಿಗೆ ಏನ್ ಬೇಕು ಡಿಗ್ರಿಗೆ, ಒಂದು ಕಡೆ ಶಿಕ್ಷಣ, PU ಡಿಗ್ರಿ ಏನು ಒಂದು ವಿದ್ಯಾರ್ಥಿಗಳಿಗೆ ಏನ್ ಬೇಕು, ಅವ್ರಿಗೆ ಶಿಕ್ಷಣ ಆಗಿರ್ಬೋದು, ಕಲ್ಚರ್ ಆಗಿರ್ಬೋದು, ಸ್ಪೋರ್ಟ್ಸ್ ಆಗಿರ್ಬೋದು, ಅಥವಾ ಅವರು ಒಂದು ಸಾಮಾಜಿಕವಾಗಿ ಹೇಗೆ ಬೆಳಿಬೇಕು, ಒಂದು ಇದು ಕೂಡ ಇದೆ. ಕರೆಕ್ಟ್. ಒಂದು ನಾವು ಈ ಹಾಸ್ಟೆಲ್ ಅಲ್ಲಿ ವಾರಕ್ಕೊಂದು ಪ್ರತಿಧ್ವನಿ ಅಂತ ಈ ಮಕ್ಕಳೇ ಮಾಡ್ಬೇಕು ಪ್ರೋಗ್ರಾಮ್. ಮಕ್ಕಳೇ ಅದನ್ನು ಆರ್ಗನೈಸ್ ಮಾಡ್ಬೇಕು. ಸೀನಿಯರ್ ಇಂದ ಜೂನಿಯರಿಗೆ ಸ್ಟೇಜ್ ಮೇಲೆ ನಿಲ್ತಾನೆ, ಗೇಮ್ಸ್ ಗಳನ್ನ ಆಡಿಸ್ತಾನೆ, MC ಮಾಡ್ತಾನೆ. ಇದೆಲ್ಲ ಇದು ಪ್ರತಿಧ್ವನಿ. ತಿಂಗಳಿಗೆ ಒಂದು ವಿವೇಕ ಮಾರ್ಗ ಅಂತ ನಮ್ಮ ಯೂಟ್ಯೂಬ್ ಅಲ್ಲಿ ಇದೆ, ನೀವು ನೋಡ್ಬೋದು. ಅಂದ್ರೆ ಮಕ್ಕಳ ಮನಸ್ಥಿತಿಯಲ್ಲಿ ಒಂದು ಇಂಪ್ಯಾಕ್ಟ್ ಅನ್ನ ಕೊಡ್ಬೇಕು. ಏನು, ಕೊನೆಯಲ್ಲಿ ಒಬ್ಬ ವಿದ್ಯಾರ್ಥಿ ದೇಶಕ್ಕೊಂದು ಆಸ್ತಿ ಆಗ್ಬೇಕು. ಅದು ಆಗಕ್ಕೆ ಈ ವಿವೇಕ ಮಾರ್ಗ ಅಂತ ಇಂಥ ಪ್ರೋಗ್ರಾಮ್ಗಳನ್ನ, ದೇಶೀಯ ಚಿಂತನೆಗಳು, ಸಮಾಜಕ್ಕೆ ಏನಾದರೂ ಮಾಡುವಂಥದ್ದು, ಮೌಲ್ಯಗಳನ್ನು ಎತ್ತಿ ಹಿಡಿಯುವಂಥದ್ದು. ಇವತ್ತು ಮಾರ್ಕ್ ಕಡಿಮೆ ಇಲ್ಲ, ಮೌಲ್ಯಗಳ ಬಗ್ಗೆ. ಹಾಗಾಗಿ ಅದು ಮಕ್ಕಳಿಗೆ ಹೇಳೋರು ಯಾರು, ಎಲ್ಲ ಹೇಳ್ತಾರೆ ನೀನ್ ಅದೆಲ್ಲ ಕಲಿ ಅಂತ. ಈಗ ಯಾರಾದ್ರೂ ಒಬ್ರು ಹೇಳಿದ್ರೆ ಮಾತ್ರ ಮಕ್ಕಳಿಗೆ ಗೊತ್ತಾಗ್ತದೆ ನಮ್ಮ ಕಲ್ಚರ್ ಇದು, ನಾವೆಷ್ಟೊಂದು ಪ್ರೌಡ್ ಫೀಲ್ ಮಾಡ್ಕೊಳ್ತೀವಿ, ಎಷ್ಟೊಂದು ಒಳ್ಳೊಳ್ಳೆ ವಿಷಯಗಳಲ್ಲಿ ಭಾರತ ಮುಂದಿದೆ, ಎಷ್ಟೊಂದು ಜ್ಞಾನ ಪರಂಪರೆ ಇದೆ. ಅದನ್ನ ಮಕ್ಕಳಿಗೆ ಹೇಳುವಂತ ಕೆಲಸ ನಾವು ಮಾಡ್ತೀವಿ. ಅದು ವಿವೇಕ ಮಾರ್ಗ. ಅದೇ ರೀತಿ ಒಂದು ಶಿಕ್ಷಣ ಸಂಸ್ಥೆಯಲ್ಲಿ ವಿದ್ಯಾರ್ಥಿಗಳು ಒಂದು ಕಡೆ ಆದ್ರೆ ಬೋಧನೆ ಮಾಡುವಂತಹ ಶಿಕ್ಷಕರು ಒಂದು ಭಾಗ. ಇವರಿಬ್ಬರ ನಡುವೆ ನಾವು ಹೊಂದಾಣಿಕೆ ಆಗಿರುವುದು ಬಾಂಧವ್ಯ ಯಾವ ರೀತಿಯಾಗಿ ನಿಮ್ಮ ಒಂದು ಶಿಕ್ಷಣ ಸಂಸ್ಥೆಯಲ್ಲಿ? ನಾವು ಒಂದು ವಿದ್ಯಾರ್ಥಿಗಳು ಏನು ನಾವು ಪಾಠ ಮಾಡ್ತೀವಿ ಅವ್ರಿಗೆ ಎಷ್ಟು ಅರ್ಥ ಆಗಿದೆ ಅನ್ನೋದಕ್ಕೋಸ್ಕರ ನಾವೊಂದು ಟೆಲೆಕ್ಸ್ ಅಂತ, ಟೆಲೆಕ್ಸ್ ಅಂತ ಹೇಳಿದ್ರೆ ವಿದ್ಯಾರ್ಥಿಗಳಿಗೆ ಎಷ್ಟು ಅರ್ಥ ಆಗಿದೆ
TE ಟೀಚರ್, ಎಲ್ಲಿ ಅಂದ್ರೆ ಲರ್ನಿಂಗ್, ಟೀಚರ್ ಲರ್ನಿಂಗ್ ಎಕ್ಸ್ಪೀರಿಯನ್ಸ್. ಓಕೆ, ಅದನ್ನ ಮಕ್ಕಳಿಗೆ ನಾವು ಗೈಡ್ ಮಾಡ್ತೀವಿ. ಅಂದ್ರೆ ಅವರ ಫೀಡ್ಬ್ಯಾಕ್ ಅನ್ನ ತಗೊಂಡು ಟೀಚರ್ ಡಿಸ್ಕಸ್ ಮಾಡ್ತೀವಿ. ಓಕೆ, ಹೀಗಿದೆ ಹೀಗಿದೆ ಹೀಗಿದೆ, ವಿದ್ಯಾರ್ಥಿಗಳಿಗೆ ಅರ್ಥ ಆಗ್ತಿಲ್ಲ, ನೀವು ರೀಚ್ ಆಗಬೇಕು. ಮತ್ತೆ ಪೇರೆಂಟಿಗೆ ಅದನ್ನ ಈ ಸತಿಯಿಂದ ಇಂಪ್ಲಿಮೆಂಟ್ ಮಾಡ್ತೀವಿ. ಅದೇನಂತ ಹೇಳಿದ್ರೆ, ನಾವು ವಿದ್ಯಾರ್ಥಿಗಳು ಎಷ್ಟು ನಮ್ಮ ಕಾಲೇಜಿಗೆ ಓಚ್ ಮಾಡ್ತಾರೆ ಅಂತ, ಅದು ನಮಗೆ ಫೈನಲ್. ಯಾರು ವಿದ್ಯಾರ್ಥಿಗಳ ಪೇರೆಂಟ್ಸ್. ಅದಕ್ಕೆ ನಾವು ಅದಕ್ಕೆ ಒಂದು ಪ್ರಮೋಟರ್ ಸ್ಕೋರ್, NPS ಅಂತ, ನೆಟ್ ಪ್ರಮೋಟರ್ ಸ್ಕೋರ್ ಅಂತ, ಸಮ್ ಗುಡ್ ಪ್ರಾಕ್ಟೀಸಸ್, ಎಜುಕೇಶನ್ ಇಂಡಸ್ಟ್ರಿಯಲ್ಲಿ ಇರುವಂತ ಗುಡ್ ಪ್ರಾಕ್ಟೀಸಸ್ ಅನ್ನ ನಾವು ಮಾಡ್ತೀವಿ. ಒಂದು ಮತ್ತೆ ಟೀಚರ್ಸ್ಗೆ ಕಂಟಿನ್ಯೂಸ್ ಟ್ರೈನಿಂಗ್ ಇರ್ತದೆ. ಈಗ ಉದಾಹರಣೆಗೆ ನಾವು ಈ ವರ್ಷ ಕಂಪಲ್ಸರಿ ನಮ್ಮ ಎಲ್ಲ ಸ್ಟಾಫಿಗೆ, ನಮ್ಮಲ್ಲಿ ಒಟ್ಟಿಗೆ 150+ ಇಲ್ಲೋಸ್ ಇದ್ದಾರೆ, ಒಂದು 100+ ಔಟ್ ಸ್ಟೇಷನ್ ಫ್ಯಾಕಲ್ಟಿ ಬರ್ತಾರೆ. ಔಟ್ ಸ್ಟೇಷನ್ ಫ್ಯಾಕಲ್ಟಿ ಮಾಡೋಕ್ಕಾಗಲ್ಲ. ನಮ್ಮಲ್ಲಿರುವಂತ ಟೀಚರ್ಗಳಿಗೆ, ನಾನ್ ಟೀಚರ್ಗೆ AI ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನ ಕೋರ್ಸ್ ಅನ್ನ ನಮ್ಮವರೇ ಒಬ್ರು ಬಂದು ಗೈಡ್ ಮಾಡಿ ಮಾಡಿಸ್ತಾರೆ. ನೀವು ಇದು ಮಾಡಿ, ಡ್ರಾಫ್ಟ್ ಮಾಡಿ ಕೊಡಿ, ಚೇಂಜ್ ಮಾಡಿ ಕೊಡಿ. ಯಾಕಂದ್ರೆ ಕೇಳೋದ್ ಬೇರೆ, ವರ್ಕ್ ಮಾಡುವಂಥದ್ದು. ಇದು ಮ್ಯಾಂಡೇಟರಿ. ಸಮ್ ಗುಡ್ ಪ್ರಾಕ್ಟೀಸಸ್ ವಿ ಹ್ಯಾವ್ ಇಟ್. ಅಂಡ್ ನಿಮ್ಗೆ ಗೊತ್ತಿರೋ ಬೆಳೆದಾಗೆ, ಸಂಸ್ಥೆ ಬೆಳೆದಾಗೆ ನಾವು ಲಾ ಅಲ್ಲಿ ಕಾಂಪ್ರಮೈಸ್ ಮಾಡಲ್ಲ. PF ಇಲ್ಲ ಅದೆಲ್ಲ, ಇಲ್ಲ PF PSI ಎಲ್ಲ ಲಾ ಅಲ್ಲಿ ಏನ್ ಬೇಕೋ ಅದೆಲ್ಲ ಮಾಡುವಂತ. ಸೂಪರ್ ರಿಚ್ ಅಂತಲ್ಲ, ಮಿನಿಮಮ್ ವಿ ಹ್ಯಾವ್ ಟು, ಏನು ಬೇಸಿಕ್ ನೀಡ್ ಏನು ಕೊಡಬೇಕು. ಯಾರಾದ್ರೂ ಯಾಕೆ ಮಾಡ್ತಾರೆ, ಅವ್ರ ಎಕ್ಸೈಟ್ಮೆಂಟ್ ಇರ್ಬೇಕಲ್ವ ಯಾವುದೋ ಒಂದು ಹಾಗೆ. ಸೊ ನಾನು ಯಾವಾಗಲೂ ಹೇಳ್ಕೊಂಡು, ನಮ್ಮ ಇನಿಷಿಯಲಿ ನಾನು ಒನ್ ಮ್ಯಾನ್ ಆರ್ಮಿ ಇದ್ದಿರ್ಬೋದು, ಇವತ್ತು ಇಟ್ಸ್ ಎ ಟೀಮ್. ನಾನು ಅದೇ ಕೇಳ್ಬೇಕಂತ ಮಾಡಿದ್ದೆ. ನೀವು ನಿಮ್ಮ ಜೊತೆಗೆ ನಿಮ್ಮ ಕುಟುಂಬವೂ ಕೂಡ ಅದೇ ರೀತಿಯಲ್ಲಿ ನಿಮ್ಮ ಒಂದು ಸಂಸ್ಥೆ ಏಳಿಗೆಯಲ್ಲಿ, ತ್ರಿಷಾ ಶಿಕ್ಷಣ ಸಮೂಹ ಸಂಸ್ಥೆಗಳ ಏಳಿಗೆಯಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತೆ. ಅದು ನಿಮ್ಮ ಧರ್ಮಪತ್ನಿಯರು ಕೂಡ ನಿಮ್ಮ ಒಂದು ಸಂಸ್ಥೆಯಲ್ಲಿ ತೊಡಗಿಸಿಕೊಂಡಿದ್ದಾರೆ. ಹಾಗೆ ನಿಮ್ಮ ಸ್ನೇಹಿತರುಗಳಾಗಿರ್ಬೋದು, ಅಥವಾ ನಿಮ್ಮ ಒಂದು ಕುಟುಂಬ ಈ ಒಂದು, ಅಥವಾ ನಿಮ್ಮ ಒಂದು ಮಕ್ಕಳು ಕೂಡ ನಿಮ್ಮ ಒಂದು ಸಂಸ್ಥೆ ಏಳಿಗೆ ದೃಷ್ಟಿಯಲ್ಲಿ ಯಾವ ರೀತಿಯಾಗಿ ನಿಮಗೆ ಬ್ಯಾಕ್ ಬೋನ್ ಆಗಿ. ಈಗ ರಾಮ್ ಪ್ರಭು ಅಂತ ನಮ್ಮದೇ, ನಾನು ಹೇಳಿದ್ದೇನೆ ಮನೇಲಿ ಓದಿದ್ದೇನೆ. ಸೊ ಅವರು ನಮ್ಮಲ್ಲಿ ಟ್ರಸ್ಟಿ ಆಗಿದ್ದಾರೆ. ನಮಿತಾ ಇಸ್ ಆಲ್ಸೋ ಎ ಟ್ರಸ್ಟಿ, ನನ್ನ ವೈಫ್. ಹೀಗೆ ನಮ್ಮಲ್ಲಿ ಅದಲ್ಲದೆ ನಮ್ಮ ಎಕ್ಸ್ಟೆಂಡೆಡ್ ಫ್ಯಾಮಿಲಿ ಆಗಿ ವಿ ಹ್ಯಾವ್ ಒನ್ ಗುಡ್ HR ಮ್ಯಾನೇಜರ್. ಸೊ ದಟ್ ಇಸ್ ಒಂದು ಫ್ಯಾಮಿಲಿ ಬಾಂಡ್, ಬ್ಯೂಟಿಫುಲ್ ಫ್ಯಾಮಿಲಿ. ವಿ ಕೇರ್. ಯಾರಿಗಾದ್ರೂ ಏನಾದ್ರು ಬೇಜಾರಾದ್ರೂ ದಟ್ ಇಸ್ ಈಕ್ವಲ್ ಟು ಅವರ್ ಫ್ಯಾಮಿಲಿ ಮೆಂಬರ್ಸ್. ನೀವು ಪ್ರಾರಂಭಿಕ ಹಂತದಲ್ಲಿ ಒಬ್ರು ಶಿಕ್ಷಕರಾಗಬೇಕಂತ ನೀವು ಆಸೆ ಪಟ್ಟವರು, ನೀವು ಕೂಡ ಸ್ಟಾರ್ಟಿಂಗ್ ಮಾತಾಡ್ತಾ ಇದ್ರೆ ನೀವು ಶಿಕ್ಷಕರಾಗಬೇಕಂತ. ಈಗ ಹಲವಾರು ಶಿಕ್ಷಕರುಗಳಿಗೆ ನೀವೀಗ ಒಂದು ಸಂಸ್ಥೆಯಲ್ಲಿ ಕೆಲಸವನ್ನು ಕೊಟ್ಟಿದ್ದೀರಾ, ಒಂದು ಶಿಕ್ಷಣ ಸಂಸ್ಥೆಯ ಮುಖ್ಯಸ್ಥರಾಗಿದ್ದೀರಾ. ಇಷ್ಟು ಖುಷಿ. ನಾನೊಬ್ಬ ಚಾರ್ಟರ್ಡ್ ಅಕೌಂಟೆಂಟ್ ಆಗಿದ್ದೀನಿ. ನನಗೆ CA ಡೇಯಲ್ಲೂ ವಿಶ್ ಮಾಡ್ತಾರೆ ವಿದ್ಯಾರ್ಥಿಗಳು, ಲೀಗ್ಸ್ಗಳು. ಟೀಚರ್ ಡೇಯಲ್ಲೂ ವಿಶ್ ಮಾಡ್ತಾರೆ. ವರ್ಷ ಎಲ್ಲ ಸೌಭಾಗ್ಯ ಇದೆಯಲ್ಲರಿಗೂ. ಇಲ್ಲ, ಬಟ್ ಎರಡೂ ನನಗೆ ಕ್ಲೋಸ್ ಟು ಹಾರ್ಟ್. ಬಟ್ ಟೀಚರ್ ಡೇ ಇಸ್ ಲಿಟಲ್ ಮೋರ್, ಬಿಕಾಸ್ ಬಿಗಿನಿಂಗ್ ಇಂದ ನಾನು ಟೀಚಿಂಗ್ ಅಲ್ಲಿ ಏನಾದ್ರೂ ಮಾಡಬೇಕು ಅನ್ನೋದು ನನ್ನ ಆಳವಾಗಿರೋಗೋಸ್ಕರ. ಅಂದ್ರೆ ಟೀಚರ್ ಆಗ್ಬೇಕಂತ ಕನ್ಸ್ಕೊಂಡವರು ಶಿಕ್ಷಣ ಸಂಸ್ಥೆಯ ಮುಖ್ಯಸ್ಥರಾಗಿದ್ದಾರೆ. ಅದು ಹೇಗೆ ಅನ್ಸುತ್ತೆ? ಅದು ನನ್ನ ಪ್ರಕಾರ ಅಡ್ವಾಂಟೇಜ್, ಒಳ್ಳೇದು ಅಂತ ಅನ್ಸುತ್ತೆ. ನಾನು ಬಲವಾಗಿ ಒಂದು ವಿಷಯವನ್ನು ಏನ್ ನಂಬಿದ್ದೀನಿ ಅಂದ್ರೆ, ಈ ಪ್ರಪಂಚದಲ್ಲಿರೋ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಒಂದು ಮಾತ್ರ, ಎಜುಕೇಶನ್. ಅದು ಶಿಕ್ಷಣ. ಅವನು ಯಾಕೆ ಹಾಗೆ ಆಗ್ತಾನೆ, ಅವನಿಗೆ ಯಾವ ಶಿಕ್ಷಣ ಕೊಡ್ತಿದ್ದೀವಿ, ಅವನು ಯಾಕೆ ಹೀಗಾಗ್ಬಿಟ್ಟ, ಅವನಿಗೆ ಯಾವ ಶಿಕ್ಷಣ ಕೊಡ್ತಿದ್ದೀವಿ, ಮೌಲ್ಯಗಳು ಹೇಗೆ. ಅದು ಐ ಥಿಂಕ್ ಶಿಕ್ಷಣ ಒಂದು ಒಳ್ಳೆ ವೆಪನ್ ಟು ಚೇಂಜ್ ದಿಸ್ ವರ್ಲ್ಡ್. ಸರ್, ಅದೇ ರೀತಿಯಲ್ಲಿ ನಿಮ್ಮ ಒಂದು ಕಂಪನಿಯನ್ನು ಕೂಡ ನೀವು ಸ್ಟಾರ್ಟ್ ಮಾಡಿದ್ರೆ ಅನ್ನೋ ಮಾತು ಕೂಡ ನನಗೆ ಕೇಳ್ಬೋತಾ ಇದೆ. ನೀವು ಎಜುಕೇಶನ್ ರಿಲೇಟೆಡ್ ಅನ್ನೋದು ಅಂದ್ರೆ ಯಾವ ಒಂದು ಬ್ಯಾಂಗ್ಳೂರ್ ಬೇಸ್ಡ್ ಒಂದು ನಮ್ಮದೇ ಹಾಗೆ ಇರುವಂತ ಒಂದು ಇನ್ಸ್ಟಿಟ್ಯೂಟ್ ಮತ್ತೆ ತ್ರಿಷಾ ಸೇರಿ 2016ರಲ್ಲಿ ನಾವು ಕಂಪನಿಯನ್ನು ಮಾಡಿದ್ವಿ. ಅದು ಕೋಚಿಂಗ್ ಉದ್ದೇಶ ಏನಂದ್ರೆ, ದೊಡ್ಡದಾಗುವಾಗ ನಾವು ಸೋಲ್ ಪ್ರೊಪ್ರೈಟರ್ಶಿಪ್ ಅಲ್ಲಿ ಮಾಡಕ್ಕಾಗಲ್ಲ. ದೊಡ್ಡದಾಗಿ ಗ್ರೋ ಆಗುವಾಗ ಒಂದು ಪ್ರೈವೇಟ್ ಲಿಮಿಟೆಡ್ ಕಂಪನಿ ಇದ್ರೆ ಅದಕ್ಕೆ ತುಂಬಾ ಅಡ್ವಾಂಟೇಜಸ್ ಇದೆ. ಒಂದು ಮತ್ತೆ ಅದಕ್ಕೆ ಎಕ್ಸ್ಪರ್ಟ್ಸ್ ಗಳನ್ನ ತಗೊಳ್ಬಹುದು, ಗೈಡೆನ್ಸ್. ಇಲ್ಲಿದ್ರೆ ನಾವು ಅಲ್ಲೇ ಇದ್ದು ಬಿಡ್ತೇವೆ. ಹಾಗಾಗಿ ಒಂದು ಸ್ವಲ್ಪ ದೊಡ್ಡ ವಾಲ್ಯೂಮ್ ಅಲ್ಲಿ ಹೋಗುವಾಗ ನಮ್ಗೆ ಪ್ರೈವೇಟ್ ಲಿಮಿಟೆಡ್ ಕಂಪನಿ ಇಸ್ ಗುಡ್ ಅಂತ ಅಂದ್ಕೊಂಡು ಮಾಡಿದ್ವಿ. ಅಂಡ್ ಇಟ್ ಹಸ್ ಗಿವನ್ ಗುಡ್ ರಿಸಲ್ಟ್. ಸರ್, 1998ರಿಂದ 2026 28 ವರ್ಷಗಳ ಜರ್ನಿ. ಈ ಸಂದರ್ಭದಲ್ಲಿ ಕೊನೆಯದಾಗಿ ನಿಮ್ಮ ಸಂಸ್ಥೆಯ ಶಿಕ್ಷಕರಾಗಿರ್ಬೋದು, ಸಂಸ್ಥೆಯ ಒಬ್ಬ ಸಾಮಾನ್ಯ ಕೆಲಸಗಾರರಿಂದ ಹಿಡಿದು ಸಂಸ್ಥೆಯ ಡೈರೆಕ್ಟರ್ ವರೆಗಾಗಿ ಎಲ್ಲರಿಗೂ ಕೂಡ ಆಗಿರ್ಬೋದು, ಜೊತೆಯಲ್ಲಿ
ಇಲ್ಲಿ ಓದಿರುವಂತಹ ವಿದ್ಯಾರ್ಥಿಗಳಿಗೆ, ಓದುತ್ತಿರುವ ವಿದ್ಯಾರ್ಥಿಗಳಿಗೆ, ಮುಂದೆ ಬರುವಂತ ವಿದ್ಯಾರ್ಥಿಗಳಿಗೆ, CA ಪಾಸ್ ಮಾಡಿದವರು, CS ಕೋಚಿಂಗ್ ಎಲ್ಲರೂ ಓವರ್ ಆಗಿ ಒಂದು ಸಂಸ್ಥೆಯ ಮುಖ್ಯಸ್ಥರಾಗಿ, ಒಂದು ಸಂಸ್ಥೆಯ ಫೌಂಡರ್ ಆಗಿ ಕೊನೆಯದಾಗಿ ಏನು ಹೇಳಕ್ ಬಯಸ್ತೀರಾ? ಒಬ್ಬ ಸಮಾಜಕ್ಕೆ ಒಂದು ಆಸ್ತಿ ಆಗಬೇಕು ಅಥವಾ ಒಂದು ಏನಾದರೂ ಒಂದು ಸಾಧನೆ ಮಾಡಬೇಕು, ತುಂಬಾ ಆಸ್ಪಿರೇಷನ್ ಇದೆ, ನಂಗೆ ಡ್ರೀಮ್ ಇದೆ, ಅದನ್ನ ಒಂದು ಸಂಸ್ಥೆ ನಾನು ಇನ್ನು ಹುರಿದುಂಬಿಸ್ಬೇಕು, ಅಥವಾ ನಾನೊಂದು ಒಳ್ಳೆ ಎನ್ವಿರಾನ್ಮೆಂಟ್ ಅಲ್ಲಿ ಒಂದು ಕೆಲಸ ಮಾಡಬೇಕು ಅಂತಿದ್ರೆ ನನ್ನ ಪ್ರಕಾರ ತ್ರಿಷಾ ಇಸ್ ಎ ರೈಟ್ ಪ್ಲೇಸ್, ರೈಟ್ ಆಪರ್ಚುನಿಟಿ ಅಂತ ತುಂಬಾ ಸಂಸ್ಥೆಗಳಿವೆ. ಇಂಥದ್ದು ನಾನು ಹೇಳುವಂಥದ್ದು ತ್ರಿಷಾನು ಒಂದು ಅದರದ್ದೇ ಆದ ಒಂದು ಪಾಲು, ಅದರದ್ದೇ ಅಗ್ರಗಣ್ಯ ಸ್ಥಾನದಲ್ಲಿ ನಿಲ್ಲುವಂಥದ್ದು ತ್ರಿಷಾ ಅಂತ ವೈಯಕ್ತಿಕವಾಗಿ ನನಗನ್ಸಿರು. ಅದರಲ್ಲೇ ಒಂದು ಇದೆ. ಮತ್ತೆ ತುಂಬಾ ವಿದ್ಯಾರ್ಥಿಗಳಿಗೆ ಆ ಹಸಿವು ಬಾಯಾರಿಕೆ ಇದೆ ಅಂತಿದ್ರೆ ಅದನ್ನ ತ್ರಿಷಾ ಸಂಸ್ಥೆ ನೀಗ್ಸತ್ತೆ. ತ್ರಿಷೆ ಅಂದ್ರೆ ಬಾಯಾರಿಕೆ, ಹಾಗೆ ನೀಗ್ಸತ್ತೆ. ಮತ್ತೆ ಎಲ್ಲದು ಏನಂದ್ರೆ ಒಂದು ಭಗವಂತನ ದಯೆ. ಐ ಥಿಂಕ್ ಮಕ್ಕಳಿಗೆ ಎದುರುಗಡೆ ಗುರಿ ಇದ್ರೆ, ಹಿಂದ್ಗಡೆ ಒಂದಿಷ್ಟು ಗುರುಗಳಿದ್ರೆ ನಾವು ಯಾವುದನ್ನು ಸಾಧನೆ ಮಾಡಬಹುದು ನಾವೆಲ್ಲ ಕೇಳಿದೀವಿ. ಥಿಂಕ್ ತುಂಬಾ ವಿದ್ಯಾರ್ಥಿಗಳು ಅವರ ಭವಿಷ್ಯವನ್ನು ರೂಪಿಸ್ತಾರೆ. ಬೆಳಿಗ್ಗೆ ಇದ್ದ ವಿದ್ಯಾರ್ಥಿಗಳು ಪ್ರೇಯರ್ ಇಂದ ಹಿಡಿದು ಅವರ ದಿನಚರಿಯನ್ನು ಸ್ಟಾರ್ಟ್ ಮಾಡ್ತಾರೆ. 3 ವರ್ಷಗಳ ಆದ ನಂತರ ಅದೇ ಕ್ಲಾಸ್ ರೂಮ್ ಬಂದಾಗ ಅವರಿಗೆ ಒಂದು ಮೆಮೊರೀಸ್ಗಳು, ನಾನು ಇಷ್ಟೆಲ್ಲ ಕಲ್ತಿದ್ದೀನಿ, ಇಷ್ಟೆಲ್ಲ ತಿಳ್ಕೊಂಡಿದ್ದೀನಿ ಅಂತ. ಇವತ್ತು ಎಲ್ಲೆಲ್ಲೋ ನಾವು ಹೋದಾಗ, ಏರ್ಪೋರ್ಟ್ ಹೋದಾಗ, ಅಲ್ಲಿ ಹೋದಾಗ, ಇಲ್ಲಿ ಹೋದಾಗ ಹುಡುಗರು ಸರ್ ನಾನು ಈ ಬ್ಯಾಚ್ ಸ್ಟೂಡೆಂಟ್ ಅಂದಾಗ ಅದಕ್ಕಿಂತ ದೊಡ್ಡ ಪಾರಿತೋಷಿಕ ಇದೆ. ಎಷ್ಟೋ ಜನಗಳ ಜೀವನವನ್ನು ರೂಪಿಸಕ್ಕೆ, ಮೌಲ್ಯವನ್ನು ತುಂಬಿಸಕ್ಕೆ, ಅವರ ಶಿಸ್ತಿನ ಜೀವನಕ್ಕೆ ಒಂದು ಹಾದಿ ಮಾಡಕ್ಕೆ ನಮ್ಮ ಒಂದು ಸಂಸ್ಥೆ ಇನ್ನೊಂದು ಸಣ್ಣ ಕಾಣಿಕೆ ಅಂತ. ಎಲ್ಲದೂ ಬೇಕು, ಅದರ ಮಧ್ಯದಲ್ಲಿ ಇದು ಬಹಳ ಮುಖ್ಯ ಆಗತ್ತೆ ಅಂತ. ಅದು ನನ್ನ ಅಭಿಪ್ರಾಯ. ಇದುವರೆಗೂ ಈ ಒಂದು ಸಂದರ್ಶನದಲ್ಲಿ ಭಾಗವಹಿಸಿ ನೀವು ನಿಮ್ಮ ಒಂದು ಕುಟುಂಬದ ಹಿನ್ನೆಲೆ ಆಗಿರ್ಬೋದು, ನಿಮ್ಮ ಒಂದು ಎಜುಕೇಶನ್ ಜೊತೆಗೆ ನೀವು 1998ರಲ್ಲಿ ಮೊದಲ ಬಾರಿ ಉಡುಪಿಯಲ್ಲಿ ಕೋಚಿಂಗ್ ಸೆಂಟರ್ ನ ಪ್ರಾರಂಭ ಮಾಡಿದ ವಿಚಾರ, 5 ವಿದ್ಯಾರ್ಥಿಗಳಿಂದ ಪ್ರಾರಂಭ ಮಾಡಿ 1 ತಿಂಗಳಿಗಲ್ಲೇ ಅದು 100 ವಿದ್ಯಾರ್ಥಿಗಳ ಗಡಿಯನ್ನು ದಾಟಿದ ವಿಚಾರ ಆಗಿರ್ಬೋದು. ಮೊದಲಿಗೆ PUC ಅಥವಾ BCom ಕೋಚಿಂಗ್ ನ ನಂತರ 2003ರಲ್ಲಿ CA ಕೋಚಿಂಗ್ ನ ಪ್ರಾರಂಭ ಮಾಡಿದ ವಿಚಾರ, ಮೊದಲ ಬಾರಿಯೇ ಆಲ್ ಇಂಡಿಯಾ ರ್ಯಾಂಕಿಂಗ್ ನಲ್ಲಿ ಕೂಡ ನಿಮ್ಮ ಒಂದು ಸಂಸ್ಥೆ ವಿದ್ಯಾರ್ಥಿ ರ್ಯಾಂಕ್ ಅನ್ನು ಪಡೆದ ವಿಚಾರ ಆಗಿರ್ಬೋದು. 2006ರಲ್ಲಿ ಮಂಗಳೂರಿನಲ್ಲಿ ನೀವು ಕೋಚಿಂಗ್ ಸ್ಟಾರ್ಟ್ ಮಾಡಿದ ವಿಚಾರ, 2010ರಲ್ಲಿ ಬೆಂಗಳೂರಿನಲ್ಲಿ ಕೋಚಿಂಗ್ ನ ಪ್ರಾರಂಭ ಮಾಡಿದ ವಿಚಾರ ಆಗಿರ್ಬೋದು. ಹಾಗೆ 2017ರಲ್ಲಿ ನೀವು ಮೊದಲ ಬಾರಿ ಮಂಗಳೂರಿನ ಡಿಗ್ರಿ ಕಾಲೇಜಿನ ಪ್ರಾರಂಭ ಮಾಡಿದ ವಿಚಾರ, 2023ರಲ್ಲಿ PU ಕಾಲೇಜಿನ ಪ್ರಾರಂಭ ಮಾಡಿದ ವಿಚಾರಗಳ ಜೊತೆಗೆ CAಗೆ ಹೆಚ್ಚಿನ ಉತ್ತೇಜನವನ್ನು ಯಾಕೆ ಕೊಟ್ರಿ, CAಯಲ್ಲಿ ನಿಮ್ಮ ಒಂದು ಸಂಸ್ಥೆಯ ಫಲಿತಾಂಶ ಯಾವ ರೀತಿಯಾಗಿ ಆಗಿದೆ, 2003ರಿಂದ ಹಿಡಿದು 26ರವರೆಗೆ ಪ್ರತಿ ವರ್ಷವೂ ಕೂಡ 100ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು CA ಪರೀಕ್ಷೆಯನ್ನು ಪಾಸ್ ಮಾಡ್ತಿರುವಂತಹ ವಿಚಾರವಾಗಿರ್ಬೋದು. ಜೊತೆಯಲ್ಲಿಯೇ CET, NEET, JEE ಯಾವ ರೀತಿಯಾದ ಕೋಚಿಂಗ್ ನ ಮಾಡ್ತಾ ಇದ್ದೀರಾ, ಹಾಗೆ ಏನು ಡಿಗ್ರಿ ಅಡ್ಮಿಷನ್ ನಿಮ್ಮ ಒಂದು TAT ಎಕ್ಸಾಮ್ ನ ಕುರಿತಾಗಿರ್ಬೋದು, ನಿಮ್ಮ ಸಂಸ್ಥೆಯಿಂದ ನೀಡುತ್ತಿರುವಂತಹ TST ಏನು ಸ್ಕಾಲರ್ಶಿಪ್ ನ ಒಂದು ಎಕ್ಸಾಮ್ ನ ವಿಚಾರ ಆಗಿರ್ಬೋದು, ಎಲ್ಲ ವಿಚಾರಗಳ ಜೊತೆಗೆ ನಿಮ್ಮ ಒಂದು ಸಂಸ್ಥೆಯಲ್ಲಿ ಯಾವ ರೀತಿಯಾಗಿ ಹಾಸ್ಟೆಲ್ ನ ಫೆಸಿಲಿಟಿ ಇದೆ, ಹಾಗೆ ಡಿಗ್ರಿಯ ಓದಿದಂತ ವಿದ್ಯಾರ್ಥಿಗಳಿಗೆ ಯಾವ ರೀತಿಯಾದ ಅವರ ಪ್ಲೇಸ್ಮೆಂಟ್ ನ ವಿಚಾರ ಆಗಿರ್ಬೋದು, ಎಲ್ಲ ವಿಚಾರಗಳ ಕುರಿತಾಗಿ ಈ ಒಂದು ಸುದೀರ್ಘವಾದ ಸಂದರ್ಶನದಲ್ಲಿ ಹಲವಾರು ವಿಚಾರಗಳ ಕುರಿತಾಗಿ ಭಾಗವಹಿಸಿದ್ದಕ್ಕಾಗಿ ನಮ್ಮ ಸೇರಿ ಸಮಾಜ ತಂಡದ ವತಿಯಿಂದ ನಿಮಗೆ ಹೃತ್ಪೂರ್ವಕ ಧನ್ಯವಾದಗಳು. ಧನ್ಯವಾದಗಳು ಸರ್. ನೀವು ಸಹಿತ ಸಮಯವನ್ನು ಕೊಟ್ಟು ಇಲ್ಲಿ ಬಂದಿದ್ದೀರಾ. ಯಾರೆಲ್ಲ ಈ ಪ್ರೋಗ್ರಾಮ್ ಅನ್ನು ನೋಡ್ತಿದ್ದೀರಾ ಅವರಿಗೆ ಮತ್ತೊಮ್ಮೆ ಹೃದಯಪೂರ್ವಕವಾದ ಧನ್ಯವಾದಗಳನ್ನು ಹೇಳ್ತೀನಿ. ಧನ್ಯವಾದಗಳು ಸರ್. ನೋಡಿದ್ರಲ್ಲಿ ವೀಕ್ಷಕರೇ, ಶಿಕ್ಷಕರಾಗಬೇಕೆನ್ನುವ ಕನಸು ಕಂಡವರು ಒಂದು ಶಿಕ್ಷಣ ಸಂಸ್ಥೆಯನ್ನು ಕಟ್ಟಿ ಬೆಳೆಸಿದಂತಹ ರೋಚಕ ವಿಷಯ, ಅದರ ಮುಖ್ಯಸ್ಥರಾಗಿದ್ದಂತಹ ಶ್ರೀಯುತ ಗೋಪಾಲ್ ಕೃಷ್ಣ ಭಟ್ ಅವರ ಜೊತೆಗಿನ ವಿಶೇಷ ಸಂದರ್ಶನ. ನಮಸ್ಕಾರ.